ಒಂದು ದಿನನೂ ನನ್ನ ಬೇರೆ ತರ ನೋಡಿದ ಹುಡುಗ ಅಲ್ಲ. ಅಂದ್ರೆ ಓದು ಅಮ್ಮ ಇಂಪಾರ್ಟೆಂಟ್ ಅಂದ್ರೆ ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ ಸರ್, ಇನ್ ಕೇಸ್ ನನಗೆ ನೀವು ಹಾಗೆ ನೋಡ್ಕೊಳ್ಳೋದ್ ಬೇಡ, ಹೀಗೆ ನೋಡ್ಕೊಳ್ಳೋದ್ ಬೇಡ ಸರ್. ನಮ್ಮ ಎರಡನೇ ಅಣ್ಣಂದು ಸ್ವಲ್ಪ ರ್ಯಾಶ್ ಸ್ವಭಾವ. ಅಂದ್ರೆ ಅವನಿಗೆ ಅಪ್ಪನ್ ತರ ಏನಾದ್ರು ಕೋಪ ಬಂದ್ರೆ ತಕ್ಷಣ ರಿಯಾಕ್ಟ್ ಆಗ್ತಾನೆ. ಒಂದ್ ದೊಡ್ಡವರು ಚಿಕ್ಕವರು ಅನ್ನೋ ತರ ಇಲ್ಲೇ ಇಲ್ಲ. ಅವನ ಅದಕ್ಕೆ ಹೇಳಿದ್ದಾನೆ ಏನಂತ ಅಂದ್ರೆ, ನೋಡು ನಾನು ಬೇರೆ ತಪ್ಪಾಗಿ ಏನೋ ಮೆಸೇಜ್ ಮಾಡಿಲ್ಲ ಅವಳಿಗೆ, ನಿನ್ ತಂಗಿಗೆ. ನಾ ಕೇಳಿದಿಷ್ಟೇ, ನಮ್ ಮನೇಲಿ ಹುಡುಗ ನೋಡ್ತಿದಾರೆ, ನೀನ್ ಆಗ್ತೀಯಾ ಅಂತ ಕೇಳಿದ್ದು. ಮನೆಗೆ ಬಂದಿದ ತಕ್ಷಣ ನಾನ್ ಅದಕ್ಕೂ ಮುಂಚೆ ಅಮ್ಮನೊಟ್ಟಿಗೆ ಹೇಳ್ದೆ ಸರ್ ಒಂದಿನ. ಅಂದ್ರೆ ನಾನ್ ತುಂಬಾ ಸ್ಲೋ ಆಗಿದ್ದೆ, ನಾನ್ ಮಾತಾಡ್ತಾ ಇರ್ಲಿಲ್ಲ, ಕಡಿಮೆ ಮಾತಾಡ್ತಿದ್ದೆ, ಆ ಹುಡುಗನ ಅವಾಯ್ಡ್ ಮಾಡ್ತಿದ್ದೆ. ಆ ಹುಡುಗ ಕೇಳಿದ್ರೆ ನಾನು ಹೇಳಿದ್ದೆ ಸರ್ ಏನಂತ ಅಂದ್ರೆ, ನನಗೆ ನಿಮ್ನ ಆ ದೃಷ್ಟಿಲಿ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ. ನಾನು ಆಮೇಲೆ ನಾನು ಒಂದಿನ ನನ್ ಹೇಳಲಿಕ್ಕೆ ಆಗ್ಲಿಲ್ಲ ಸರ್, ಆ ಪೇನ್ ನಾನು ಅಮ್ಮನೊಟ್ಟಿಗೆ ಹೇಳ್ಕೊಂಡ್ಬಿಟ್ಟೆ, ನಂಗೆ ಈ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಅಮ್ಮನಿಗೆ ಪ್ರಪಂಚನ ಕೆಳಗೆ ಬಿದ್ದೋದಂಗಾಯ್ತು. ಅಮ್ಮ ಹುಡುಗನ ಮನೆಯವರು ಬಂದಿದ್ದಾರೆ ಹೋಗಿದ್ದಾರೆ, ನೀನು ಈಗ ನನ್ಗೋಸ್ಕರ ಆಗ್ಬೇಡ ಮಗಳೇ, ಹಾಗಾದ್ರೆ ಬಿಟ್ಬಿಡು ಅಂತ. ಅಂದ್ರೆ ಅವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರು ಸರ್ ಬಿಟ್ಬಿಡು ಅಂತ, ಬಟ್ ಅವ್ರ ಮನ್ಸಲ್ಲಿ ಆಗ್ಬೇಕಂತಾನೆ ಇತ್ತು. ನಾನು ಇಲ್ಲ, ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡು ಅಮ್ಮನಿಗೆ ಸಮಾಧಾನ ಮಾಡಿದೆ, ಬಿಡು ನನ್ನ ಹಣೆ ಬರದಲ್ಲಿ ಬರದಾಗೆ ಆಗ್ತದೆ ಅಂತ. ಅಮ್ಮ ಇದ್ರು, ಹುಡ್ಗನ್ ಮನೆ ಫಂಕ್ಷನ್ ಅಂತ ಹೇಳಿದ್ವಲ್ಲ ಸರ್, ಅಲ್ಲಿಗೆ ಹೋದ್ವಿ ಬಂದ್ವಿ. ಸಂಜೆ ಇಬ್ರು ಕುತ್ಕೊಂಡು ಮಾತಾಡಿದೀವಿ. ಅಮ್ಮ ನೈಟ್ ವಾಯ್ಸ್ ಅಂತ ತಗೊಂಡಿದ್ದಾರೆ. ಓ ನಮಸ್ತೆ ನವ್ವ. ಸರ್ ಹೇಗಿದ್ದೀರಾ? ಓ ಚೆನ್ನಾಗಿದ್ದೀನಿ ತಾಯಿ, ನೀವ್ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಬಿಲೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ಸತ್ಯದ್ದು ವಾಯ್ಸ್ ಎಲ್ಲ ಇದಾಗ್ತಾ ಇದೆ. ಓಹೋ ಹೌದಾ? ತುಂಬಾ ಸರ್, ಅಂದ್ರೆ ಇವಾಗಷ್ಟೇ ಲೈವ್ ನೋಡ್ತಾ ಇದ್ದೆ. ನನಗೆ ಪದೇ ಪದೇ ಯಾರಿಗೂ ಕಾಲ್ ಮಾಡಿ ಅಭ್ಯಾಸ ಇಲ್ಲ, ಬಟ್ ಬಿಸಿ ಬರ್ತಿದ್ರು ನಾನ್ ಮಾತಾಡ್ಬೇಕು ಅನ್ಕೊಂಡ್ ಕಾಲ್ ಮಾಡ್ದೆ. ಪುಣ್ಯ, ನನ್ಗಾದ್ರೂ ಪದೇ ಪದೇ ಫೋನ್ ಮಾಡಿದ್ರಲ್ಲ. ಸರ್ ನಂಗೊಂದು ಅಭ್ಯಾಸ ಅವಾಗಿಂದಾನು, ನನಗೂ 2 ಸರಿ ನಾನು ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ, ಇನ್ನೊಬ್ರಿಗೂ ನಂಗೆ ಕಿರಿಕಿರಿ ಮಾಡ್ಲಿಕ್ಕೆ ಇಷ್ಟ ಆಗುದಿಲ್ಲ. ಬಟ್ ಆದ್ರೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡು ಫೋನ್ ಮೇಲೆ ಫೋನ್ ಮಾಡಿದೆ. ಬಹಳ ಸಂತೋಷ, ಬಹಳ ಖುಷಿ. ನೋಡಿ, ನಿಮಗೆ ಕಾರ್ಯಕ್ರಮದ ಕುರಿತು ಒಂದು ಪ್ರೀತಿ, ಅದನ್ನು ವ್ಯಕ್ತಪಡಿಸಬೇಕಾದ್ರೆ ನಿಮ್ಮ ಮಂದಹಾಸ. ಶರಣು, ಬಹಳ ಖುಷಿ ಆಯಿತು. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಸರ್ ನಾನೊಂದು 4 ಮಂತ್ ಇಂದ ನೋಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಹೇಗಂದ್ರೆ ದಿನಕ್ಕೆ 3-4 ಎಪಿಸೋಡ್, 5 ಎಪಿಸೋಡ್ ಎಲ್ಲ ನೋಡ್ತಾ ಇರ್ತೇನೆ. ನಾನೆಲ್ಲ ಕಂಟಿನ್ಯೂಸ್ ಆಗಿ ಅಂದ್ರೆ ಎದ್ದು ಆಚೆಗೆ ಹೋಗಲ್ವೇನೋ. ಫ್ರೀ ಇರೋ ಟೈಮಲ್ಲಿ ನೋಡ್ತೀನಿ. ಅಂದ್ರೆ ಯಾರಿಗಾದ್ರೂ ಕೆಲವ್ರಿಗೆ ಹೇಳೋಣ ಅಂದ್ರೆ, ಕೆಲವ್ರಿಗೆ ಹೇಳಿದ್ರೆ ಸಜೆಷನ್ ಮಾಡ್ತೀನಿ, ಬಟ್ ಅವ್ರು ಅದನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಕೂರ್ಸಿ ಹೇಳ್ತಿರ್ತೀನಿ, ಇಲ್ಲ ಹೀಗ್ ನೋಡು ಅರ್ಥ ಆಗುತ್ತೆ, ಈಗಿನ ಜನರೇಷನ್ಗೂ ತುಂಬಾ ಇಂಪಾರ್ಟೆಂಟ್ ಇದೆ. ಕೆಲವರಿಗೆಲ್ಲ ಹೇಳಿದಾಗ ಗೊತ್ತಲ್ಲ ಸರ್, ಅದು ಯಾವ್ದು ನೋಡ್ತೀಯಾ, ಓದಿನ ಕಾಲದಲ್ಲಿ ನೀನ್ ಇನ್ನೂ ಹಳೆದಕ್ಕೆ ಹೋಗ್ತಾ ಇದೀಯಾ, ಇಲ್ಲ ನಾನು ಖುಷಿಯಾಗಿದ್ದಾಗ್ಲೂ ಓಕೆ ನೋಡು, ನೀವು ಒಬ್ಬರದ್ದು ಸ್ಟೋರಿ ಕೇಳಿದಾಗ ನಮ್ಗಿಂತ ಕಷ್ಟಪಟ್ಟವ್ರು ಇದ್ದಾರೆ ಅಂತ ಹೇಳ್ತಾ ಇರ್ತೀನಿ. ಸೂಪರ್ ಸೂಪರ್. ನೋಡಿ, ನಿಮ್ಮ ಆ ದಿವ್ಯವಾದ ಮನಸ್ಸು ಇಂಥ ವಿಚಾರಗಳನ್ನು ಅರಗಿಸ್ಕೊಳ್ಳೋ ಶಕ್ತಿಯನ್ನು ಹೊಂದಿದೆ. ಪಾಪ ಬೇರೆಯವ್ರಿಗೆ ಅದು ಇರಬೇಕು ಅಂತ ಏನಿಲ್ಲ, ಬಟ್ ಅವ್ರಿಗೊಂದು ಕಾಲ ಬರುತ್ತೆ, ಆವಾಗ ಅವ್ರಿಗೆ ಅದು ಅರ್ಥವಾಗುತ್ತೆ. ಈಗ ನೀವು ಒಂದು ವೇಳೆ ಡಾಕ್ಟ್ರು ಅಂದ್ಕೊಳ್ಳಿ, ನೀವು ಆಸ್ಪತ್ರೆ ಮುಂದೆ ಹೋಗೋರ್ನೆಲ್ಲ ಬರೆಯಲಿ ಚುಚ್ತೀನಿ, ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಬರ್ತಾರಾ? ಅವ್ರಿಗೆ ಕಾಯಿಲೆ ಬರಬೇಕು, ಡಾಕ್ಟ್ರೇ ಹಿಂಗೆ ಆಗಿದೆ ಅಂತ ಬರಬೇಕು, ನೀವೇ ಬೇಡ ಅಂದ್ರೂ ಅವರೇ ಚುಚಿಸ್ಕೊತಾರೆ ಅಲ್ವಾ? ಎಲ್ಲದಕ್ಕೂ ಒಂದು ಗಳಿಗೆ ಕಾಯಬೇಕು, ಆಗ ಅವ್ರಿಗೆ ಬಿಸಿ ತಟ್ಟಿದಾಗ ಅದರ ಮಹತ್ವ ಗೊತ್ತಾಗುತ್ತೆ. ಇರ್ಲಿಲ್ಲ ಏನ್ ಮಾಡ್ಕೊಂಡ್ರು ನೀವು? ಸರ್ ನಾನು ಇವಾಗ ನರ್ಸು. ಇವಾಗ ನರ್ಸ್ ಮಾಡ್ತಾ ಇದ್ದೀನಿ. ಈ ಧ್ವನಿ ನಾನು ಎಲ್ಲೋ ಕೇಳ್ದಂಗಿದೆ, ಬಟ್ ನನಗೆ ಎಲ್ಲಿ ಇಂತ ಈ ಮುಂಚೆ ನೀವು ಕರೆ ಮಾಡಿದ್ರಾ? ಇಲ್ಲ ಸರ್, ಇಲ್ಲವೇ ಇಲ್ಲ, ಕಾಲ್ ಮಾಡಿಲ್ಲ. ಹೌದಾ? ನಾನು ಅದೇ 4 ತಿಂಗಳಿಂದ ನೋಡ್ತಾ ಇದ್ದೀನಿ, ಕಾಲ್ ಮಾಡಿ ಟ್ರೈನು ಮಾಡಿರ್ಲಿಲ್ಲ. ಇದು ಕೃಷ್ಣ ಪರಮಾತ್ಮನ ಬೇಡ್ಕೊಂಡು ಇವಾಗ ಕೃಷ್ಣ ದಯ ತೋರ್ಸು ಅಂತ ಕೇಳ್ಬಿಟ್ಟು ಫೋನ್ ಮಾಡಿದ್ದೀನಿ. ಕೃಷ್ಣ ನಿಮಗೋಸ್ಕರ ಎಷ್ಟು ರಿಸ್ಕ್ ತಗೊಂಡನ್ ನೋಡಿ. ಹೌದು. ಆಯ್ತು, ಅಂದ್ರೆ ನೀವು ನರ್ಸಾ? ನರ್ಸ್ ಸರ್. ಓಹೋ, ಏನ್ ನರ್ಸಮ್ಮ ಅವರು. ನೀವು ಎಷ್ಟು ಯಾವಾಗ್ಲಿಂದ ಈ ಕೆಲಸ ಮಾಡ್ತಿರೋದು?
ಸರ್ ಒಂದು 4 year ಆಯ್ತು. 3 year. ನಿಮಗೆ ಎಷ್ಟು ವರ್ಷ? ನನಗೆ 24 years ಸರ್. ಗ್ರೇಟ್ ಗ್ರೇಟ್. ಈ ವಯಸ್ಸಿಗೆ ನೀವು ಸ್ವಾವಲಂಬಿಯಾಗಿ ಜೀವನ ಮಾಡ್ತಿದ್ದೀರಿ. ದಟ್ಸ್ ಗ್ರೇಟ್. ಒಳ್ಳೇದಾಗ್ಲಿ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ತುಂಬಾ ಇದೆ ಸರ್. ಇದಕ್ಕೆಲ್ಲ ರೀಸನ್ ಬಂದ್ಬಿಟ್ಟು ಅಮ್ಮ. ಸರ್ ನನ್ನ ಊರ್ ಬೇಡ. ತೊಂದರೆ ಇಲ್ಲ. ಅಮ್ಮ ನಿಮ್ಮಮ್ಮನ? ನನ್ನಮ್ಮ. ನಿಮ್ಮಮ್ಮ. ಓಕೆ ಸರ್ ಇಲ್ಲ, ಫಸ್ಟ್ ಅಮ್ಮ ಹೇಗಿದ್ದಾರೆ? ಮನೇಲಿ ಆರಾಮಿದ್ದಾರ? ನಾನು ಅದನ್ನೇ ಅಮ್ಮ ಅಂತ ಶಬ್ದ ಕೇಳಿಸ್ತು, ಅದಕ್ಕೆ. ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಹೇಳುವ. ಸರ್ ನಂದು ಊರು ನಾನು ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ. ಪರವಾಗಿಲ್ಲ. ನನ್ನ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ತದೆ ನಿಮಗೆ ಊರು ಯಾವ್ದು ಅಂತ, ಹೇಳಿಲ್ಲ ಅಂದ್ರು. ಓಕೆ ಗೊತ್ತಾಯ್ತು. ಸರ್ ಏನು ಅಂತ ಅಂದ್ರೆ, ನಮ್ಮ ಅಪ್ಪ ಅಮ್ಮನಿಗೆ ನಾವು 3 ಮಕ್ಕಳು. ನೀವು ಕಡಲ ತೀರದವರ? ಸಾಗರದ ಮೀನು ನೀವು. 3 ಮಕ್ಕಳು ಅಪ್ಪ ಅಮ್ಮನಿಗೆ. ಅಪ್ಪ ಕಾಲಕ್ಕೊಮ್ಮೆ ನಾನು 4 year ಇರುವಾಗ ಹ್ಯಾಂಗ್ ಮಾಡ್ಕೊಂಡ್ರು. ಅಪ್ಪನ? ಅಪ್ಪ. ಏನ್ ಕಾರಣ? ಅಲ್ಲಿ ಏನೋ ಶಬ್ದ ಇದೆ ಅಂದ್ರೆ ಸ್ವಲ್ಪ ಬರ್ಬೋದಾ? ಒಂದ್ ನಿಮಿಷ. ಬೈರೋಸ್ ಪುಟ್ಟ ಅವರು ಅಬ್ನಾರ್ಮಲ್ ಮಗು ಸರ್. ಅವನು ಮಾತಾಡ್ತಿರ್ತಾನೆ. ಬಾಬು ಸಂಧಿ ಓಡ್ಲು. ಅಪ್ಪ ತಂದೆ ಯಾಕೆ ಹ್ಯಾಂಗ್ ಮಾಡ್ಕೊಂಡ್ರು ಸರ್? ಅದು ಅವರು ಮೈಂಡ್ ಅಪ್ಸೆಟ್ ಆಗಿತ್ತು. ಅಂದ್ರೆ ಏನು ಅಂದ್ರೆ, ಒಂದು ಅವಾಗೆಲ್ಲ ಸರ್ ತುಂಬಾ ಹಿಂದೆ ಸಾಹುಕಾರಗಳ ಮನೇಲಿ ಒಂದು 500 ರೂಪಾಯಿ ಸಾಲ ಮಾಡಿದ್ರು ಅದೇ ಹೆಚ್ಚು ಅನ್ನೋ ತರ ಅಲ್ವಾ. ಅವ್ರು ಬಂದ್ಬಿಟ್ಟು ಏನೋ ಜೋರ್ ಮಾಡಿ ಏನೋ ಅಂದಿದ್ದಾರೆ. ರೀಸನ್ ಏನಂತ ಗೊತ್ತಿಲ್ಲ. ಅವ್ರು ಮೆಂಟಲಿ ತುಂಬಾ ಅಪ್ಸೆಟ್ ಆಗ್ಬಿಟ್ರು ಲಾಸ್ಟ್ ಟೈಮ್ ಅಲ್ಲಿ. ನನಗೆ ಗೊತ್ತಿಲ್ಲ, ಅಮ್ಮ ಹೇಳ್ತಾ ಇದ್ರು. ನಿಮ್ಗೆ ಎಷ್ಟು ವರ್ಷ ಅವಾಗ? ನನಗೆ 4 ವರ್ಷ ಸರ್. ಅಪ್ಪ ಹ್ಯಾಂಗ್ ಮಾಡ್ಕೊಂಡ್ಬಿಟ್ರು. ದೊಡ್ಡಣ್ಣ ಓದ್ತಾ ಇದ್ದ. ದೊಡ್ಡಣ್ಣನಿಗೆ ಅಷ್ಟೊಂದು ವಿದ್ಯೆ ತಲೆಗೆ ಹಿಡಿಲಿಲ್ಲ. ವಿದ್ಯೆ ಹಿಡಿಲಿಲ್ಲ ಅಂತಕ್ಕಿಂತ ಹೆಚ್ಚಾಗಿ ಮನೆ ಪರಿಸ್ಥಿತಿ ತುಂಬಾ ಕಷ್ಟವಾಗಿತ್ತು. ಅಪ್ಪ ತೀರೋಗಾದ್ಮೇಲೆ ತುಂಬಾ ಕಷ್ಟ. ಫ್ಯಾಮಿಲಿ ಯಾರು ಸಪೋರ್ಟ್ ಮಾಡ್ಲಿಲ್ಲ. ಆಸ್ತಿ ಅಂದ್ರೆ ನಮಗೆ ಅಪ್ಪನ ಕಡೆಯಿಂದ ಆಸ್ತಿನೂ ಕೊಡ್ಲಿಲ್ಲ. ಅಮ್ಮನೇ ಸಪ್ರೇಟ್ ಆಗಿ ಬಂದ್ಬಿಟ್ಟು ಒಂದು 3 ಎಕರೆ ಆಸ್ತಿ ಮಾಡಿದ್ರು. ಅದನ್ನು ಏನು ಅಪ್ಪ ಜೀರೋಗಿ 12 ದಿವಸ ಆಗ್ಬೇಕಾದ್ರೆ ಅದ್ರಲ್ಲೂ ಸ್ವಲ್ಪ ಒಳಗ್ ಹಾಕೊಂಡ್ರು. ಫ್ಯಾಮಿಲಿ ತುಂಬಾ ಅಂದ್ರೆ ಟಾರ್ಚರ್ ಮಾಡ್ತಾ ಇದ್ರು. ಆದ್ರೂ ಅಮ್ಮ ಹೋಗ್ಬಾರ್ದು, ಇಲ್ಲೇ ನೆಲೆ ಕಾಣ್ಬೇಕು ಅನ್ಕೊಂಡು ಬದುಕಿದ್ರು. ಯಾರು? ಅಮ್ಮ ಇಲ್ಲೇ ಇರ್ಬೇಕು, ಗಂಡನ ಮನೇಲೆ ಇರ್ಬೇಕು ನಾನು ಏನಾದ್ರು ಅನ್ಕೊಂಡು ಅಲ್ಲಿಯೇ ಇದ್ರು. ಗಂಡ ತೀರು ಹೋದ್ಮೇಲೆ ತವರು ಅಲ್ಲಿಂದ ಬಿಟ್ಟು ಹೋಗ್ಲಿ ಅಂತ ಒಂಚೂರು ಟಾರ್ಚರ್ ಕೊಟ್ಟಿದ್ದ? ಟಾರ್ಚರ್ ಮಾಡಿದ್ರು ಸರ್. ತುಂಬಾ ಕೆಟ್ಟ ಯಾರ್ಯಾರ ಜೊತೆ ಸಂಬಂಧ ಕಲ್ಪಿಸ್ಕೊಡೋದು. ಫ್ಯಾಮಿಲಿ ಮನೆಯವರೇ ರಾತ್ರಿ ಬಂದು ಮನೆಗ್ ಬಾಗಿಲ್ ಬಡಿಯೋದು. ಅಮ್ಮನಿಗೆ ತುಂಬಾ ಚಿಕ್ಕ ವಯಸ್ಸು. ಅಮ್ಮ ತುಂಬಾ ಚೆನ್ನಾಗಿದ್ರು. ಅಮ್ಮನಿಗೆ ಅಪ್ಪನ ಮದ್ವೆ ಆಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಅಮ್ಮ ತುಂಬಾ ಚೆನ್ನಾಗಿದ್ರು, ಅಪ್ಪ ಚೆನ್ನಾಗಿರ್ಲಿಲ್ಲ. ಸುಳ್ಳು ಹೇಳಿ ಆಸ್ತಿ ಭೂಮಿ ಇದೆ ಅಂತ ಹೇಳಿ ಅವ್ರ ಮನೆಯವರು ಮದ್ವೆ ಮಾಡ್ಬಿಟ್ರು. ತುಂಬಾ ಕಷ್ಟಪಟ್ರು. ಆಮೇಲೆ ದೊಡ್ಡಣ್ಣ ತುಂಬಾ ಒಳ್ಳೆಯವನು ಸರ್. ಎಷ್ಟು ತುಂಬಾ ಒಳ್ಳೆಯವನು ಅಂದ್ರೆ, ಅವ್ನ ಹೆಣ್ಮಕ್ಳು ತರ ಸರ್. ನಂಬುತ್ತಿಲ್ಲ ನೀವು, ಇನ್ನೊಬ್ರು ಮನೆ ಬಾತ್ರೂಮ್ ಎಲ್ಲ ತೊಳೆದು ನಮ್ನ ಬದುಕಿಸಿದ್ದ. ಅವ್ನಿಗೆ ತಂಗಿ ಅಂದ್ರೆ ತುಂಬಾ ಇಷ್ಟ. ಓದ್ಬೇಕು, ತಂಗಿ ತಮ್ಮ ಚೆನ್ನಾಗಿರ್ಬೇಕು ಅಂತ. ಅಷ್ಟೆಲ್ಲ ಇತ್ತು. ಅಣ್ಣ ಏನಾಯ್ತು ಅಂದ್ರೆ, ನಂದು 2ನೇ ಅಣ್ಣನ ಫ್ರೆಂಡು. ಅವನು ನಮ್ಮಣ್ಣನ ಫ್ರೆಂಡು ನಮ್ಮನೆಗೆ ಒಮ್ಮೆ ಬಂದಿದ್ದ. ಅವನಿಗೆ ಲವ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಅಂದ್ರೆ ಅದು ನಿಮ್ಮ ಯಾವ ವಯಸ್ಸಲ್ಲಿ ಈ ಕತೆ ಹೇಳ್ತಿರೋದು? ನಂದು 8th ಹಾಗೆ. 8ನೇ ಕ್ಲಾಸಲ್ಲಿ ಇದ್ದಾಗ? ನಾನು 8th ಅಲ್ಲಿ ಇದ್ದೆ. ಅಣ್ಣ ಆಲ್ರೆಡಿ ಕ್ಲಾಸ್ ಬಿಟ್ಟಿದ್ರು. ನಿಮ್ಮ ಅಣ್ಣನ ಫ್ರೆಂಡ್ ಬಗ್ಗೆ ಹೇಳ್ತಿರೋದಾ ನೀವು? 2ನೇ ಅಣ್ಣನ ಫ್ರೆಂಡ್, ದೊಡ್ಡಣ್ಣನ ಫ್ರೆಂಡ್ ಅಲ್ಲ, 2ನೇ ಅಣ್ಣನ ಫ್ರೆಂಡ್. ಅವರು ಮನೆಗ್ ಬಂದಿದ್ರು ಆಲ್ರೆಡಿ. ಅವಾಗ ಬಂದು ಅವ್ರ ಫ್ರೆಂಡ್ ಅಂದ್ರೆ, ಅವನು ಮದ್ವೆ ಆಗಿದ್ದಾನಂತ ಗೊತ್ತಿರ್ಲಿಲ್ಲ. ಫಸ್ಟಿಗೆ ಒಂದ್ಸರಿ ಬಂದ್ ಹೋಗಿದ್ದ. ಆಮೇಲೆ ಒಂದು ಹುಡುಗಿನ ಕರ್ಕೊ ಬಂದೆ. ನಮಗ್ ಮದ್ವೆ ಆಗಿದ್ದೇನೆ ಅಂತ ಗೊತ್ತಿರ್ಲಿಲ್ಲ. ಅವಳನ್ನ ಕರ್ಕೊ ಬಂದಾಗ ಫ್ಯಾಮಿಲಿ ಹುಡುಗಿ ಅಂದ್ರು. ಬಟ್ ಆದ್ರೆ ಗೊತ್ತಾಗುತ್ತಿದೆ ಸರಿ, ಫ್ಯಾಮಿಲಿ ಅವ್ರು ಹೇಗೆ, ಮದ್ವೆ ಆದವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಗೊತ್ತಾಗಿದ್ಮೇಲೆ ಅಮ್ಮ ಇದು ಸರಿ ಬರೋದಿಲ್ಲ, ನಮಗೆ ಈ ತರ ಎಲ್ಲ ಅಭ್ಯಾಸ ಇಲ್ಲ, ನೀವ್ ಹೋಗಿ ಅಂತ ಹೇಳಿ ಕಳ್ಸ್ಬಿಟ್ರು. ಅಂದ್ರೆ ತುಂಬಾ ದೊಡ್ಡದಾಗಿದೆ. ನಾನು ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ ಅಲ್ಲಿ ಯಾಕೆ ಬಂದಿದ್ರು ಅವರು? ಅಂದ್ರೆ ಅವನ್ ಮದ್ವೆ ಆಗಿದೆ ಸರ್. ಅವನು ಹುಡುಗಿನ ಕರ್ಕೊ ಬಂದಿದ್ದು. ಮದ್ವೆಯಾಗಿ ನಿಮ್ಮನೆಗೆ ಯಾಕೆ ಬಂದ?
ಅವನು ಮನೇಲಿ ಏನ್ ಗೊತ್ತಾ ಸರ್, ಅವನಿಗೂ ಅಪ್ಪ ಅಮ್ಮ ಇರ್ಲಿಲ್ಲ. ಅಪ್ಪ ಇದ್ರು, ಅಪ್ಪ 2ನೇ ಮದ್ವೆ ಆಗಿದ್ರು. ಇವ್ನು ಎಲ್ಲೋ ಕೆಲ್ಸ ಮಾಡಕ್ಕೆ ಬಂದಿರೋ ಹುಡ್ಗಿನ ಕರ್ಕೊ ಬಂದಿರೋದು, ತೋಟಕ್ ಬಂದಿರೋ ಹುಡ್ಗಿನ ಓಕೆ. ನಮ್ಮನೆ ಕರ್ಕೊ ಬಂದ್ರು. ಅಮ್ಮ ಗೊತ್ತಾಯ್ತಲ್ವಾ ಮದ್ವೆ ಆಗಿದಾರೆ. ನಿಮ್ಮ ಅಣ್ಣ ಫ್ರೆಂಡ್ ಅನ್ನೋ ಕಾರಣಕ್ಕೆ ಅಲ್ಲಿಗೆ ಬಂದಿರೋದಾ? ನಮ್ಮಣ್ಣ ಫ್ರೆಂಡ್ ಅನ್ನೋ ಕಾರಣಕ್ಕೆ ಬಂದಿದ್ದ ಉದ್ದೇಶ ಏನು? ಅಂದ್ರೆ ಅವ್ಳನ್ನ ಕರ್ಕೊಂಡು, ಹುಡ್ಗಿನ ಕರ್ಕೊಂಡು ನಮ್ಮನೆಗ್ ಬಂದಿದ್ದು. ಒಂದು 2-3 ಡೇಸ್ ಇದ್ದು ಎಲ್ಲಿ ಎಲ್ಲಾರು ಕೆಲ್ಸ ತಕ್ಕೊಳ್ಳುವ ಅಂತ, ಕೆಲ್ಸ ಮಾಡುವ ಅಂತ. ಓಕೆ. ಬಟ್ ಅವ್ರ ಹಿನ್ನೆಲೆ ಅಥವಾ ಅವರು ಈ ಹಿಂದೆ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ನಿಮ್ ತಾಯಿ ಆ ಮಾತು ಹೇಳಿದ್ರು? ಅಮ್ಮ ಹೇಳಿದ್ರು, ನಮಗೆ ಇದೆಲ್ಲ ಗೊತ್ತಿಲ್ಲ, ಇದೆಲ್ಲ ಮಾಡಿದ್ದು ಒಳ್ಳೇದಲ್ಲ. ನಮ್ಮನೆಲ್ಲೂ ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ, ನಮ್ಮನೆ ಮಗಳು ಹೀಗೆ ಮಾಡಿದ್ರೆ ನಮ್ಗೆ ಎಷ್ಟು ನೋವಾಗ್ತದೆ. ಆ ತಂದೆ ತಾಯಿ ಶಾಪ ನಮಗ್ ಬೇಡ, ನೀವು ಬಿಡಿ ಅಂತ ಹೇಳಲ್ಲ, ನೀವ್ ಎಲ್ಲಾದ್ರೂ ಜೀವನ ಕಟ್ಕೊಳ್ಳಿ ಅಂತ. ಇಲ್ಲಿ ಬೇಡ ಅಂತ. ಇಲ್ಲಿ ಬೇಡ ಅಂತ. ಅಷ್ಟೊತ್ತಿಗೆ ಅವನು ಅಮ್ಮ ಇರ್ಲಿಲ್ಲ, ನಮ್ಮಮ್ಮನ ಅಮ್ಮ ಅಮ್ಮ ಅಂತಿದ್ದ. ಅಮ್ಮ ನಮ್ಮ ಅಣ್ಣನ್ ಕೇಳಿ, ದೊಡ್ಡಣ್ಣನ್ ಕೇಳಿ, ಇವನು 2ನೇ ಅಣ್ಣನ್ ಫ್ರೆಂಡು, ಎಲ್ಲಾದ್ರೂ ತಕೊಂಡೋಗಿ ಕೆಲ್ಸಕ್ ನೋಡಿ ಬಿಟ್ಟು ಬನ್ನಿ ಅಂತ. ನನ್ ಚಿಕ್ಕಪ್ಪನ ಮಗನು, ನನ್ ದೊಡ್ಡಣ್ಣನು, ನನ್ನ 2ನೇ ಅಣ್ಣನು ಕರ್ಕೊಂಡೋಗಿ ಒಂದು ಹೊರನಾಡ್ ಗೊತ್ತಲ್ವಾ ಸರ್, ಹೊರನಾಡಲ್ಲಿ ಕೆಲ್ಸಕ್ಕೆ ಸೇರ್ಸಿ ಬಂದ್ರು. ನನ್ ದೊಡ್ಡಣ್ಣ ಹೊರನಾಡಲ್ಲಿ ಕೆಲ್ಸ ಮಾಡ್ತಾ ಇದ್ರು, ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ, ಅಲ್ಲಿ ಪಕ್ಕದಲ್ಲಿ ಬಿಟ್ಟು ಬಂದ್ರು. ಅಲ್ಲಿ ಸ್ವಲ್ಪ ದಿನಕ್ಕೆ ಕೆಲ್ಸ ಬಿಟ್ಟು ಅವರು ಅಲ್ಲಿಂದ ಬಿಟ್ರು. ಫೋನ್ ಮಾಡಿ ಹೇಳಿದ್ರೆ, ಇಲ್ಲ ನನ್ನ ಹೆಂಡತಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ, ಅದಕ್ಕೆ ಇಲ್ಲಿ ಕೆಲ್ಸ ಬಿಟ್ವಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಅವ್ರ ಪಾಡಿಗೆ ಇದ್ರು. ಅವನಿಗೆ ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ ಆಯ್ತು ಆ ಹುಡುಗನಿಗೆ. ಅವನು ಬೆಡ್ ರಿಡನ್ ಪೇಷಂಟ್ ಆದ. ಅವನಿಗೆ ಆಲ್ರೆಡಿ ಅಷ್ಟೊತ್ತಿ ಒಂದು ಮಗು ಆಗಿತ್ತು. ಯಾವಾಗ ಅಪರೂಪಕ್ಕೆ ಕಾಲ್ ಮಾಡುವರು, ನಾವ್ ನಮ್ಮನೆ. ನಿಮಗೆ ಈಗ ಅಷ್ಟೊತ್ತಿಗೆ ಅಲ್ಲಿ ನೀವು 10th 10ನೇ ಕ್ಲಾಸ್? ಇಲ್ಲ ಸರ್, 8th 9th ಹಾಗೆ. ಅಲ್ಲ, ಮಗುನೇ ಆಯ್ತು ಅಂದ್ರೆ ನಿಮ್ಗೆ 1 ವರ್ಷ? 8th ಅಲ್ಲಿ ನಾನು ಅವ್ನ್ ಕರ್ಕೊ ಬಂದಿದ್ದು, 9th ಹಾಗೆ ಸರ್. ಓಕೆ ಓಕೆ. ನನಗೆ ಸರ್ ಏನ್ ಗೊತ್ತಾ, ನಂಗೆ ತುಂಬಾ ಮೆಮೊರಿ ಪವರ್ ಜಾಸ್ತಿ. ಈವನ್ ನಾನು 4 year ಅಲ್ಲಿ ಆಗಿರೋದು ನನಗೆ ಅಮ್ಮ ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಜಸ್ಟ್ ಹೇಳಿದ ತಕ್ಷಣ ನೆನಪಿರೋದು. ಹಾಗಾಗಿ ನನ್ನ ತಲೆಯಲ್ಲಿ ಹಾಗೆ ಓದ್ಬಿಡ್ತು. ಅವನು 9th ಅಲ್ಲಿ, ಅದೇ ನಾನು 9th ಆಗಿರುವಾಗ ಮಗು ಆಯ್ತು. ಅವನು ಬೆಡ್ ರಿಡನ್ ಪೇಷಂಟ್ ಅಂತ ಆಗಿದೆ ನನಗೆ ಗೊತ್ತಾಯ್ತು. ಅವನಿಗೆ ಅಪರೂಪ ಫೋನ್ ಮಾಡಿ ಮಾತಾಡ್ತಾ ಇದ್ವಿ. ಯಾರು? ಅವ್ನು ನಮಗೆ ಫೋನ್ ಮಾತಾಡ್ತಿದ್ದ ಅಮ್ಮನ ಜೊತೆ. ನನಗೆ ಅಥವಾ ನಮ್ಗೆ ಏನಿದ್ರೆ ನಮಗೋ ನನಗೋ? ಅಮ್ಮನ ಜೊತೆ ಮಾತಾಡಿ, ನನ್ ಜೊತೆನೂ ತಂಗಿ ಅಂತ ಮಾತಾಡ್ತಿದ್ದ. ನನ್ಗೊಂದು ಮಗು ಆಗಿದೆ ಆತರ. ಓಕೆ. ಮಗುವಾಗಿದೆ, ಹೌದಾ ಅಣ್ಣ ಅಂತೆಲ್ಲ ಮಾತಾಡ್ತಿದ್ವು. ಆದ್ರೆ ಈ ತರ ಬೆಡ್ ರಿಡನ್ ಪೇಷಂಟ್ ಆದ್ಮೇಲೆ ಫೋನ್ ಮಾಡ್ದ, ನನಗೆ ಆಕ್ಸಿಡೆಂಟ್ ಆಯ್ತು, ಈ ತರ ಆಗಿದೆ, ಆಕ್ಸಿಡೆಂಟ್ ಆಗಿ ನಾನು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ, ಬೆಡ್ ಅಲ್ಲೇ ನಾನು ಬೆಡ್ ರಿಡನ್ ಅಂತ. ನನ್ನ ಒಮ್ಮೆ ನೋಡ್ಲಿಕ್ ಬನ್ನಿ ಅಂತ. ನಾವಿರುವ ಕಷ್ಟದ ಪರಿಸ್ಥಿತಿಲಿ ನಮಗ್ ಹೋಗ್ಲಿಕ್ಕೆ ಆಗ್ಲಿಲ್ಲ ಸರ್. ಅವಳು ಇಂತ ಮಾಡಿದಾಳೆ ಅಂತಂದ್ರೆ, ಅವಳು ಫುಲ್ ಅವ್ನ್ ಬೆಡ್ ರಿಡನ್ ಪೇಷಂಟ್ ಆಗಿದ ತಕ್ಷಣ ಅವನ್ನ ತುಂಬಾ ಕೇರ್ಲೆಸ್ ಮಾಡಿದಾಳೆ, ಅವನ್ನ ನೋಡ್ಕೊಂಡಿಲ್ಲ. ಅವನು ಫೋನ್ ಮಾಡಿದಾಗಲ್ಲ ನಮಗೆ ಹೇಳುವನು, ಅವಳಿಗೆ ಬೇರೆ ಯಾರ್ದು ಸಹವಾಸ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಡೆತ್ ಆದ ಸರ್. ಡೆತ್ ಆದ, ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಮ್ ದೊಡ್ಡಣ್ಣನಿಗೆ ಅವಳು ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ದೊಡ್ಡಣ್ಣನಿಗೆ ಫೋನ್ ಮಾಡಿ, ನಮ್ ದೊಡ್ಡಣ್ಣ ಹೇಳಿದ್ನಲ್ಲ ಸರ್, ತುಂಬಾ ಹೆಣ್ಮಕ್ಳ ಸ್ವಭಾವದನ್ನು. ನಮಗೆ ಅವನಿಗೆ ಅಂದ್ರೆ ನಾನು ಅಮ್ಮನ್ನ ಹೋಗುವ ಅಂತ ಮಾತಾಡಿಸ್ತಿದ್ದೆ. ನಾನು ನನ್ನ 2ನೇ ಅಣ್ಣ ಹೋಗು ಬಾ ಅಂತ ಕರಿತಾ ಇದ್ವಿ. ಅವ್ನು ನಮಗ್ ಬೈಯೋನು, ತಾಯಿಯವರು ಗೌರವ ಕೊಡಿ ಅಂತ. ಅಮ್ಮ ಅಂದ್ರೆ ಜೀವ. ನಾವು ಒಂಚೂರು ದ್ವೇಗಾಡಿದ್ರು ನಮ್ಮನ್ನ ಕಣ್ಣಲ್ಲೇ ಎದುರಿಸುವನು, ಅಷ್ಟು ತಾಯಿ ಅಂದ್ರೆ ಪ್ರೀತಿ. ಅವನು ಮನೆ ಬಿಟ್ಟು ಹೋಗುವ ಹಿಂದಿನ ದಿವಸ ನಮಗೆ ಫೋನ್ ಮಾಡಿದ್ದಾನೆ. ಯಾರು? ದೊಡ್ಡಣ್ಣ. ಅಲ್ಲ, ಒಂದ್ ನಿಮಿಷ. ಈಗ ತೀರು ಹೋದವನಿದ್ದಾನಲ್ಲ, ಆತ ನಿಮ್ಮ 2ನೇ ಅಣ್ಣನ ಫ್ರೆಂಡು? ಹೌದು ಸರ್. ಈ ಮೊದಲು ನಿಮ್ಮ ಅಣ್ಣಂಗೆ ಯಾಕೆ ಫೋನ್ ಮಾಡಿಲ್ಲ ಸರ್? ಅವಳು ಯಾಕಂತ ಅಂದ್ರೆ ಅದ್ರ ಮಿಸ್ಟೇಕ್ ಆಗಿರೋದು ನನ್ನಿಂದ. ಅವನು ಚೇತನನ್ನ ಫೋನ್ ಅಂದ್ರೆ ಆ ಹುಡುಗ ಫೋನ್ ಮಾಡ್ತಾ ಇದ್ದ ಅಂತ ಹೇಳಿದ್ವಲ್ಲ, ಅವ್ರದ್ದು ಗಂಡ. ನಾನ್ ಅಣ್ಣನಿಗೆ ಹೇಳಿದ್ದೆ, ಅಣ್ಣ ಈ ತರ ಒಬ್ರು ಅಣ್ಣ ಅಕ್ಕ ಹೀಗ್ ಮದ್ವೆ ಆಗಿದ್ದಾರೆ, ತುಂಬಾ ಒಳ್ಳೆಯವ್ರು ಇದ್ದಾರೆ. ನಮ್ಮ ಅಣ್ಣನ 2ನೇ ಅಣ್ಣನ ನೇಮ್ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಅಣ್ಣ ನಮ್ಮ ಮನೆಗ್ ಬಂದಿದ್ರು, ನೀನ್ ಇರ್ಲಿಲ್ಲ ಅಂತ ಹೇಳಿದ್ದೆ. ಅವ್ರು ಅವಾಗ ಕೆಲ್ಸದಲ್ಲಿ ಇದ್ರು. ಓ ಹೌದಾ, ಅಮ್ಮ ಕಳ್ಸಿದ್ರು ಅಂತ ಹೇಳಿದ್ರಲ್ಲ ಅಂತ. ಹೌದು ಅಂತ ಅವಾಗ ಮಾತಾಡಿದಾರೆ ಅವರು. ಡೆತ್ ಆದಾಗ ನಮಗೆ ಫೋನ್ ಮಾಡಕ್ಕೆ ನಮಗೆ ಫೋನು ನೆಟ್ವರ್ಕ್ ಸಿಕ್ಕಿಲ್ಲ ಅವಳು. ಹಾಗಾಗಿ ಅವನಿಗೆ ನನ್ನದು ದೊಡ್ಡಣ್ಣನಿಗೆ ಫೋನ್ ಮಾಡಿ ಹೇಳಿದಾಳೆ ಡೆತ್ ಆಗಿದ್ರಂತೆ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿದೆ. ಅವನೇ ಆಮೇಲೆ ಹೇಳಿದ್ರೆ ಡೆತ್ ಎಲ್ಲ ಆದ್ಮೇಲೆ ನನ್ ದೊಡ್ಡಣ್ಣ, ಸರಿ ಆಯ್ತು ಇಷ್ಟ ಆಯ್ತು, ಅವ್ನ್ ಡೆತ್ ಆದ್ಮೇಲೆ ಇನ್ನು ಅವ್ರದ್ದು ಕಾಂಟ್ಯಾಕ್ಟ್ ಇಟ್ಕೊಂಡ್ಬಿಡಿ ಅಮ್ಮಗಿನ. ನನಗೆ ಫೋನ್ ಮಾಡಿದ್ರೆಲ್ಲ ಮಾತಾಡೋದ್ ಬೇಡ, ಸರಿ ಆಗುದಿಲ್ಲ ಅಮ್ಮ,
ಮತ್ತೆಲ್ಲ ನಮ್ಮ ಮನೆಗೆಲ್ಲ ಬರ್ತೀನಿ ಅನ್ನೋದು ಅದೆಲ್ಲ ಸರಿ ಬರುದಿಲ್ಲ ಅಂತ. ಬಟ್ ಹಾಗೆ ನೋಡಿದ್ರೆ ಅಲ್ಲಿಂದ ನಿಮ್ಮ ಅಣ್ಣನೇ ಆಕೆ ಜೊತೆ ಮಾತಾಡ್ತಿದ್ನ ಅಥವಾ ಆ ಅಮ್ಮನ ಒತ್ತಾಯದಿಂದ ಈತ ಮಾತಾಡ್ತಿದ್ನ? ಸರ್ ನಮ್ಮ ಅಣ್ಣನ್ ಬುದ್ಧಿ ಅಂದ್ರೆ ಏನ್ ಗೊತ್ತಾ, ಅವ್ನ್ ತುಂಬಾ ಯಾರು ಹೇಳಿದ್ರೆ ಬೇಗ ನಂಬಿಡ್ತಾನೆ ಸರ್. ನೀವಾದ್ರೂ ಅಷ್ಟೇ ಕೂರ್ಸ್ಕೊಂಡ್ ನೀವ್ ಒಂಚೂರು ಹತ್ತು ಕರೆದ್ಬಿಟ್ರೆ ಅವ್ನ ಕೈಯಲ್ಲಿ ಏನಿದೆ ಅವ್ನ್ ಬಟ್ಟೆ ಬೇಕಾದ್ರೆ ಬಿಚ್ಚಿ ಕೊಟ್ಟು ಬರ್ತಾನೆ. ಆ ತರದ ಸ್ವಭಾವ ಅವ್ನು. ಬೇರೆಯವ್ರನ್ನ ಬೇಗ ನಂಬ್ತಾನೆ, ಬ್ಲೈಂಡ್ ಆಗ್ತಾನೆ. ಅವನು ಅಷ್ಟೆಲ್ಲ ಹೇಳಿ ಆದ್ಮೇಲೆ ಅವ್ನ ಅಲ್ಲಿಂದ ಬಿಟ್ಟು ಮಂಗಳೂರು ಸೈಡ್ ಅಲ್ಲಿ ಒಂದು ಕೆಲ್ಸ ನೋಡಿದ್ರು. ಫೋನ್ ಮಾಡೋದು, ಕಾಂಟ್ಯಾಕ್ಟ್ ಆಗೋದು ಎಲ್ಲ ಗೊತ್ತೈತಿ. ನಮಗೆ ಒಂದು ಚೂರು ವಿಷಯ ಗೊತ್ತಿಲ್ಲ, ನಾವು ಊರಲ್ಲಿ ಇದ್ವಿ ಅಲ್ವಾ, ಏನು ವಿಷಯನೇ ಗೊತ್ತಿರ್ಲಿಲ್ಲ. ಫುಲ್ ಕಾಂಟ್ಯಾಕ್ಟ್ ಆಗಿ ಅವಳು ಹೋಗಿ ನಮ್ಮ ಅಣ್ಣನ ಕರ್ಕೊಂಡು ಹೋಗಿಯೇ ಬಿಟ್ಲು ಸರ್. ಹೌದಾ? ಕರ್ಕೊಂಡು ಹೋಗಿಯೇ ಬಿಟ್ಲು. ಅಂದ್ರೆ ನಿಮ್ಗೆ ಸುಳಿವೇ ಇರ್ಲಿಲ್ವಾ ಸರ್? ಅಂದ್ರೆ ಒಂದ್ ಮದ್ವೆ ಮನೆ ಇತ್ತು, ನಂದು ಮದ್ವೆ ಮನೆಗೆ ಹೋದಾಗ ಒಂದು 3 days ಸರ್ ಅವನು ಫೋನ್ ಮಾಡಿದ್ರೆ, ಅವನು ಹೋಗೋದು ಒಂದು ತಿಂಗಳ ಹಿಂದೆ ಇದ್ದಾಗ ನನಗೆ ಫೋನ್ ಮಾಡಿ ನನ್ನ ಪೆಟ್ ನೇಮ್ ಅಲ್ಲಿ ನಂದು ಅಮ್ಮಿ ಅಂತ ಹೇಳಿ ಕರೆಯೋರು. ಅಲ್ಲ, ಈಗ ಮದ್ವೆ ಮನೆ ಯಾರ್ದು? ನಂದು ರಿಲೇಟಿವ್ಸ್ ಒಂದು ಮದ್ವೆ ಮನೆ ಇತ್ತು. ಓಕೆ. ಅಲ್ಲಿಗೆ ನಾವೆಲ್ಲ ಹೋಗಿದ್ವಿ, ಅವಾಗ ಅವನು ಹೋಗಿರೋದು. ಆತ ಮದ್ವೆಗೆ ಬಂದಿದ್ನ? ಇಲ್ಲ ಇಲ್ಲ ಇಲ್ಲ. ಆತ ನೀವು ಮದ್ವೆಗೆ ಹೋದ್ರೆ ಈತ ಹಿಂಗ್ ಹೋಗಿರೋದು? ಹಾ ಸರ್, ಇದು ಏನ್ ಆ ಮದ್ವೆ ಅಂತ ಹೇಳಿದ್ನಲ್ವ, ಅವ್ರು ನಮ್ ರಿಲೇಟಿವ್, ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದು. ಓಕೆ ಆಯ್ತಾ. ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳು ಅಲ್ಲಿಗೆ ಬಂದು ಎಲ್ಲ ದುಡ್ಡೆಲ್ಲ ಇಸ್ಕೊಂಡು ಹೋಗ್ತಿದ್ದಾಳೆ ಸರ್. ಅವರು ನಮ್ದು ರಿಲೇಟಿವ್ಸ್ ಒಬ್ರು ಅಣ್ಣ ಅಂದ್ರಲ್ಲ, ಆಮೇಲೆ ಎಲ್ಲ ಆದ್ಮೇಲೆ ಹೇಳಿದ್ರು ಒಬ್ಬಳು ಇಲ್ಲಿ ಬಂದು ದುಡ್ಡು ಇಸ್ಕೊಳ್ತಾ ಹೋಗ್ತಾ ಇದ್ಲು ಅಂತ. ನಮ್ ಅಷ್ಟೇ ಇವನ್ ಹೋಗಿ ಎಲ್ಲ ಆಯ್ತು, ನಮಗೆ ಫೋನ್ ಇಲ್ಲ ಏನಿಲ್ಲ. ಅಮ್ಮ ಹೀಗೆ ಎಲ್ಲೋ ಹೋಗಿ ಕೇಳಿಸಿದಾಗ ಇಲ್ಲ ಒಂದು ಹೆಂಗಸಿನೊಟ್ಟಿಗೆ ಹೋಗಿದ್ದಾರೆ ಅಂತ ಫೋನ್ ಮಾಡಿದ್ರೆ ಫುಲ್ ಉಲ್ಟಾನೆ ಸರ್ ಮಾತು ಎಲ್ಲ. ನಂಗೆ ಬರೋದಿಲ್ಲ, ನೀವ್ ಹಾಗೆ ನೀವ್ ಹೀಗೆ ಅಂತೆಲ್ಲ. ಅಮ್ಮ ಕೈ ಕಾಲು ಹಿಡಿಯೋದು ಬಿಟ್ರು, ಯಾವ ಕಂಡು ಕೇಳಿದ್ದು ದೇವಸ್ಥಾನ ಎಲ್ಲ ಕಡೆ ಹೋದ್ರು, ಎಲ್ಲ ಮಾಡಿದ್ರು. ಅಂದ್ರೆ ನಿಮ್ಮ ಅಣ್ಣನೇ ಇಡೀ ವರ್ತನೆನೇ ಬದಲಾಗಿತ್ತ ನಿಮ್ಮ ಅಣ್ಣಂದು? ಅಂದ್ರೆ ಅಮ್ಮಗೆ ರೆಸ್ಪೆಕ್ಟ್ ಹಾಗೆ ಇತ್ತು. ಬಟ್ ನನ್ನ ಬಿಟ್ಟು ಬಿಡಿ, ನನಗೆ ನಾನು ಇನ್ ಮುಂದೆ ಇಲ್ಲ, 2 ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೊಳ್ಳಿ ಅನ್ನೋರು. ಅವ್ರ ಸರ್ ತುಂಬಾ ಇದೆ, ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ. ಅವ್ರದ್ದು ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಆಗೋಯ್ತು. ನಂದು 10th ಆಯ್ತು, PUC ಹೋದೆ. PUC ಇನ್ನೊಬ್ರು ಮನೇಲಿ ಓದಿದೆ, ನಂದು ರಿಲೇಟಿವ್ಸ್ ಮನೇಲಿ. ಇನ್ನೊಬ್ರ ಮನೇಲಿ ಓದ್ಕೊಂಡೆ. ಫಸ್ಟ್ PU ಓದುವಾಗ ಒಂದ್ ಹುಡುಗನ್ ಪರಿಚಯ ಆಯ್ತು. ಇನ್ನೊಬ್ರು ಮನೆಗೆ ಯಾಕೆ ಹೋದ್ರಿ? ಅಂದ್ರೆ ಸರ್ ಮನೇಲಿ ಕಷ್ಟ ಸರ್, ಬಸ್ ಎಲ್ಲ ನಮಗೆ ಕಷ್ಟ ಇತ್ತು, ಬಸ್ ಮಾರ್ಗಕ್ಕೆ ಇರ್ಲಿಲ್ಲ. ಓಕೆ ಓಕೆ, ಕಾಲೇಜ್ಗೆ ಹತ್ರ ಆಗುತ್ತೆ ಅಂತ ಹೋದ್ರಿ? ಹತ್ರ ಆಗೋಕೆ ಮತ್ತೆ ಮಾವನವರೆಲ್ಲ ಇನ್ನೊಬ್ರು ಮನೇಲಿ. ಅಂದ್ರೆ ನಂಗೆ ಆಲ್ರೆಡಿ ತುಂಬಾ ಕಷ್ಟದ ಅನುಭವ ಆಗೋಗಿತ್ತು ಸರ್. ಆದ್ರೂ ನಾನು ಯೋಚನೆ ಮಾಡ್ಬೇಕಿತ್ತು, ಅಂದ್ರೆ ನನ್ ತಪ್ಪಿಂದ ಇನ್ನೊಬ್ರು ಜೀವನನೂ ಹಾಳಾಗುತ್ತೆ ಅಂತ ನಾನು PUC ಲವ್ ಮಾಡಿದ್ದೆ ಸರ್. ಅಲ್ಲ ಒಂದ್ ನಿಮಿಷ. ಈಗ ಇನ್ನೊಬ್ರು ಮನೆಗೆ ಹೋದ್ರಿ, ಅಲ್ಲಿ ಓದ್ತಾ ಇದ್ರಿ. ಬಟ್ ಇಲ್ಲಿ PUC ಓದಬೇಕಾದ್ರೆ ಇದು ಯಾವ ಪರಿಚಯ? ಅಂದ್ರೆ ಕಾಲೇಜಲ್ಲೇ ಅಥವಾ ಹೊರಗಡೆನಾ? ಕಾಲೇಜಲ್ಲ ಸರ್, ನಾನು ಇದ್ದು ಊರಿನವ್ರೆ. ಓಕೆ, ಅಂದ್ರೆ ಅದು ನಿಮ್ಮ ಕಡೆಯಿಂದ ಆದದ್ದ? ನಂದು ಹೈಸ್ಕೂಲ್ದು ಫ್ರೆಂಡ್ ಅಣ್ಣ, ನನಗೆ ಅಷ್ಟು ಹೈಸ್ಕೂಲ್ದು ಫ್ರೆಂಡ್ದು ಅಣ್ಣ, ನನಗೆ ಗೊತ್ತಿರ್ಲಿಲ್ಲ ಅವ್ರದ್ದು ಅಣ್ಣ ಅನ್ಕೊಂಡ್ಬಿಟ್ಟು. ಓಕೆ, ಅಣ್ಣ ಅಂತ ಹೇಳ್ಬಿಟ್ಟು ಗೊತ್ತಿರ್ಲಿಲ್ಲ. ಅವರು ರಿಕ್ಷಾ ಡ್ರೈವರ್. ಹಾ, ಅವರು ತುಂಬಾ ಕಷ್ಟಪಟ್ಟಿರೋ ಹುಡುಗ ಸರ್. ನಾನು ಈಗಲೂ ಹೇಳ್ತೀನಿ, ಅಂತ ಹುಡುಗರು ತುಂಬಾ ಕಡಿಮೆ ಆದವ್ರಿಗೆ ಸಿಕ್ಕುದು. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಮುಂದೆ ಗೊತ್ತಾಗ್ತದೆ. ಓಕೆ ಓಕೆ, ಅವರೇ ಪ್ರಪೋಸ್ ಮಾಡಿದ್ದ ಅಥವಾ? ಸರ್ ಅಂದ್ರೆ ಅವ್ರಿಗೆ ಪ್ರಪೋಸ್ ಅಂತ ಹೇಳಿದ್ರೆ ಜಸ್ಟ್ ನೀವು ಅವ್ರಿಗೆ ಇಬ್ಬರಿಗೂ ಇಷ್ಟ ಇತ್ತು, ಬಾಯಲ್ಲಿ ನೀವೇ ಮೊದಲು ಹೇಳಿ ಅಂತ ಹೇಳಿ ನನಗೆ. ಓಕೆ ಓಕೆ, ತುಂಬಾ ಒಳ್ಳೆ ಹುಡುಗ. ಅಂದ್ರೆ ಏಜ್ ಸಹ ತುಂಬಾ ಸಣ್ಣದು. ಅದೊಂದು ಚಂದ ಅಂತ ನನಗೆ ಸರ್. ಅವ್ರದ್ದು ಗುಡ್ ಕ್ವಾಲಿಟೀಸ್ ನೋಡ್ಲಿಲ್ಲ, ಅದೊಂದು ಟೈಮ್ ಅಟ್ರಾಕ್ಷನ್ ಗೊತ್ತಲ್ವಾ? ಅಟ್ರಾಕ್ಷನ್ ಆಯ್ತು, ಲವ್ ಆಯ್ತು, ಇಬ್ಬರ ಕಡೆಯಿಂದ ಒಪ್ಪಿಗೆ ಆಯ್ತು. ನಮ್ಮಿಬ್ಬರದು ಕ್ಯಾಸ್ಟ್ ಬೇರೆ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಕ್ಯಾಸ್ಟ್ ಬೇರೆ. ನಾನು ಅಂದ್ರೆ ಅಮ್ಮನೊಟ್ಟಿಗೆ ನಾನು ಮಾತಾಡ್ತಾ ಇರೋದು ಗೊತ್ತಿತ್ತು, ಆದ್ರೆ ಇದೇ ಹುಡುಗನ್ ಜೊತೆ ಅಂತ ಗೊತ್ತಿರ್ಲಿಲ್ಲ. ನಂದು ರಿಲೇಟಿವ್ಸ್ ಒಬ್ರು ಹುಡುಗ ಇದ್ದಾರೆ, ಅವ್ರು ಯಾವಾಗ್ಲೂ ನನ್ನೊಟ್ಟಿಗೆ ಮಾತಾಡ್ತಾ ಇರುವರು. ನಾವು ಅವ್ರಿಬ್ರು ಫ್ರೆಂಡ್ ತರ ಇದ್ದಿದ್ದು. ಅಮ್ಮ ಅವ್ರೆ ಅನ್ಕೊಂಡಿದ್ದಾರೆ. ನಾನು ಅವರ ಹೆಸರೇ ಹೇಳಿದೆ, ಅಮ್ಮನ ಹತ್ರ ನಾನು ಸತ್ಯ ಹೇಳಲಿಲ್ಲ. ಅಂದ್ರೆ ಸತ್ಯ ಹೇಳಿದ್ರೆ ಒಪ್ಪುದಿಲ್ಲಲ್ಲ,
ಲಾಸ್ಟ್ ಟೈಮಲ್ಲಿ ಕಾಂಪ್ರಮೈಸ್ ಮಾಡೋಣ ಅಂತ. ಹ್ಮ್ ಫಸ್ಟ್ PU ಸೆಕೆಂಡ್ PU ಮುಗೀತು, ನಮ್ದು 5 year ಲವ್ ಸರ್. ಹ್ಮ್ ತುಂಬಾ ಒಳ್ಳೆ ಹುಡುಗ. ಈಗಿನ ಕಾಲದಲ್ಲೆಲ್ಲ ಗೊತ್ತಲ್ಲ ಸರ್, ಒಂದು ಒಂದ್ ನಿಮಿಷ ಈಗ ಶುರುವಾಗಿದ್ದು ಫಸ್ಟ್ PUC ಲಿ. ಹೌದು ಸರ್, ಫಸ್ಟ್ PU. ಸೆಕೆಂಡ್ ಇಯರ್ಗೆ 5 ವರ್ಷ ಹೆಂಗಾಗುತ್ತೆ ಸರ್ ಸೆಕೆಂಡ್ PU ಎಲ್ಲ ಮುಗ್ದು ಎಲ್ಲ ಆಯ್ತು, ಅಲ್ಲಿ ಟೋಟಲ್ ನಂದು 5 year ಲವ್. ಓಕೆ, ಅಲ್ಲಿ ಮುಂದಕ್ಕೂ ಸೆಕೆಂಡ್ PUC ಆದ್ಮೇಲೆ ನೀವೇನ್ ಮಾಡಿದ್ರಿ? ಸರ್ ನಾನು ಸೆಕೆಂಡ್ PU ಆದ್ಮೇಲೆ ನಾನು ನರ್ಸಿಂಗ್ ಮಾಡ್ಕೊಂಡೆ. ಓಕೆ, ಅಲ್ಲೂ ಈ ಪ್ರೇಮ ಮುಂದುವರೆದಿತ್ತು ಅಂತ? ಮುಂದುವರೆದಿತ್ತು ಸರ್, ಬೇರೆ ಬೇರೆ ದೂರ ಇದ್ವಿ ಸರ್. ನಿಮಗೆ ಗೊತ್ತು ಇವಾಗಿನ ಕಾಲದಲ್ಲಿ ಲವ್ ಅಂದ್ರೆ ಯಾವ ತರ ಅಂತ. ಒಂದು ದಿನನು ನನ್ನ ಬೇರೆ ತರ ನೋಡಿದ ಹುಡುಗ ಅಲ್ಲ. ಅಂದ್ರೆ ಓದು, ಅಮ್ಮ ಇಂಪಾರ್ಟೆಂಟ್ ಅಂದ್ರೆ ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ ಸರ್, ನನಗೆ ನೀವು ಹಾಗೆ ನೋಡ್ಕೊಳ್ಳೋದ್ ಬೇಡ, ಹೀಗೆ ನೋಡ್ಕೊಳ್ಳೋದ್ ಬೇಡ ಸರ್. ನಮ್ಮ 2 ಅಣ್ಣಂದು ಸ್ವಲ್ಪ ರ್ಯಾಶ್ ಸ್ವಭಾವ. ಅಂದ್ರೆ ಅವನಿಗೆ ಅಪ್ಪನ್ ತರ ಏನಾದ್ರು ಕೋಪ ಬಂದ್ರೆ ತಕ್ಷಣ ರಿಯಾಕ್ಟ್ ಆಗ್ತಾನೆ. ಒಂದ್ ದೊಡ್ಡವರು ಚಿಕ್ಕವರು ಅನ್ನೋ ತರ ಇಲ್ಲೇ ಇಲ್ಲ. ನನಗೆ ತುಂಬಾ ಗಾಬರಿ ಇತ್ತು ಅಮ್ಮನ್ನ. ಅಂದ್ರೆ ಗೊತ್ತಿಲ್ಲ ಸರ್, ಈಗ ಅಣ್ಣ ಎಷ್ಟೇ ಒಳ್ಳೆ ಇದ್ರು ಬರುವ ಹುಡುಗಿಯರು ನೋಡ್ತಾರೋ ಇಲ್ಲೋ ಅನ್ನೋದೊಂದು ದೊಡ್ಡದಿತ್ತು, ಪ್ರಶ್ನೆ ಇತ್ತು. ಅದಕ್ಕೆ ನಾನು ಹುಡುಗನಿಗೆಲ್ಲ ಹೇಳ್ತಾ ಇದ್ದೆ, ಏನೇ ಪ್ರಾಬ್ಲಮ್ ಆದ್ರೂ ನನಗೆ ಏನು ಕೇಳೋದಿಲ್ಲ, ನಿಮ್ಮ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ, ನಾನು ಅದ್ರಲ್ಲಿ ಯಾವ್ದೇ ರೀತಿ ಕಾಂಪ್ರಮೈಸ್ ಇದಾಗುದಿಲ್ಲ. ಆದ್ರೆ ನಾನ್ ಕೇಳೋದಿಷ್ಟೇ, ನನ್ನ ಅಮ್ಮ ಬರ್ತಾರೆ ಅಂದ್ರೆ ನೀವು ನೋಡ್ಕೊಬೇಕು ಅಷ್ಟೇ ಅಂತ. ಅಷ್ಟರಲ್ಲಿ ಆಲ್ರೆಡಿ ಅವರು ದುಬೈಗೆ ಟ್ರೈ ಮಾಡ್ತಾ ಇದ್ರು. ಅವರು ರ್ಯಾಂಕ್ ಸ್ಟೂಡೆಂಟ್ ಸರ್, ಅಂದ್ರೆ ಸೆಕೆಂಡ್ PU ಅಲ್ಲೇ 85% ಮಾಡಿದವರು. ಕಾರಣಾಂತರದಿಂದ ಓದ್ಲಿಕ್ಕೆ ಆಗ್ಲಿಲ್ಲ ಅವರಿಗೂ, ಮನೆ ಪರಿಸ್ಥಿತಿಯಿಂದ. ತುಂಬಾ ಒಳ್ಳೆಯವರು. ಅಂದ್ರೆ ನಮ್ಮಮ್ಮಗೆ ಅವರೆಲ್ಲ ಗೊತ್ತಿತ್ತು, ನೋಡಿದ್ರು, ಎದುರುಗಡೆ ಸಿಗ್ತಾ ಇದ್ರು, ಮಾತಾಡ್ತಾ ಇದ್ರು. ಬಟ್ ನಮ್ಮಿಬ್ರದ್ದು ಲವ್ ಇದೆ ಅಂತ 5 ವರ್ಷದಲ್ಲಿ ಒಬ್ರಿಗೂ ಪಿನ್ ಟು ಪಿನ್ ಪಾಯಿಂಟ್ ಲವ್ ಡೌಟ್ ಬರ್ಲಿಲ್ಲ ಸರ್. ಆ ತರ ಇದ್ವಿ. ಅಂದ್ರೆ ಎದುರುಗಡೆ ಸಿಕ್ಕಿದ್ರು ಮಾತಾಡ್ತಾ ಇರ್ಲಿಲ್ಲ, ಏನು ಇರ್ಲಿಲ್ಲ. ಗೊತ್ತಲ್ಲ, ನಾವ್ಯಾರೋ ಅವ್ರು ಯಾರೋ ಅನ್ನೋ ತರ ಇರ್ತಿದ್ವಿ. ಓ, ಐ ಮೀನ್ ನೀವು ಅದನ್ನ ಆಕ್ಟ್ ಮಾಡೋದು ಕಲ್ತಿದ್ರಿ? ಐ ಮೀನ್ 5 ವರ್ಷ ನೀವು ಅದನ್ನ ಎಲ್ಲೂ ತೋರಿಸ್ಕೊಳ್ಳದೆ ಬದುಕಿದ್ರಿ? ಹಾ, ಅಂದ್ರೆ ಅಂದ್ರೆ ನಾವು ಅಮ್ಮನ ಕನ್ವಿನ್ಸ್ ಮಾಡೋ ಟೈಮಲ್ಲಿ ಎಲ್ಲ ಆಗ್ಬೇಕು ಅಂತ ಗೊತ್ತಾಯ್ತ್ರೆ. ಮರ್ಯಾದೆ ಹೋಗ್ತದಲ್ಲ, ಒಬ್ಬಣ್ಣ ಬೇರೆ ಈ ತರ ಮಾಡಿದನಲ್ವಾ, ಈ ತರ ಮಾಡಿ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ನಾನೊಂಥರ ತುಂಬಾ ಸಂಕಷ್ಟಕ್ಕೆ ಸಿಲುಕಿದೆ. ಏನು ಅಂದ್ರೆ ಈಚೆ ಹುಡುಗನು ಬಿಡೋ ಹಾಗಿಲ್ಲ, ಚಿನ್ನದಂತ ಹುಡುಗ. ಈಚೆ ಅಮ್ಮನೂ ಬಿಡೋ ಹಾಗಿಲ್ಲ. ನಂಗೆ ಗೊತ್ತಿತ್ತು ಸರ್, ನಾನಿಲ್ಲ ಅಂದಿದ್ರೆ ನಮ್ಮಮ್ಮ ಇರೋದಿಲ್ಲ ಅನ್ನೋ ನಂಗೆ ಚೆನ್ನಾಗಿ ಗೊತ್ತಿತ್ತು. ಫೈನ್ ಅಂತ ಗೊತ್ತಾಗೋ ದಿನ, ಆ ಡೇ ಯಾವಾಗ ಬಂತು? ಸರ್ ಸೆಕೆಂಡ್ PU ಮುಗ್ದಾಗೋ ಹೊತ್ತಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ನಾನು ಹುಡುಗನಿಗೆ ಅಂದ್ರೆ ಏನಾಯ್ತು ಗೊತ್ತು ಸರ್, ನನ್ ಫೈನಲ್ ಈಗ ಫ್ಯಾಮಿಲಿಲೆಲ್ಲ ಮಾತಾಡಿದ ತಕ್ಷಣ ಬೇರೆ ಕ್ಯಾಸ್ಟ್ ಅಂದ್ರೆ ಸರ್, ಅಂದ್ರೆ ಹೇಳ್ಬಾರ್ದು, ಆ ಜನಾಂಗ ಕೆಳಗಿಟ್ಟಿದೀವಿ ಅಂತ ಅಲ್ಲ, ಬಟ್ ನಮ್ಮ ಅಣ್ಣ ಮದುವೆ ಆಗಿರೋ ಹುಡುಗಿ ಕಾಸ್ಟ್ ತುಂಬಾ ಕೆಳಗಿದೆ. ಅಂದ್ರೆ ಈಗ ಸರ್ ನಾನ್ ನಂಬೋದು ಹೆಣ್ಣು ಗಂಡು ಅಂತ, ಬಟ್ ಈಗ ಹಳ್ಳಿ ಸೈಡ್ ಸಾಮಾಜಿಕವಾಗಿ ಏನಿದೆಯೋ ಅದನ್ನ ಹೇಳ್ತಾ ಇದ್ದೀರಾ. ಅವರು ತುಂಬಾ ಕೆಳಕ್ಕೆ ಅಷ್ಟು ಅನ್ನೋ ಕಾರಣದಿಂದ ಅವ್ರನ್ನ ಎಲ್ಲೋ ಮಾಡ್ಕೊಳಲ್ಲ ಅಂತ ಬಂದ್ಬಿಡ್ತು. ಅಂದ್ರೆ 2ನೇ ಮದ್ವೆ ಬೇರೆ ಎಲ್ಲೋ ಮಾಡ್ಕೊಳಲ್ಲ ಅಂತ. ನನ್ನ ಹುಡುಗ ಬಂದ್ಬಿಟ್ಟು ನಮ್ಗಿಂತ ಕೆಳಗೆ, ಅಂದ್ರೆ ತೀರಾ ಕೆಳಗೆ ಏನಲ್ಲ, ನನ್ಗಿಂತ ಸ್ವಲ್ಪ ಕೆಳಗೆ. ಬಟ್ ಏನ್ ಗೊತ್ತಾ, ಮನೆ ಫ್ಯಾಮಿಲಿ ಎಲ್ಲ ಒಪ್ಕೊಳಲ್ಲ ಅಂತ ಗೊತ್ತಿತ್ತು. ಬಟ್ ನಾನೇನ್ ಪ್ರಾಕ್ಟಿಕಲ್ ಆಗಿ ರೆಡಿ ಆಗಿದೆ, ಇಲ್ಲ ಒಪ್ಸ್ಬೋದು ಅಂತ. ಸೆಕೆಂಡ್ PUC ಎಂಡ್ ಟೈಮ್ ಅಲ್ಲಿ ಅಮ್ಮ ಸೆಕೆಂಡ್ PU ಆಗಿದ ತಕ್ಷಣ ನಾನು ಹುಡ್ಗನ್ ಕರೆದು ಮಾತಾಡಿಸಿದೆ, ಅಮ್ಮ ಒಪ್ಪೋಕೆ ರೆಡಿ ಇಲ್ಲ, ಎಂತ ಮಾಡುದು ಅಂತ. ಆ ಹುಡ್ಗ ಒಂದೇ ಮಾತು ಹೇಳಿದ್ರು ಸರ್, ನೀನ್ ತಾಯಿ ಇಂಪಾರ್ಟೆಂಟು, ಅಪ್ಪ ಇಲ್ದೇನೆ ಸಾಕಿದ್ದಾರೆ, ತಾಯಿ ಇಂಪಾರ್ಟೆಂಟ್. ಇಬ್ಬರನ್ನ ನಾನು ಅಂತ ಸಮಯ ಬಂದ್ರೆ ನಿನ್ನ ಬಿಟ್ಟು ಕೊಡ್ತೇನೆ ಹೊರತು ನಿನ್ನ ನಾನು ಕರ್ಕೊಂಡು ಹೋಗುದಿಲ್ಲ ಅಂತ. ಬಟ್ ನಾನು ಹೇಗಾಗಿದ್ದೆ ಅಂದ್ರೆ, ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಗುಣ ನಾನು ತುಂಬಾ ಹಚ್ಕೊಂಡಿದ್ದೇನೆ ಸರ್. ಅಂದ್ರೆ 5 ವರ್ಷದಲ್ಲಿ ಒಂದು ದಿವಸ ಸರ್, ನೀವು ನಂಬುದಿಲ್ಲ, ಮಂಗ ಅನ್ನೋ ಒಂದು ವರ್ಡ್ ಬೈದಿರ್ಲಿಲ್ಲ. ರೆಸ್ಪೆಕ್ಟ್, ಹೋಗಿ ಬನ್ನಿ ಅಂತಾನೆ ಕರಿತಾ ಇದ್ದದ್ದು, ನನ್ನ ಹೋಗುವ ಅಂತ ಇರ್ಲಿಲ್ಲ. ಆ ಗುಣಗಳೆಲ್ಲ ನೋಡಿದಾಗ ಓಕೆ, ನಂಗೆ ಇವ್ರು ಬೇಕು, ಕಷ್ಟನೋ ಸುಖನೋ, ಆದ್ರೆ ಇವ್ರನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ನಾನು. ನಾನ್ ಬಿಟ್ಕೊಳ್ಲಿಕ್ಕೆ ರೆಡಿ ಇರ್ಲಿಲ್ಲ. ಸಿಕ್ಕ
ಸಿಕ್ಕಾಬಟ್ಟೆ ಚೆನ್ನಾಗಿದ್ರು ಸರ್. ಸಿಕ್ಕಾಬಟ್ಟೆ ಅಂದ್ರೆ ಅವ್ರನ್ನ ಅಕ್ಕಪಕ್ಕ ನಿಲ್ಸಿದಾಗ ನನಗೊಂಥರ ಶಾಕ್ ಆಗೋದು. ಇಷ್ಟು ಚೆನ್ನಾಗಿರೋ ಹುಡುಗ ನನ್ನ ಒಪ್ಪಿದ್ರ ಹೇಗೆ 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 ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಕ್ವೆಶನ್ ಇದನ್ನೇ ಕೇಳುವರು, ಹೇಗೆ ಎಷ್ಟು ಚೆನ್ನಾಗಿರೋ ಹುಡುಗ, ನಾನ್ ನೋಡಿಲ್ಲ ಅಷ್ಟು ಚಂದ ಇರೋ ಹುಡುಗ, ನಿನ್ಗೂ ಅವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಅವ್ರದ್ದು ಚಂದದ ಮುಂದೆ ನನ್ ಚಂದ ಏನೂ ಅಲ್ಲ. ಅದ್ರ ಮಧ್ಯೆ ಇಷ್ಟು ಒಳ್ಳೆ ನಡತೆ ಬೇರೆ. ಹಾಗಾಗಿ ನಾನ್ ಕಾಂಪ್ರಮೈಸ್ ಆಗಿರ್ಲಿಲ್ಲ ಬಿಟ್ಕೊಡಕ್ಕೆ. ಎಲ್ಲ ಆಯ್ತು. ನಮ್ಮಮ್ಮ ಅದೇ ನಂದು ರಿಲೇಟಿವ್ಸ್ ಹುಡುಗನೇ ಅಂತ ಅನ್ಕೊಂಡ್ರು. ಸೊ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಗದೆ ಇದ್ದಾಗ ಇದ್ರ ಮಧ್ಯ ನಂದು ಊರಿನವ್ರೆ, ನನಗ್ ಗೊತ್ತಿರ್ಲಿಲ್ಲ. ನಂದು ಊರಿನವ್ರೆ ನನ್ನ ಒಂದು ಬರ್ಡೇ ದಿನ ನನ್ನ ಸ್ಟೇಟಸ್ ನೋಡ್ಬಿಟ್ಟು ಅವನು ನನಗೆ ಮೆಸೇಜ್ ಮಾಡಿದ್ದ. ಮೆಸೇಜ್ ಮಾಡಿದ ತಕ್ಷಣ ನಾನು ಯಾರು ಅಂತ ಗೊತ್ತಾಯ್ತ ಅಂತ. ನಂಗೆ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳಿದೆ. ನೀವು ಮದ್ವೆ ಆಗ್ತೀರಂದ್ರೆ ಇಲ್ಲ, ನಾನ್ 3 year ಮದ್ವೆ ಆಗಲ್ಲ ಅಂತೆಲ್ಲ ಹೇಳಿದ್ದೆ. ಅವ್ರು ಯಾರು? ನಮ್ಮ ಊರ್ನವ್ರೆ, ಸ್ವಲ್ಪ ಒಂದು 5 kilometer. ಬಟ್ ಅವ್ರು ನನ್ನ ಅದುವರೆಗೂ ನೋಡಿರ್ಲಿಲ್ಲ. ಅಲ್ಲ, ನೀವು ನೋಡಿರ್ಲಿಲ್ವಾ? ಅವ್ರು ನೋಡಿರ್ಲಿಲ್ಲ? ಇವ್ರು ನೋಡಿರ್ಲಿಲ್ಲ. ಅಂದ್ರೆ ಸರ್ ನಾನು ಓದ್ಲಿಕ್ಕೆಲ್ಲ ಬೇರೆ ಕಡೆ ಇದ್ದೆ, ನಾನು ಹೊರಗೆಲ್ಲ ಹಾಗೆ ಬರ್ತಿರ್ಲಿಲ್ಲ. ನಿನ್ ನಂಬರ್ ಹೆಂಗ್ ಸಿಕ್ತ ಅವ್ರಿಗೆ? ಸರ್ ಏನು ಅಂದ್ರೆ ನಂದು ಫೋಟೋನ ನಂದು ಅತ್ತೆ ಮಗ ಹಾಕೊಂಡಿದ್ದ, ಸ್ಟೇಟಸ್ ಹಾಕ್ತಾರಲ್ವಾ, ಅವ್ರೊಟ್ಟಿಗೆ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಕಲೆಕ್ಟ್ ಮಾಡ್ಕೊಬಿಟ್ಟು ಮೆಸೇಜ್ ಮಾಡಿದ್ರು. ಹಂಗೆ ಯಾರು ಹೆಣ್ಮಕ್ಳು ನಂಬರ್ ಎಲ್ಲ ಕೊಡ್ತಾರ? ಹುಡ್ಗ ಸರ್, ನಂದ್ ಅತ್ತೆ ಮಗ. ಹೌದು ಬಾ, ಅವ್ನ್ ನಮ್ಮ ಅತ್ತೆ ಮಗ ನಿನ್ ನಂಬರ್ ಯಾರು ಕೇಳಿದ್ರು ಕೊಡ್ತಾನ? ಅವ್ ಕೊಟ್ಟಿದ್ದ ಸರ್. ಅವ್ನ್ ಸಣ್ಣವನ, ಅಂದ್ರೆ ಅವ್ರವ್ರದ್ದು, ಅಂದ್ರೆ ಅವನ್ ಏನ್ ಅನ್ಕೊಂಡ್ ಕೊಟ್ಟಿರೋದ್ ಸರ್, ಅಂದ್ರೆ ಊರು ಮನೆಯವ್ರಲ್ವಾ, ಇಬ್ಬರು ಪರಿಚಯ ಇದೆ ಅನ್ಕೊಂಡ್ ಕೊಟ್ಟಿದ್ದಾರೆ. ಆಯ್ತು, ಇಲ್ಲಿ ಬಂದ್ ಪ್ರಪೋಸ್ ಮಾಡ್ದ, ನೀನ್ ಆಗಲ್ಲ ಅಂದೆ. ಆಮೇಲೆ ಆಗಲ್ಲ ಅಂತ ಹೇಳಿದ್ದೆ. ಅವನು ಆಯ್ತು ಅಂತ ಹೇಳಿ, ಬಟ್ ಅವನು ಅಂದ್ರೆ ಆಗಲ್ಲ ಅಂದ್ರು. ಓಕೆ, ಮನೆ ಕಡೆ ಒಪ್ಪಿಸಿದ್ರೆ ಆಗ್ಬೋದೇನೋ ಅನ್ಕೊಂಡ್ರು. ಅದಕ್ಕಿಂತ ಅವ್ರು ನಿಮ್ ಕ್ಯಾಸ್ಟ್ ಅವರು? ನಂದೇ ಕ್ಯಾಸ್ಟ್ ಸರ್. ಮನೆ ಕಡೆ ಒಪ್ಪಿಸಿದ್ರೆ ಆಗ್ಬೋದೇನೋ ಅಂತ ನಾನು ಆಗಲ್ಲ ಅಂತ ಹೇಳಿದೆ. ನಾನು ನನ್ನ 2ನೇ ಅಣ್ಣನಿಗೆ ಹೇಳಿದ್ದೆ, ನೋಡು ನನ್ಗೆ ಈ ತರ ಮೆಸೇಜ್ ಮಾಡ್ತಾ ಇದ್ದಾನೆ, ನಾನು ಆಗಲ್ಲ ಅಂತ ಹೇಳಿದೆ. ನಂದು ಯಾರ್ ನಂಬರ್ ಕೊಟ್ಟಿದ್ದು ಅಂತ, ನಂಬರ್ ಕೊಟ್ಟವ್ರು ಯಾರ್ದು ಅಂತ ಹೆಸರು ಹೇಳಿದೆ ನಾನು. ಅವನಿಗೆ ಅವ್ನ್ ಯಾಕೆ ನನ್ ನಂಬರ್ ಕೊಟ್ಟಿದ್ದು ಅಂತ ನನ್ನ 2ನೇ ಅಣ್ಣನಿಗೆ ಹೇಳಿದೆ. ನನ್ನ 2ನೇ ಅಣ್ಣ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದಾಗ ನನ್ನ ಅಣ್ಣ ಕೇಳಿದ್ದೇನೆ, ನಿನ್ನೊಟ್ಟಿಗೆ ಮಾತಾಡ್ಲಿಕ್ಕೆ ವಿಷಯ ಉಂಟು ಅಂತ. ಅವನ ಅದಕ್ಕೆ ಹೇಳಿದ್ದಾನೆ ಏನಂತ ಅಂದ್ರೆ, ನೋಡು ನಾನು ಬೇರೆ ತಪ್ಪಾಗಿ ಏನೋ ಮೆಸೇಜ್ ಮಾಡಿಲ್ಲ ಅವಳಿಗೆ, ನಿನ್ ತಂಗಿಗೆ. ನಾ ಕೇಳಿದಿಷ್ಟೇ, ನಮ್ ಮನೇಲಿ ಹುಡುಗ ನೋಡ್ತಿದ್ದಾರೆ, ನೀನ್ ಆಗ್ತೀಯಾ ಅಂತ ಕೇಳಿದ್ದು. ಅವಳು ಆಗಲ್ಲ ಅಂದ್ರು, ಅಲ್ಲಿಗೆ ಮುಗೀತು. ನಾನ್ ಕೆಟ್ಟದಾಗ ಏನೋ ಮೆಸೇಜ್ ಮಾಡಿಲ್ಲ. ಈಗ ಒಂದು ಹುಡುಗಿ ಇದ್ದಾಗ ಕೇಳುದು ಸಾಮಾನ್ಯ ಅಲ್ವಾ ಅಂತ. ಅವನು ನಮ್ಮ ಅಣ್ಣನ ಫ್ರೆಂಡು ತುಂಬಾ ಟೈಮಿಂದ ನೋಡ್ಕೊ ಬಂದಿದ್ದಾರೆ. ಇಷ್ಟ ಆಗಿದೆ ಯಾರಿಗೆ, ನಮ್ಮ ಅಣ್ಣನ್ಗೂ ಅವ್ರು ಗೊತ್ತಿತ್ತು, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಇಷ್ಟ ಸರಿ ಆಯ್ತು, ನೀನು ನನ್ ತಂಗಿ ಬಾಯಲ್ಲಿ ನೀನು ಒಪ್ಸು, ನೀನು ಒಪ್ಸಿ ಆಗುದಾದ್ರೆ ಆಗು, ನನಗೇನು ಚಿಂತೆ ಇಲ್ಲ ಅಂದಿದ್ದಾರೆ. ಅವನಿಗೆ ಅದು ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು. ಅಂದ್ರೆ ಅಣ್ಣನೇ ಹೀಗೆ ಹೇಳಿದ್ನಲ್ಲ, ತುಂಬಾ ಟ್ರೈ ಮಾಡ್ಬೋದು ಅಂತ. ಅವನು ಮನೆಗೆಲ್ಲ ಬಂದು ಅಮ್ಮನೊಟ್ಟಿಗೆ ಮಾತಾಡಿದ್ದಾರೆ. ಸರ್, ಅಲ್ಲಿ ನನ್ ವೀಕ್ನೆಸ್ ಏನು ಅಂತ ಗೊತ್ತಾಯ್ತು. ನನ್ ವೀಕ್ನೆಸ್, ನನ್ ಸ್ಟ್ರೆಂತ್ ನನ್ನ ಅಮ್ಮ ಅಂತ ಗೊತ್ತಾಯ್ತು. ಅಂದ್ರೆ ಅಮ್ಮ ಹೇಳಿದ್ದಾರೆ ಮಗಳು ಹೇಗೆ, ಅವಳ ಕ್ಯಾರೆಕ್ಟರ್ ಹೇಗೆ ಅಂತ. ಅವರು ಅಮ್ಮನ ತುಂಬಾ, ಅಂದ್ರೆ ಅಮ್ಮನೊಟ್ಟಿಗೆ ಯಾವಾಗ್ಲೂ ಫೋನ್ ಮಾಡ್ಕೊಂಡೆಲ್ಲ ಮಾತಾಡ್ತಿದ್ರು, ಎಲ್ಲ ಆಯ್ತು ಅಲ್ವಾ. ಅಮ್ಮ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ. ನಾನು ಅದೇ ಹೇಳ್ದೆ ಅಲ್ವಾ, ನಾನೊಂದು ರಿಲೇಟಿವ್ ಹುಡುಗ ಅನ್ಕೊಂಡು ಅಮ್ಮ ಒಪ್ಪಿದ್ದಾರೆ, ಬಿಟ್ಟಿದ್ರು ಅಂತ. ಅಮ್ಮ ಇಲ್ಲ, ನೀನು ಬೇಡ, ಯಾರನ್ನೂ ಆಗ್ಬೇಡ, ನಾನ್ ಹೇಳಿದ ಹುಡುಗನ್ನೇ ಆಗ್ಬೇಕು. ಅಂದ್ರೆ ನಂದು ಹುಡುಗನ ಮನೆಗೂ ನಮ್ ಮನೆಗೂ 5 kilometer ಡಿಫ್ರೆನ್ಸ್. ನೀನ್ ಇಲ್ಲಿಯೇ ಆಗ್ಬೇಕು, ಇಲ್ಲಿಯೇ ಚೆನ್ನಾಗಿರ್ಬೇಕು, ನನ್ ಕಣ್ಣೆದ್ರ ಇರ್ಬೇಕು. ಅವನಂತೂ ಹಂಗ ಮೋಸ ಮಾಡಿ ಹೋದ, ನೀನ್ ಇಲ್ಲೇ ಇರ್ಬೇಕು ಅಂದ್ರು. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ್. ಬಟ್ ಅಲ್ಲಿವರೆಗೂ ನಿನ್ನ ಪ್ರೇಮದ ವಿಚಾರ ಅವ್ರಿಗೆ ಗೊತ್ತಿಲ್ಲ? ಇಲ್ಲ, ನಾನು ಈ ಹುಡುಗನೊಟ್ಟಿಗೆ ಮಾತಾಡಿದೆ. ಅವರು ಹೇಳಿದೊಂದೇ, ಇಲ್ಲ ನಾವಿಬ್ರು ಪ್ರೀತಿ ಮಾಡಿರ್ಬೋದು, ಆದ್ರೆ ಅಮ್ಮ ಅಂತ ಬಂದಾಗ ನಾನು ಅಮ್ಮನ್ನೇ ನಿನ್ ಚಾಯ್ಸ್ ಆಗ್ಬೇಕು. ಕಾರಣ ಎಷ್ಟು ಹೇಳಿ ಒಪ್ಪಿಸಿದ್ರು ಅವ್ರು ಒಪ್ಪಲ್ಲ ಅನ್ನೋ ನಂಗೆ ಗೊತ್ತಾಯ್ತು. ಲಾಸ್ಟಿಗೆ ನಂಗೊಂದ್ ಮಾತು ಹೇಳಿದ್ರು, ಸರ್ ನೀನೆಲ್ಲ ಅಂದ್ರು ನನ್ನ ಇಚ್ಛೆ ಮೀರ್ ಹೋದ್ರೆ, ಆದ್ರೆ ಈ ಹುಡುಗನ ಆಗಲ್ಲ ಅಂತ ಹೇಳಿದ್ರೆ ನನ್ ಜೀವಂತ ಇರಲ್ಲ ಅಂತ ಹೇಳ್ಬಿಟ್ರು ಅಮ್ಮ. ನಂಗೆ
ಕನ್ಫು ನಾನು ಈ ಹುಡುಗನೊಟ್ಟಿಗೆ ಹೇಳಿದ ತಕ್ಷಣ ಇವ್ರು ಬೇಡ ಬಿಡು ಅಂತ ಹೇಳ್ಬಿಟ್ರು. ನನ್ನೇನೆ ಬಿಡ್ತೀನಿ ಅಂತ. ಅವ್ರು ಏನು ಅಂದ್ರೆ ನನ್ನ ಬಿಟ್ಬಿಟ್ರು ಸರ್. ಹೇಳಿದ್ರೆ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಅವರು ಹೊರಗಡೆ ದುಬೈ ಹೋಗ್ಲಿಕ್ಕೆ ರೆಡಿ ಆಗಿದ್ರು. ಅಲ್ಲಿಗೆ ಸಹ ಹೋಗ್ಲಿಲ್ಲ. ಅದಕ್ಕೆ 2 year ಮುಂಚೆನೆ ಹೋಗೋಕೆ ರೆಡಿ ಆಗಿದ್ರು. ಅಂದ್ರೆ ಎಲ್ಲೋ ಹುಡುಗನ್ ಹುಡುಕ್ತಾರೆ ಅನ್ನೋ ರೀಸನ್ಸ್ಗೆ ಇಲ್ಲೇ ಇದ್ರು. ಕೇಳ್ಬಿಟ್ಟು ಎಲ್ಲ ಮದ್ವೆ ಆದ್ಮೇಲೆ ಹೋಗುವ ಅನ್ಕೊಂಡಿದ್ರು. ಬಟ್ ಅವ್ರು ಆಲ್ರೆಡಿ ಕಟ್ಟಿರೋದ್ ವೀಸಾ ಬಂತು. ಅದಕ್ಕೂ ಹೋಗ್ಲಿಲ್ಲ. ಈ ಹುಡುಗ ಫುಲ್ ಡಿಪ್ರೆಷನ್ಗೆ ಹೋದ್ರು. ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಡು. ಅವರು ಹೇಳಿದ್ರು ಅಷ್ಟೇ, ನನ್ನ ಪ್ರೀತಿ ಮಾಡ್ತಾ ಇದ್ರೆ ನೀನ್ ನಿಮ್ಮಮ್ಮನ್ ಮಾತು ಕೇಳು ಅಂತ. ಇನ್ನೇನ್ ಮಾಡೋದು, ಅಮ್ಮಗೋಸ್ಕರ ಅಪ್ಪ ತೀರೋದ್ ನನ್ನ ಅಮ್ಮ ಲೈಫ್ ನಮಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅನ್ಕೊಂಡು ನಾನು ಒಪ್ಕೊಂಡೆ ಸರ್. ಈ ನೋವುಗಳ ಮಧ್ಯೆ ಒಪ್ಕೊಂಡಾಯ್ತು. ಹುಡುಗ ಬಂದಾಯ್ತು, ನೋಡಾಯ್ತು. ಅವ್ರ ಮನೆಗೂ ನನ್ನ ಕರ್ಕೊಂಡು ಹೋದ್ರು. ನನಗ್ ಮನ್ಸಿಲ್ಲ ನೋಡ್ಲಿಕ್ಕೆ. ಎಲ್ಲರೂ ಫ್ಯಾಮಿಲಿಯವರೆಲ್ಲ ಖುಷಿಯಾಗಿ ಎಲ್ಲ ಇದ್ರು. ಎಲ್ಲ ಆಯ್ತು. ನನ್ಗೆ ಅಷ್ಟೆಲ್ಲ ಆದ್ಮೇಲೆ ನಾನು ಇಲ್ಲಿಂದ ಮನೆ ಕೆಲ್ಸದಲ್ಲಿದ್ದೆ. ಅಲ್ಲಿಂದ ಸೀದಾ ಅವ್ರದ್ದು ಹುಡುಗನ್ ಮನೇಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಕರೆದಿದ್ರು. ಅಮ್ಮ ಹೋಗಿದ್ದೆ. ನಾನು ಹೋದಾಗ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ಮನೆಗ್ ಬಂದ್ವಿ. ಮನೆಗ್ ಬಂದಿದ ತಕ್ಷಣ ನಾನು ಅದಕ್ಕೂ ಮುಂಚೆ ಅಮ್ಮನೊಟ್ಟಿಗೆ ಹೇಳ್ದೆ ಸರ್ ಒಂದಿನ. ಆದ್ರೆ ನಾನ್ ತುಂಬಾ ಸ್ಲೋ ಆಗಿದ್ದೆ. ನಾನ್ ಮಾತಾಡ್ತಾ ಇರ್ಲಿಲ್ಲ, ಕಡಿಮೆ ಮಾತಾಡ್ತಿದ್ದೆ. ಆ ಹುಡುಗನ ಅವಾಯ್ಡ್ ಮಾಡ್ತಿದ್ದೆ. ಆ ಹುಡುಗ ಕೇಳಿದ್ರೆ ನಾನು ಹೇಳಿದ್ದೆ ಸರ್ ಏನಂತಂದ್ರೆ, ನನಗೆ ನಿಮ್ನ ಆ ದೃಷ್ಟಿಲಿ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ. ಎಲ್ಲಿ ಹೇಳ್ಬಿಡೋಣ ಸರ್ ಅಂದ್ರೆ ನಾನು ಬೇರೆ ಒಂದ್ ವಿಷಯ ಹೇಳಿದಾಗ ಆ ಹುಡುಗ ಅಮ್ಮನೊಟ್ಟಿಗೆ ಹೇಳಿದ್ದ. ಅದ್ನೆಲ್ಲ ಅಮ್ಮನೊಟ್ಟಿಗೆ ಹೇಳಿದಾಗ ಅಮ್ಮಗ್ ವಿಷಯ ಮುಟ್ಟುತ್ತೆ ಅಲ್ವಾ. ನಾನೆಲ್ಲಾದ್ರೂ ಡೈರೆಕ್ಟ್ ಆಗಿ ನನಗೆ ಹೀಗೆ ಲವ್ ಇದೆ ಅಂತ ಹೇಳಿದ್ರೆ ಅಮ್ಮಗ್ ವಿಷಯ ಮುಟ್ಟುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಬಚ್ಚಿಟ್ಕೊಂಡೆ ಸರ್, ನಾನು ಹೇಳಲಿಲ್ಲ. ಆ ಹುಡುಗಂಗೆ ನೀವು ನನಗೆ ಆ ಭಾವನೆಯಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ಮಾತ್ರ ಹೇಳಿದ್ರಿ. ಆ ದೃಷ್ಟಿಯಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದೆ. ಅದನ್ನ ಸಹ ಅಮ್ಮನ ಕೇಳಿ ಹೇಳಿದ್ದೆ. ಅಮ್ಮ ಫೋನ್ ಮಾಡ್ಕೊಂಡು ತುಂಬಾ ಬೇಜಾರು ಮಾಡಿದ್ರು. ನನಗೆ ಅವಾಗ ಕನ್ಫರ್ಮ್ ಆಯ್ತು. ನಾನೆಲ್ಲಾದ್ರೂ ಇವನೊಟ್ಟಿಗೆ ನಂಗೆ ಇಷ್ಟ ಇಲ್ಲ, ನಾನಿನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಷ್ಟ ಇಲ್ಲ, ನನ್ ಹೀಗೆ ಲವ್ ಇದೆ ಅಂದ್ರೆ ಅಮ್ಮನೊಟ್ಟಿಗೆ ಹೇಳ್ತಾರೆ. ಅಮ್ಮ ಏನಾರು ಮಾಡ್ಕೊಳ್ತಾರೆ ಅಂತ. ಅಷ್ಟೊತ್ತಿ ಆಲ್ರೆಡಿ ನಾನು ಅವಾಯ್ಡ್ ಮಾಡೋದು ಅಂದ್ರೆ ನನ್ನ ಫೋನಲ್ಲಿ ಅವನ ಜೊತೆ ಮಾತಾಡ್ತಿರ್ಲಿಲ್ಲ, ಸೈಲೆನ್ಸ್ ಆಗಿರೋದು ನಾನು ನೋಡ್ಬಿಟ್ಟು ಅಮ್ಮ ಚಿಕ್ಕಮ್ಮನೊಟ್ಟಿಗೆ ಹೇಳಿದ್ದಾರೆ. ಅಮ್ಮಿ ತುಂಬಾ ಸೈಲೆನ್ಸ್ ಆಗಿದ್ದಾಳೆ, ಮಾತಾಡ್ತಾ ಇಲ್ಲ. ಅವಳೆಲ್ಲಾದ್ರೂ ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ ಜೀವ ಇರುದಿಲ್ಲ, ನೀವು ನೋಡ್ಕೊಳ್ಳಿ ಅಂತ. ಯಾರು ಹೇಳಿರೋದಿದ? ಚಿಕ್ಕಮ್ಮನೊಟ್ಟಿಗೆ ಅಮ್ಮ ಹೇಳಿದ್ದಾರೆ ಹಾಗಂತ. ನಾನು ಆಮೇಲೆ ನಾನು ಒಂದಿನ ನನ್ ಹೇಳಲಿಕ್ಕೆ ಆಗ್ಲಿಲ್ಲ ಸರ್. ಆ ಪೇನ್ನ ನಾನು ಅಮ್ಮನೊಟ್ಟಿಗೆ ಹೇಳ್ಕೊಂಡ್ಬಿಟ್ಟೆ, ನಂಗೆ ಈ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಅಮ್ಮನಿಗೆ ಪ್ರಪಂಚನ ಕೆಳಗೆ ಬಿದ್ದೋದಂಗಾಯ್ತು. ಅಮ್ಮ ಹುಡುಗನ ಮನೆಯವರು ಬಂದಿದ್ದಾರೆ, ಹೋಗಿದ್ದಾರೆ, ನೀನು ಈಗ ನನ್ಗೋಸ್ಕರ ಆಗ್ಬೇಡ ಮಗಳೇ, ಹಾಗಾದ್ರೆ ಬಿಟ್ಬಿಡು ಅಂತ. ಅಂದ್ರೆ ಅವ್ರಿಗೆ ಬಾಯಿ ಮಾತಲ್ಲಿ ಹೇಳಿದ್ರು ಸರ್ ಬಿಟ್ಬಿಡು ಅಂತ. ಬಟ್ ಅವ್ರ ಮನ್ಸಲ್ಲಿ ಆಗ್ಬೇಕಂತಾನೆ ಇತ್ತು. ನಾನು ಇಲ್ಲ. ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡು ಅಮ್ಮನಿಗೆ ಸಮಾಧಾನ ಮಾಡಿದೆ, ಬಿಡು ನನ್ನ ಹಣೆ ಬರದಲ್ಲಿ ಬರದಾಗೆ ಆಗ್ತದೆ ಅಂತ. ಅಮ್ಮ ಇದ್ರು. ಹುಡ್ಗನ್ ಮನೆ ಫಂಕ್ಷನ್ ಅಂತ ಹೇಳಿದ್ವಲ್ಲ ಸರ್, ಅಲ್ಲಿಗೆ ಹೋದ್ವಿ, ಬಂದ್ವಿ. ಸಂಜೆ ಇಬ್ರು ಕುತ್ಕೊಂಡು ಮಾತಾಡಿದೀವಿ. ಅಮ್ಮ ನೈಟ್ ಪಾಯ್ಸನ್ ತಗೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಸರ್, ಮಲಗಿದ್ದೀನಿ. ನನಗೆ ಮಲಗಿ ಫುಲ್ ನಿದ್ರೆ ಬಂದು ಹೋಗಿದೆ. ನಾನು ಈ ಒಂದು 3-4 ತಿಂಗಳು ಅದು ಡಿಪ್ರೆಷನ್ ಅಲ್ಲೇ ಇದ್ದೆ. ಅವತ್ತು ಯಾಕೆ ಅಷ್ಟು ನಿದ್ದೆ ಬಂತು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಮುಂಚೆ ನನ್ನ ನಿದ್ದೆ ಬರ್ತಿರ್ಲಿಲ್ಲ. ಅಮ್ಮ ಪಾಯ್ಸನ್ ತಕೊಂಡಿದ್ರೆ 5 ಗಂಟೆ ರಾತ್ರಿ ವಾಮಿಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅಣ್ಣನ ಹೇಳ್ತಿದ್ದೆ, ಅಣ್ಣ ಏನು ಆಗಲ್ಲ, ಏನೋ ತಿಂದಿದ್ದು, ಅಲ್ಲಿ ತಿಂದಿದ್ ಫುಡ್ ಸರಿ ಆಗ್ಲಿಲ್ಲ. ಅದು ಕರ್ಕೊಂಡು ಹೋದ್ವಿ ಸರ್ ಹಾಸ್ಪಿಟಲ್. ನನಗೆ ಗೊತ್ತಿಲ್ಲ ಅವ್ರು ಪಾಯ್ಸನ್ ತಗೊಂಡಿದ್ವು, ಗೊತ್ತಿದ್ರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದೆ. ಬಟ್ ಅವ್ರು ಹೇಳೂ ಇಲ್ಲ? ಇಲ್ಲ ಸರ್, ಹೇಳಿಲ್ಲ ಅವರು. ತುಂಬಾ ಕರ್ಕೊಂಡು ಹೋದೆ. 7 ದಿವಸ ಸರ್, 7 ದಿವಸ ನರ್ಕ ಬಿಟ್ಟಿದ್ದಾರೆ.
ನರಕ. ನಂಗೆ ಈಗ ನೆನ್ಸ್ಕೊಂಡ್ರು ಹೇಳಲಿಕ್ಕಾಗಲ್ಲ ನೋವು. ಆಮೇಲೆ 7ನೇ ದಿವ್ಸ ಸರ್ ಆ ಟೈಮಲ್ಲಿ ಇದ್ದದ್ದು ಈ ಹುಡುಗ ಅಂತ 2ನೇ ಹುಡುಗ ಅಂದ್ರೆ ನೋಡಿದ್ರಲ್ಲ ಮನೇಲಿ ಅವ್ರೆ. ಅವರು ಶಬರಿಮಲೆ ಮಾಲೆ ಹಾಕಿ ಹೋಗಿದ್ರು. ಶಬರಿಮಲೆ ಮಾಲೆ ಹಾಕಿ ಹೋಗಿ ನಾನು ಫೋನ್ ಮಾಡ್ಬಿಟ್ಟು ಹೇಳಿದ್ದೆ ಅಮ್ಮನಿಗೆ ಈ ತರ ಏನು ಹುಷಾರಿಲ್ಲ ಅಂತ. ಅವರು ಮಾಲೆ ಹಾಕಿ ಬೇಗ ಹೋಗಿ ಎಷ್ಟು ಸ್ಪೀಡಲ್ಲಿ ಬರ್ಬೇಕು ಅಷ್ಟು ಸ್ಪೀಡಲ್ಲಿ ಬಂದು ಅವ್ರು ಹಾಸ್ಪಿಟಲ್ ಬಂದಿದ್ದಾರೆ. ಸರ್ ಅದು ಏನಾಯ್ತು ಅಂದ್ರೆ ಲಾಸ್ಟಿಗೆ ನನ್ನ ಯಾರು ಅಂತ ರೆಕಗ್ನೈಸ್ ಮಾಡ್ತಾ ಇರ್ಲಿಲ್ಲ. ನಮ್ಮ ಅಣ್ಣನು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ನಾನು ಯಾರು ಅಂತ ಕೇಳಿದ್ರೆ ನೀ ನನ್ನ ಸೊಸೆ ಅನ್ನುವರು. ಹಾ ನೀ ನನ್ನ ಸೊಸೆ ಅನ್ನುವರು. ಆದ್ರೆ ಆ ಹುಡ್ಗನ್ ಹೆಸರು ಹೇಳಿದ್ರೆ ಬರ್ತಾರೆ ಅಂದ್ರೆ ಅವ್ನ್ ಯಾರು ಅಂತ ಕೇಳಿದ್ರೆ ನನ್ನ ಅಳಿಯ ಅನ್ನುವರು. ಓ ಮಗ್ಳು ನೆನಪಿಲ್ಲ, ಅಳಿಯ ನೆನಪಿದ್ದಾರೆ. ಹಾ ಅಷ್ಟು ಅವನ್ನ ಪ್ರೀತಿ ಮಾಡಿದ್ರು. ಅಂದ್ರೆ ಒಂದ್ ಭಾವಿಸಿದ್ರು ಅಳಿಯನಾಗ ಬರ್ಬೇಕು ಅಂತ ಸಂಕಲ್ಪ. ಅಷ್ಟು ಸರ್ ಭಾವನೆ ಅವರಲ್ಲಿತ್ತು. ಆಮೇಲೆ ನಾವು ಅಮ್ಮ ತೀರೆಲ್ಲ ಹೋದ್ರು. ಆ ಹುಡುಗನೇ ಸರ್ ನನಗೆ ಎಲ್ಲಿ ಏನಾಯ್ತು ಅನ್ನೋದು ನೆನಪಿಲ್ಲ. ನನ್ನ ವಾಪಸ್ ಹೇಗೆ ಕರ್ಕೊಂಡ್ ಬಂದ್ರು ಅನ್ನೋದು ಗೊತ್ತಿಲ್ಲ. ಏನೇನೋ ಆಗೋಯ್ತು. ಮನೆಗ್ ಬಂದು ನನ್ ಕಣ್ಣೆದ್ರನೆ ಎಲ್ಲ ಮುಗಿಸಿ ಬಿಟ್ರು ಸರ್. ಅಮ್ಮ ತೀರೋದ್ರ? ಅಮ್ಮ ತೀರೋದ್ರು ಸರ್. ಅಯ್ಯೋ ದೇವ. ಅಂದ್ರೆ ಅದಾದ ಆಸ್ಪತ್ರೆಯಿಂದ ಬರ್ಲೇ ಇಲ್ವಾ ಅವರು? ಇಲ್ಲ ಸರ್ ಬರ್ಲಿಲ್ಲ ಅವರು. ನನಗೆ ನನ್ ಮನೆಗ್ ಬಂದ್ರು ವಿಷಯ ಗೊತ್ತಿಲ್ಲ ಸರ್. ಏನಾಗ ಈ ತರ ಆಯ್ತು ಏನ್ ಅಂದ್ರೆ ಅಮ್ಮ ಏನಾಯ್ತು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿತು. ಆಮೇಲೆ ಎಲ್ಲ ಸರ್ ಹೇಗಾಯ್ತು ಅಂದ್ರೆ ಅಮ್ಮನನ್ನು ಕೂರಿಸಿ ಕತೆ ಹೇಳುವರು. ಸಣ್ಣ ಮಗು ಆಗಿರುವಾಗ ನಾನು ಅಪ್ಪ ತೀರೋದಾಗ ಮನೆ ಪರಿಸ್ಥಿತಿ ಹೇಗಿತ್ತು, ಫ್ಯಾಮಿಲಿ ಹೇಗಿತ್ತು, ಒಂದು ಕಟ್ಟು ಕೊತ್ತಂಬರಿ ತಗೋ ಬಂದಿದ್ನು ದೊಡ್ಡಪ್ಪ ದುಡ್ಡು ತಕ್ಕೊಂಡ್ರು ಅಂತ. ಈಗ ಒಂದ್ ನಿಮಿಷ ಈಗ ನೀವು ಪ್ರೀತಿಸ್ತಿರೋ ಹುಡುಗನ ವಿಚಾರ ಹೇಳಿದ ಮೇಲೆ ಮೇಲ್ನೋಟಕ್ಕೆ ಅವರು ಒಪ್ಪಿದಂತೆ ಕಂಡ್ರು. ಬೆಳಗಿನ ಜಾವ ಅವರು ವಿಷ ಕುಡ್ದಿದ್ರು. ಬಟ್ ನಿಮಗದು ವಿಷದಿಂದ ಹಿಂಗಾಯ್ತು ಅಂತ ಗೊತ್ತಾಗಿದ್ಯಾ ಅವಾಗ? ಸತ್ತ ಮೇಲೆನಾ? ಸತ್ತ ಮೇಲೆ ಅದು ಹೇಳ್ತೇನೆ ಸರ್, ಮುಂದೆ ಹೇಳ್ತೇನೆ. ಅಮ್ಮ ಅಂದ್ರೆ ನಂದು ಸರ್ ಅದೇನು ಅಂದ್ರೆ ನಂದು ದೊಡ್ಡಪ್ಪ ಮಗ ಹೇಳಿರೋದು. ನಾನ್ ನಂಬ್ಲಿಕ್ ರೆಡಿ ಇರ್ಲಿಲ್ಲ ಸರ್. ಈ ಹುಡುಗ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅಂದ್ರೆ ಇವಳು ಅದನ್ನ ತಗೊಳಕ್ ರೆಡಿ ಇಲ್ಲ ಅಂತ. ಅವ್ರು ಅಂದ್ರೆ ಅಮ್ಮ ಈ ತರ ಮಾಡ್ಕೊಂಡಿದಾರನ್ನ ಅದನ್ನ ತಗೊಳಕ್ ರೆಡಿ ಇಲ್ಲ ಅಂತ. ಇವರು ಫುಲ್ ಹೇಳಿದ್ರು ಏನಂತ, ಇಲ್ಲ ಅಮ್ಮನಿಗೆ ಹುಷಾರಿಲ್ದೇನೆ ಈ ತರ ಆಗಿರೋದು, ಆತರ ಏನು ಮಾಡ್ಕೊಂಡಿಲ್ಲ. ಅವರೆಲ್ಲ ಹೇಳಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೀನ್ ಇದ್ದೋಳ್ ನೀನು ನೋಡ್ದೋಳ್ ನೀನು, ನಿನಗೆ ಮಾತ್ರ ವಾಸ್ತವ ಗೊತ್ತು. ಹೇಳಿದ್ರು 1000 ಹೇಳಿ. ಅಂದ್ರೆ ಸರ್ ನಂಗೆ ಏನ್ ಗೊತ್ತು, ಅವ್ರು ಹೇಳೋದ್ನೆಲ್ಲ ತಗೊಳೋಷ್ಟು ನನ್ ಮೈಂಡು ಸರಿ ಇರ್ಲಿಲ್ಲ. ಅಂದ್ರೆ ಅದೇ ಹೇಳ್ದೆ ಇಲ್ಲ ಸರ್, ಎಲ್ಲ ಅಮ್ಮ ತೀರೋಗಿದ ತಕ್ಷಣ ಇಡೀ ಫ್ಯಾಮಿಲಿಯವರೆಲ್ಲ ಮನೆ ಬಿಟ್ಟು ಹೋಗ್ಬಿಟ್ರು ಸರ್. ಅವ್ರ ಮನೆಗೆ ಯಾರು ಇರ್ಲಿಲ್ಲ. ನಾನು ಅಣ್ಣ ಒಂದು 4-5-6 ಮಂದಿ ಅಷ್ಟೇ. ನನಗೆ ಅಮ್ಮ ಹೇಳಿರೋದೇ ನೆನಪಾಯ್ತು ಸರ್. ಅಪ್ಪ ಇರೋದಾಗ ಅಮ್ಮನ ಪರಿಸ್ಥಿತಿ ಹೇಗಿತ್ತು, 2 ಮಕ್ಕಳನ್ನ ಜೊತೆ ಹಾಕೊಂಡು ಎಷ್ಟು ಕಷ್ಟಪಟ್ಟೆ ಅಂತ ಹೇಳಿದ್ರಲ್ವಾ, ಅದೇ ನೆನಪಾಯ್ತು. ಅದೇ ಪರಿಸ್ಥಿತಿ ನನಗೆ ಸಹ ಬಂತು. ಈಗ ಅಪ್ಪ ಅಮ್ಮ ಇಬ್ರು ಇಲ್ದಂಗ ಆಯ್ತು. ಇಬ್ರು ಇಲ್ದಂಗ ಆಯ್ತು. ನನಗೆ ಮೈಂಡಿಗೆ ಬಂದಿದ್ದು ಒಂದೇ, ಅಮ್ಮ ಕೊನೆ ಟೈಮಲ್ಲೂ ನನಗೆ ತುಂಬಾ ಜನ ಹೇಳಿದ್ರು ಸರ್, ಇಲ್ಲ ನೀನು ಇವನ್ನ ಬಿಡು, 2ನೇ ಹುಡುಗನಿದ್ದಾನಲ್ವಾ, ನಿನ್ನ ಎಜುಕೇಶನ್ಗೆ ನೀನಿರುವ ಚಂದಕ್ಕೆ ತುಂಬಾ ಜನ ಅದೆಲ್ಲ ಅಲ್ಲ, ಅವನಲ್ಲ, ಬಿಟ್ಬಿಡು, ಅಮ್ಮಗೇನು ಇಷ್ಟ ಒಟ್ಟು ಅವರಿಗೆ ಆಗಿನ ಕಾಲದವ್ರು ಇಷ್ಟಾಗಿ ಆದ್ರು ಅಂತ. ನಾನು ಇಲ್ಲ ಈ ಕಾರಣಕ್ಕೋಸ್ಕರ ಅಂತ ಹೇಳಿ ಒಪ್ಕೊಂಡೆ. 2ನೇ ಹುಡುಗನ್ನೇ ನಾನು ಆಗ್ತೀನಿ ಅಂತ. ಅಂದ್ರೆ ಅಮ್ಮ ನೋಡಿದ ಹುಡುಗ, ಅಮ್ಮ ಆಗ್ತೀನಿ ಅಂತ ಹೇಳಿ ನಾನು ಒಪ್ಕೊಂಡೆ. ಅಂದ್ರೆ ನನ್ ಮೆಂಟಲಿ ತುಂಬಾ ವೀಕ್ ಆಗಿದೆ ಸರ್. ನನ್ನ ದಿನದ 24 ಗಂಟೆಯಲ್ಲಿ ಒಂದು 5 ಮಿನಿಟ್ರಿಂದ 10 ಮಿನಿಟ್ ಅಷ್ಟು ಫ್ರೀ ಇರ್ತಿದ್ನೇನು. ಮತ್ತೆ ಎಲ್ಲ ಅಳ್ತಾನೇ ಇರೋಳು, ಎಲ್ಲ ನೆನಪು ಮಾಡ್ಕೊಂಡು. ಅಂದ್ರೆ ಸರ್ ನಾನೇನ್ ಗೊತ್ತಾ, ನಂಗೆ ಯಾರು ಹುಡುಗಿಯರು ಹುಡುಗರು ಫ್ರೆಂಡ್ಸ್ ಇರ್ಲಿಲ್ಲ. ನನಗೆ ಏನಾದ್ರೂ ನಾನು ಅಮ್ಮನೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೆ. ನಂಗೆ ಫ್ರೆಂಡ್ ತರ ಇದ್ರು ಅವರು ಅಷ್ಟೇ. ಏನ್ ದಿನದಲ್ಲಿ ಬೆಳಿಗ್ಗೆ ಅಂದ್ರೆ ನಾನು ಅಮ್ಮ ಒಟ್ಟಿಗೆ ಇದ್ದಾಗ ಒಂದು
ಎಷ್ಟು ಮಾತಾಡ್ತಿದ್ವಿ ಅಂದ್ರೆ ಅಣ್ಣ ಬೈಯೋನು ಅದೆಂತ ಮಾತಾಡ್ತೀರಾ, ವರ್ಷ ಗಟ್ಲೆ ಬಿಟ್ಟು ಮೀಟ್ ಆದವ್ರ ತರ ಮಾತಾಡ್ತಿರಲ್ಲ ಅಂತ. ಎಷ್ಟು ಮಾತಾಡ್ತಾ ಇದ್ವಿ ಅಂದ್ರೆ ಅಷ್ಟು ಕ್ಲೋಸ್ ಇದ್ವಲ್ಲ. ನಂಗೆ ಒಪ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಮ್ಮ ಇಲ್ಲ ಅಂತ. ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ರು ಸರ್, ಯಾರು ನಮ್ ಹೆಲ್ಪ್ ಇರ್ಲಿ ಸರ್, ಮುಖ ಇತ್ತು ನೋಡ್ಲಿಲ್ಲ. ಅಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಸಾಲ ಎಲ್ಲ ಆಗಿತ್ತು ಆ ಟೈಮಲ್ಲಿ. ಅಮ್ಮ ನಾನು ತಕ್ಷಣ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು, 12 ದಿವಸದ್ದು. ನಾನು ವಿಧಿ ಇರ್ಲಿಲ್ಲ ಸರ್, ಅಣ್ಣನ ಒಬ್ಬನ್ನೇ ಮನೇಲಿ ಬಿಟ್ಟು ನಾನು ಕೆಲ್ಸಕ್ಕೆ ಹೊರಡ್ಬೇಕಾಗಿತ್ತು. ನನ್ನ ನರ್ಸಿಂಗಿಗೆ ಸರ್. ಅದಕ್ಕೂ ಮುಂಚೆ ತುಂಬಾ ಹೇಳಿದ್ರೆ ನೀವು ಇದೆಲ್ಲ ಲ್ಯಾಗ್ ಆಗ್ತದೆ ಅಂತ ಹೇಳಿಲ್ಲ. ನಂಗೆ ಫಸ್ಟ್ ಕೆಲ್ಸನೇ ಆಗಿರ್ಲಿಲ್ಲ ಸರ್. ಬಟ್ ಆದ್ರೆ ನನ್ ಮನೇಲಿ ಇರ್ಬಾರ್ದು ಅಂದ್ರೆ ಕೆಲ್ಸ ಮಾಡ್ಬೇಕು ಅಂತ ನೀವು ನಂಬುದಿಲ್ಲ ಸರ್. ನಾನು ಇನ್ನೊಬ್ರ ಮನೆ ಕೆಲ್ಸ ಕೂಡ ಮಾಡಿದ್ದೀನಿ. ಅಮ್ಮನಿಗೆ ಈ ವಿಷಯ ಬಾಯಿ ಬಿಟ್ಟಿರ್ಲಿಲ್ಲ ನಾನು. ಅಂದ್ರೆ ಮನೆ ಪರಿಸ್ಥಿತಿ ತುಂಬಾ ಕಷ್ಟ ಇತ್ತು. ಚಿಕ್ಕದವರೆಲ್ಲ ಕೇಳ್ತಿದ್ರು, ಇಷ್ಟು ಚೆನ್ನಾಗಿರೋ ಹುಡುಗಿ ಮನೆ ಕೆಲ್ಸಕ್ಕೆ ಬರ್ತಾರ, ಎಜುಕೇಟೆಡ್ ಬೇರೆ ಮನೆ ಕೆಲ್ಸ ಮಾಡ್ತಾಳ ಅಂತ. ನಾನು ಎಲ್ಲಿಯೂ ನನ್ನ ಊರನ್ನ ಎಲ್ಲ ಸತ್ಯ ಹೇಳಿರ್ಲಿಲ್ಲ. ಅಂದ್ರೆ ಎಲ್ಲಾದ್ರೂ ಪರಿಚಯ ಇದ್ದವರಿಗೆ ಗೊತ್ತಾಗ್ಬಿಟ್ರೆ, ಅಮ್ಮನ ಕಿವಿಗೆ ಮುಟ್ಬಿಟ್ರೆ ಅಮ್ಮ ಬಾಯಿ ಹೊಡ್ಕೋತಷ್ಟು ಕಷ್ಟ ಪಡ್ತಾರೆ, ನೋವು ಅನ್ಭವಿಸ್ತಾರೆ ಅಂತ. ಅಮ್ಮಗೇನು ಅಂದ್ರೆ ನಮ್ಮಿಂದ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ, ಇವಳೇನ್ ಸ್ವಲ್ಪ ಎಲ್ಲ ಮಾಡ್ಕೊಬೇಕು ಅಂತ ಒಂದು ಇನ್ಶೂರೆನ್ಸ್ ಮಾಡ್ಸಿದೆ. ಅದಕ್ಕೆ ಅಮ್ಮನ್ನೇ ಇದ್ ಮಾಡಿದೆ. ನನಗೊಂದು ಇದ್ದಿದ್ ಏನ್ ಗೊತ್ತು ಸರ್, ನನ್ನ ಅಮ್ಮನ್ನ ನನ್ನನ್ನ ನೋಡ್ಲಿಲ್ಲ ಅಂದ್ರೆ ನಾನೇ ನೋಡ್ಬೇಕು. ಮೊದಲನೇ ಹುಡುಗನ್ಗೂ ಅದೇ ಡಿಮ್ಯಾಂಡ್ ಇಟ್ಟಿದ್ರಿ ಕೂಡ? ಮೊದಲನೇ ಹುಡುಗ, ಎರಡನೇ ಹುಡುಗಂದು ನಾನು ಡಿಮ್ಯಾಂಡ್ ಇಟ್ಟಿದ್ದೆ. ಅದೇ ನನ್ನಮ್ಮ ಎಲ್ಲಾದ್ರೂ ನನ್ನನ್ನ ನೋಡ್ಲಿಲ್ಲ, ಬರ್ತಾರೆ ಅಂದ್ರೆ ಬರ್ತಾರೆ, ಅವ್ರು ಇರ್ತಾರೆ, ಅದನ್ನ ಕ್ವೆಶ್ಚನ್ ಮಾಡೋ ರೈಟ್ಸ್ ಇಲ್ಲ. ನಿಮ್ಮ ಅಪ್ಪ ಅಮ್ಮನೂ ನಾನ್ ನೋಡ್ಕೊಳ್ತೀನಿ, ನಮ್ಮಮ್ಮನ್ ನೀವು ನೋಡ್ಬೇಕು ಅಂತಾದ್ರೆ ನನಗೆ ಗೊತ್ತಿತ್ತು ಸರ್. ಗಂಡ ತೀರೋದಾಗ್ಲೇ ಅವರು ಅವ್ರ ಮನೆಗೆ ಹೋಗ್ದೇನೆ ಇದ್ದವ್ರು ನನ್ನೊಟ್ಟಿಗೆ ಬರ್ತಾರ, ಡಿಪೆಂಡ್ ಆಗಲ್ಲ ನಮ್ಮನ್ನ, ನಂಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಜಾಬ್ ಮಾಡುವಾಗ ಒಂದು ಇನ್ಶೂರೆನ್ಸ್ ಮಾಡಿದ್ದೆ. 10 lakhs ಇನ್ಶೂರೆನ್ಸ್ ಪೋಸ್ಟ್ ಇಂದು ಇದ್ ಮಾಡಿದೆ. 6 months 10,000 ಕಟ್ಲಿಕ್ಕೆ. ಕಟ್ಬಿಟ್ಟು ಅದು ಒಂದು ಅಮೌಂಟ್ ಇದ್ರೆ ಅಮ್ಮಗೆ ಏನಾಗುತ್ತೆ ಅಂದ್ರೆ ನಾನ್ ಡಿಪೆಂಡ್ ಆಗಿಲ್ಲ ಅಂತ ಆಗುತ್ತೆ ಅಲ್ವಾ. ಅಮ್ಮನ ಹೆಸರಲ್ಲಿದ್ರೆ ನಾನು ಅವರಿಗೆ ಒಂದು ಆರಾಮ್ಸೆ ಇರುತ್ತೆ, ನನ್ ಮನೆಗ್ ಬಂದಿದ್ರು ಅವ್ರದ್ದು ದುಡ್ಡಲ್ಲಿ ನೋಡ್ತಿದೀವಿ ಅನ್ನೋ ತರ ಇರುತ್ತೆ ಅನ್ನೋ ರೀಸನ್ಸ್ಗೆ ನಾನು ಅದನ್ನ ಮಾಡಿದ್ದೆ. ಎರಡನೇ ಹುಡುಗನ್ಗೂ ಅದನ್ನೇ ಹೇಳಿದ್ದೆ. ಇಷ್ಟೆಲ್ಲ ಆಯ್ತು ನಮ್ದು. ನಾನು ಇಲ್ಲಿಗೆ ಕೆಲ್ಸಕ್ಕೆ ಬಂದೆ. ಕೆಲ್ಸಕ್ಕೆ ಬಂದಾದಾಗ ಏನಾಯ್ತು, ನನ್ ಹುಡುಗನಿಗೆ ಅದು ಎರಡನೇ ಹುಡುಗ ಇದ್ರಲ್ಲ ಸರ್, ಮನೇಲಿ ನೋಡಿದ್ರಲ್ಲ, ಅವರಿಗೆ ಇಬ್ರು ಅಕ್ಕ ತಂಗಿಯರು. ಅವ್ರ ಅಪ್ಪನಿಗೆ ಇಬ್ಬರನ್ನ ಮದ್ವೆ ಆಗಿದ್ದಾರೆ. ಅವ್ರಪ್ಪ ಇಬ್ಬರನ್ನ ಮದ್ವೆ ಆಗಿದ್ದ ಅಂದ್ರೆ ಅವ್ರದ್ದು ಮನೆಗೆ ಕೆಲ್ಸಕ್ ಬರ್ತಿದ್ದವ್ರನ್ನೇ ಎರಡನೇ ಮದ್ವೆ ಆಗಿರೋದು. ಅವರಿಗೆ ಎರಡನೇ ಹೆಂಡತಿ ಮದ್ವೆ ಆದವ್ರಿಗೆ ಮಕ್ಕಳು ಇರ್ಲಿಲ್ಲ. ಅವ್ರದ್ದು ಮೊದಲನೇ ಗಂಡನ ಮಕ್ಕಳನ್ನೇ ಇವ್ರು ಸಾಕಿರುವುದು. ಇವ್ರು ಹೇಗೆ ಅಪ್ಪ ಅನ್ನೋ ಜಾಗದಲ್ಲಿ ನಿಂತು ಸ್ವಂತ ಮಕ್ಕಳನ್ನ ನೋಡ್ತಾರ ಹಾಗೆ ನೋಡಿದ್ದಾರೆ. ಇವರಿಗೆ ಈ ಮನೆಗಿಂತ ಪ್ರೀತಿ ಜಾಸ್ತಿ ಎರಡನೇ ಮನೆ ಮೇಲೆ. ಅಂದ್ರೆ ಎರಡನೇ ಹೆಂಡತಿ ಹೇಳಿದ್ರೆ ತುಂಬಾ ನಂಬಿಕೆ. ಎರಡನೇ ಹೆಂಡತಿ ಹೇಳಿದ್ರೆ ಫಸ್ಟ್ನೇ ಹೆಂಡತಿ ಮಕ್ಕಳನ್ನ ಕೂಡ ಬೇಕಾದ್ರೆ ಮನೆಯಿಂದ ಹೊರಗಾಕ್ತಾರೆ, ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ. ಈಗ ಈ ಹುಡುಗ ಇದು ನಂಗೆ ನೋಡಿದ್ರಲ್ಲ, ಆ ಹುಡುಗಂದ ಏನ್ ಗೊತ್ತಾ ಸರ್, ಅವ್ರ ಅಕ್ಕ ತಂಗಿಯವರು ತುಂಬಾ ಜೋರು ಸರ್. ತುಂಬಾ ಜೋರು ಅಂದ್ರೆ ನಾನು ಅವ್ರ ಮನೆಗೆ ಫಂಕ್ಷನ್ಗೆ ಹೋಗಿದ್ವಿ, ನಾನು ಅಮ್ಮ ಎಲ್ಲ ಅಂತ ಹೇಳಿದ್ವಲ್ಲ. ಫಂಕ್ಷನ್ಗೆ ಹೋದಾಗ ಏನಾಗಿತ್ತು ಅಂದ್ರೆ, ನಾನು ಎರಡನೇ ಹೆಂಡತಿ ಮಗಳು ನನಗೆ ಪರಿಚಯ. ಅವಳು ಮಾತಾಡ್ಸಿದ್ಕೆ ನಾನು ಮಾತಾಡ್ದೆ ಆಯ್ತಾ. ಆಮೇಲೆ ಒಳಗೆ ಹೋಗಿದ ತಕ್ಷಣ ಅವ್ರಿಬ್ಬರು ಅಕ್ಕ ತಂಗಿಯರು, ನಾನು ಕೂತ್ಕೊಂಡಿದ್ದೆ, ನಾನು ನಂದು ಚಿಕ್ಕಮ್ಮ ಅಮ್ಮ. ಅಕ್ಕ ತಂಗಿಯರು ಅಂದ್ರೆ ತುಂಬಾ ಒಂದು ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ರು ಸರ್ ನನಗೆ. ಅಂದ್ರೆ ಡೈರೆಕ್ಟ್ ಆಗಿ ಹೇಳಲಿಲ್ಲ, ಅವ್ರ ಹತ್ರ ಮಾತಾಡುವರು ಅವರು ಅದೇ ಅಂತ. ಎರಡನೇವಳು ಹೇಳಿದ್ರು, ನಾನು ಹೊರಗೆ ಹೋಗಿ ಕುತ್ಕೊಳ್ತೇನೆ, ಅವಳು ಯಾರ ಜೊತೆನಾದ್ರೂ ಮಾತಾಡಿಸಿದ್ರೆ ಅಂತ. ಅದು ಎರಡನೇ ಹೆಂಡತಿ. ಅವ್ರ ಜೊತೆ ಯಾರು ಮಾತಾಡ್ತಾರೆ, ಮರ್ಯಾದೆ ಮನ ಬಿಟ್ಟವರು ಮತ್ತೊಂದು ಬ್ಯಾಡ್ ವರ್ಡ್ ಯೂಸ್ ಮಾಡುದು, ಅವ್ರು ಮಾತ್ರ ಮಾತಾಡುದು ಅಂತ ಹೇಳಿದ್ರು. ಅನ್ನೋಕ್ಕೂ ನನ್ಗೆ ಅದು ತುಂಬಾ ಹರ್ಟ್ ಆಯ್ತು, ಅಮ್ಮನಿಗೂ ಹರ್ಟ್ ಆಯ್ತು ಆಯ್ತಾ. ನಂಗೆ ಅದು ತುಂಬಾ ಮನ್ಸಲ್ಲಿ ಉಳ್ದು ಹೋಗ್ಬಿಟ್ಟಿತ್ತು. ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಸಹ ಈ ಹೆಣ್ಮಕ್ಳು ಏನ್ ಗೊತ್ತಾ, ನಾನು ಅದರ ಆ ಹುಡುಗಿಯೊಟ್ಟಿಗೆ ಮಾತಾಡಿರೋದ್ನ ಈ ಹುಡುಗನಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಅಷ್ಟು ಬೇಗ ಇರೋ ಅಂದ್ರೆ ಮಾತಾಡಿದ್ಲು ಹಂಗೆ ಹೀಗೆ ಅಂತ.
ಅಂದ್ರೆ ಏನಾದ್ರೂ ಹೇಳ್ಕೊಡೋ ಬುದ್ಧಿ ಎಲ್ಲ ಜಾಸ್ತಿ. ಅಷ್ಟೊತ್ತಿಗೆ ದೊಡ್ಡೋಳು ಎರಡನೇಳು ಗಂಡನ್ನ ಬಿಟ್ಟು ತವ್ರ ಮನೆಗೆ ಬಂದು ಕೂತಿದ್ಲು. ದೊಡ್ಡೋಳ್ದು ಪ್ರಾಬ್ಲಮ್ ಅಲ್ಲಿ ಇತ್ತು. ಈ ಹುಡುಗ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೇಳಿದ್ರು ಓಕೆ ಅಪ್ಪ, ಓಕೆ ಅಕ್ಕ ಅಕ್ಕ ಅಕ್ಕ. ನಾನು ಅದಕ್ಕೆ ಹೇಳಿದೆ, ನಾನ್ ಮದ್ವೆ ಆಗ್ತೇನೆ ಆಗುದಿಲ್ಲ ಅಂತಲ್ಲ, ಆದ್ರೆ ನಿಮ್ಮ ಅಕ್ಕ ತಂಗಿಯರ್ನ ನಾನು 1 ತಿಂಗಳು ನೋಡ್ಕೊಳ್ತೇನೆ, 2 ತಿಂಗಳು ನೋಡ್ಕೊಳ್ತೇನೆ. ಅವ್ರ ಕಷ್ಟ ಅಂದ್ರೆ ಬಂದು ಇರ್ಲಿ ಮಾಡ್ಲಿ ಎಲ್ಲ ಹೋಗ್ಲಿ, ಆದ್ರೆ ಜೀವನ ಪರ್ಯಂತ ಇಲ್ಲಿ ಇದ್ರೆ ನಂಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಮೊದಲೇ ಹೇಳಿದೆ ಸರ್. ಅದಕ್ಕೆ ಆ ಹುಡುಗ ಏನಂದ್ರು ಅಂದ್ರೆ, ಇಲ್ಲ ನಿನಗೆ ಏನು ಅಂತ ಅಂದ್ರೆ ಏನು ಆಗುದಿಲ್ಲ, ನಿನಗೇನು ಕಡಿಮೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೇನೆ ಅಂದ್ರು. ನಾನು ಅದಕ್ಕೆ ಒಂದು ಕ್ವೆಶನ್, ನೀವು ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀರಾ ಮನೆಗೆ, ಡೇ ಫುಲ್ ನಾವು ಒಟ್ಟಿಗೆ ಇರುವರು ನಾವು, ಅದು ಸರಿ ಬರುದಿಲ್ಲ. ನೀವು ಗಲಾಟೆ ಮಾಡ್ಕೊಂಡ್ರೆ ಅಕ್ಕ ತಮ್ಮ ಮತ್ತೆ ಮಾತಾಡ್ಬೋದು, ಆದ್ರೆ ನಮಗ್ ಆತರ ಅಲ್ಲ ಅಂತ ಹೇಳ್ಬಿಟ್ಟೆ. ಅಂತ ಹೇಳಿದ ತಕ್ಷಣ ಅವರು ಇಲ್ಲ ಏನು ಆಗಲ್ಲ, ಸರಿ ಆಗುತ್ತೆ ಅಂದ್ರು. ಆ ವಿಷಯಕ್ಕೆ ನಾನು ಆರ್ಗ್ಯುಮೆಂಟ್, ಹಾಗಾದ್ರೆ ನಂಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಅಕ್ಕ ತಂಗಿ ನೋಡ್ಕೊಂಡು ಅವ್ರ ಮಕ್ಕಳು ಸಹ ಇದ್ದಾರೆ, ಮಕ್ಕಳನ್ನ ಸಹ ನೋಡ್ಕೊಂಡು ಇರ್ತೀರಾ ಅಂದ್ರೆ ನನ್ಗೆ ಆಗುದಿಲ್ಲ, ನೀವು ಸರಿ ಮಾಡಿ, ನಾನ್ ನಿಮ್ಮನ್ನ ಹಾಕ್ತೀನಿ, ಅದನ್ನ ಸರಿ ಮಾಡ್ಕೊಳ್ಳಿ ಅಂದೆ. ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಸರ್. ಆಲ್ರೆಡಿ ಮದ್ವೆಗೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ನಮ್ ಕಡೆಯಿಂದ ನಾವು ತಗೊಂಡಿದ್ವಿ. ಆ ಬಟ್ಟೆ ಅವ್ರ ಮನೇಲಿ ಇತ್ತು, ಸ್ಟಿಚಿಂಗ್ ಎಲ್ಲ ಕೊಡ್ಲಿಕ್ಕೆ ಎಲ್ಲ. ಬಟ್ ಅವ್ರ ಏನ್ ಮಾಡ್ಬಿಟ್ಟು, ಇಲ್ಲ ಅವ್ರ ಮದ್ವೆನ ಆಗುದಿಲ್ಲ ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ನನಗೂ ಒಂದ್ ಮಾತು ಕೇಳಲಿಲ್ಲ, ರಪ ಬಟ್ಟೆ ತಂದು ಇಟ್ರು ಹೋದ್ರು. ಅದಕ್ಕೂ ಮುಂಚೆ ಏನಾಯ್ತು ಅಂದ್ರೆ, ಅದೇ ಅವ್ರಪ್ಪ 2ನೇ ಮದ್ವೆ ಆಗಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ, ಅವ್ರ ಹೆಂಡತಿ ಕಾಲ್ ಮಾಡ್ಬಿಟ್ಟು ನನಗೆ, ಇಲ್ಲ ಇಬ್ಬರ ಅಕ್ಕ ತಂಗಿಗೆ ಡೈವರ್ಸ್ ಆಗ್ತದೆ, ಅವ್ರು ಇಲ್ಲಿಯೇ ಇರ್ತಾರೆ ನಿಮ್ಮೊಟ್ಟಿಗೆ ಅಂದ್ರು. ನಾನ್ ಅದನ್ನ ಇವ್ರೊಟ್ಟಿಗೆ ಕೇಳಲಿಲ್ಲ, ಯಾಕಂದ್ರೆ ಗಲಾಟೆ ಆಗ್ತದೆ ಅನ್ಕೊಂಡು ಹೇಳಲಿಲ್ಲ. ನಾನ್ ಸುಮ್ಮನೆ ಅದೇ, ನಾನು ಆ ಕಾರಣಕ್ಕೋಸ್ಕರ ಹಠ ಹಿಡ್ದು ಕೇಳ್ದೆ, ನಂಗೆ ಲೈಫ್ ಟೈಮ್ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ, ಲೈಫ್ ಟೈಮ್ ನೋಡಕ್ ಆಗೋದಿಲ್ಲ ಅಂತ. ಅವ್ರ ಪಾಡಿಗೆ ಅವರೇ ಬಂದು ಬಟ್ಟೆ ಎಲ್ಲ ಇಟ್ರು ಹೋದ್ರು ಸರ್. ಬಟ್ ಆ ಹುಡುಗನಿಗೆ ನನ್ನ ಬಿಡ್ಲಿಕ್ಕೆ ರೆಡಿ ಇರ್ಲಿಲ್ಲ, ಇಷ್ಟ ಇರ್ಲಿಲ್ಲ. ಮತ್ತೆ ಫೋನ್ ಮಾಡ್ಕೊಂಡು ಅವ್ರ ಅಪ್ಪ ಆಲ್ರೆಡಿ ಮೆಂಟಲಿ ಡಿಸೈಡ್ ಆಗಿ ಹೋಗ್ಬಿಟ್ಟಿದ್ರು, ಎಂತ ಬೇಡ ಅಂತ ಹೇಳ್ಬಿಟ್ಟು. ಅವ್ರು ಏನೇನೋ ಮಾತೆಲ್ಲ ಕಟ್ಕೊಂಡ್ಬಿಟ್ಟು ಬೇಡ ಅನ್ನೋ ತರ ರೆಡಿ ಆಗ್ಬಿಟ್ಟು, ಈ ಹುಡುಗನಿಗೆ ರೆಡಿ ಇರ್ಲಿಲ್ಲ ಬಿಟ್ಟು ಅಂದ್ರೆ ಬೇಡ ಅಂತ ಹೇಳಿ ಬಿಡ್ಲಿಕ್ಕೆ. ನಾನು ಆಮೇಲೆ ನೀನು ಹೇಳು, ನೀನ್ ಯಾಕೆ ಬಿಡ್ತೀಯ? ನಾನು ಅವಾಗ ಹೇಳ್ದೆ, ನಾನ್ ಬಿಡ್ತಾ ಇಲ್ಲ, ಈ ರೀಸನ್ಸ್ ಇರೋದ್ನ ಹೇಳ್ದೆ, ಇಲ್ಲ ನಿಂಗೆ ಬೇರೆ ಏನೋ ವಿಷಯ ಗೊತ್ತು ಅಂತ ಅವಾಗ ನಾನು ಹೇಳಿದೆ. ಹೀಗೆ ನಂಗೆ ಫೋನ್ ಮಾಡಿ ಹೇಳಿದ್ರು, ನೀವು ಹೇಳಿ, ನೀವು ಅಕ್ಕ ತಂಗಿ ಅಂತ ಇದ್ರೆ ನಿಮ್ಮಪ್ಪ ಇನ್ನೊಂದು ಮನೆ ಸಂಸಾರ ಸಾಕಿದ್ರು, ಅದು ತಪ್ಪು ಅಂತ ಅಲ್ಲ. ಅವರು ಹಾಗೆ ನೋಡ್ದಾಗೆ ನಾಳೆ ನನ್ನನ್ನು ಯಾರೋ ಬಂದು ನೋಡೋದಿಲ್ಲ ಅಲ್ವಾ, ನಿಮ್ ಜೊತೆ ಇದ್ದಾಗ ನನಗೆ ಕಷ್ಟ ಆಗ್ತದೆ. ನಿಮ್ ತರ ಹೆಣ್ಮಕ್ಳು ಬಂದು ತವ್ರ ಮನೇಲಿ ಕೂರು ಅಂದ್ರೆ ನಂಗೆ ಇಲ್ಲಿ ತವ್ರ ಮನೆ ಸಹ ಇಲ್ಲ, ನಂಗೆ ಹೇಳುವರಿಲ್ಲ ಕೇಳುವರಿಲ್ಲ, ನಾನ್ ಯೋಚನೆ ಮಾಡ್ಬೇಕು ಏನೋ ಒಂದ್ ದಾರಿ ಇಡುವ ಮುಂಚೆ ಅಂತ. ಅವಾಗ ಅಮ್ಮಗೆ ಮಾತು ಕೊಟ್ಟಿದ್ದೀನಿ, ಹೌದು ಅದೇ ಕಾರಣಕ್ಕೋಸ್ಕರ ನಿಂತಿದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ಹಾಗ ನೀವು ಒಳ್ಳೆಯವರು, ನಂಗೆ ಅರ್ಥ ಆಗ್ತದೆ, ಆದ್ರೆ ನಿಮ್ ಅಕ್ಕನವ್ರನ್ನ ಈ ತರ ಉಂಟು ಅಂತ. ಅಷ್ಟೊತ್ತಿಗೆ ಅವ್ರಪ್ಪ ಫುಲ್ ಚೇಂಜ್ ಆಗ್ಬಿಟ್ಟಿದ್ರು. ಅಂದ್ರೆ ಯಾವ ತರ ಅನ್ಕೊಂಡ್ರು ಗೊತ್ತೇ ಸರ್, ಅವ್ರ ಅಪ್ಪನಿಗೆ ಏನು ತುಂಬಾ ಬೇಜಾರಾಯ್ತು ಅಂದ್ರೆ, ಅವ್ರ 2ನೇ ಹೆಂಡತಿ ಫೋನ್ ಮಾಡಿ ಹೇಳ್ದೆ ಅಲ್ವಾ, ಅದು ಫುಲ್ ಸುಳ್ಳು ಅಂತ ಅನ್ಸಿಬಿಟ್ಟಿತ್ತು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರು, ಕಾಲ್ ಹಿಸ್ಟ್ರಿ ತೆಗಿಸ್ಬೇಕು ಅಂತ ಹೇಳಿದ್ರು. ಪೊಲೀಸ್ನವರು ಸಹ ಏನು ಅಂದ್ರೆ, ಇಲ್ಲಿ ಕಾಲ್ ಬಂದಿದೆ, ಕಾಲ್ ಅಂದ್ರೆ ಹಿಸ್ಟ್ರಿ ಗೊತ್ತಾಗುತ್ತೆ ಅಲ್ವಾ, ಬಂದಿದೆ, ನಂಬರ್ ಇದೆ ಅಂತ ಹೇಳಿದ್ರು. ಅವ್ರು ಏನೇನೋ ಕತೆ ಕಟ್ಟಿದ್ರು ಸರ್. ಅಂದ್ರೆ ನಾನು ಫೋನ್ ಮಾಡಿ ಅವ್ರ ಕೇಳಿ ಮಾತಾಡ್ದೆ, ಅಂದ್ರೆ ಜಸ್ಟ್ ಫೋನ್ ಹಿಡ್ಕೊಂಡೆ ಅಂತ. ನಾನ್ ಫೋನ್ ಮಾಡಿ ಮಾತಾಡ್ಲಿಕ್ಕೆ ಈಗ ಸರ್ ಏನು ಅಂದ್ರೆ, ಅವ್ರವ್ರ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಇರೋದು, ನಾನ್ ಯಾಕೆ ಫೋನ್ ಮಾಡಿ ಮಾತಾಡ್ಲಿ ಇವನ್ನೆಲ್ಲ. ಅವ್ರು ಫೋನ್ ಮಾಡಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರು. ಇಲ್ಲ ಮೊಮ್ಮಳಕ್ಕ ಬಾಯ್ ಎಂತ ಅಂದ್ರೆ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ ಆಗಿ ನನ್ ಮಕ್ಕಳನ್ನ ಮನೆಗ್ ಸರ್ ನಾನು ಅವೆಲ್ಲ ಹೇಳಿ ಇಲ್ಲ ಸರ್, ಮನೆಗೆ ಹೆಣ್ಮಕ್ಳನ್ನ ಮನೆಗ್ ಬರ್ಬಾರ್ದು ಅಂತ ಹೇಳಿದ್ಲು ಅವಳು. ಯಾರಿಗೆ ಹೇಳಿದ್ಯಾ ಅಂತ ಅಂದ್ರೆ ಸರ್ ಇಲ್ಲಿ ಮೇನ್ ಇಂಟೆನ್ಷನ್ ಅರ್ಥ ಏನು ಅಂದ್ರೆ, ನಾನು ಅವರ 2ನೇ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳಿದೆ ಅಲ್ವಾ, ಅದು ಈ ಹುಡುಗನೊಟ್ಟಿಗೆ ಹೇಳಿದೆ. ಈ ಹುಡುಗ ಫುಲ್ ಕೋಪ ಆಗಿ 2ನೇ ಹೆಂಡತಿ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ದಾರೆ, ನೀನ್ ಯಾರು ನನ್ನ ಲೈಫ್ ಹಾಳು ಮಾಡ್ಲಿಕ್ಕೆ, ನೀನ್ ಯಾಕೆ ಫೋನ್ ಮಾಡಿದೀಯಾ ಅಂತ. ಅವಳು ನನ್ ಫೋನ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಇವ್ರ ಅಪ್ಪ ಹೋಗಿ ಹೊಡೆದಿದ್ದಾರೆ.
ಫಸ್ಟಿಗೆ ಇವ್ರಪ್ಪ ಫುಲ್ ನಂಬಿದ್ದಾರೆ ಹೌದು ಅಂತ ಹೇಳ್ಬಿಟ್ಟು, ಅವಳು ಹತ್ಬಿಟ್ಟು ಇಲ್ಲ ನಾನ್ ಫೋನ್ ಮಾಡಿಯೇ ಇಲ್ಲ ಅಂತ ಹೇಳಿ ಅವ್ರಪ್ಪನ ನಂಬಿಸಿಬಿಟ್ಟಿದ್ದಾಳೆ. ಆಮೇಲೆ ಅವ್ರಪ್ಪ ಸರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಕಾಲ್ ಹಿಸ್ಟ್ರಿ ತೆಗ್ಸುವ ಅಂದಿದ್ದಾರೆ. ಸ್ಟೇಷನ್ಗೆ ಹೋದಾಗ ಇಷ್ಟೆಲ್ಲ ಬೇಡ, ಇಲ್ಲಿ ಕಾಲ್ ಬಂದಿರೋದೇ ಕಾಣ್ತಾ ಉಂಟಲ್ಲ, ಕಾಲ್ ಬಂದಿದೆ ಅಂತ ಹೇಳಿದ್ದಾರೆ. ಅವ್ರಪ್ಪ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಅವಳಿಗೆ ಫೋನ್ ಮಾಡ್ಲಿಕ್ಕೆ ಬರುದಿಲ್ಲ, ಇವಳೇ ಮಾಡಿದ್ದಾಳೆ, ಫೋನ್ ಮಾಡಿ ಸುಮ್ಮನೆ ಇಟ್ಕೊಂಡಿದ್ದಾಳೆ, ಹಾಗಾಗಿ ಕಾಲ್ ಬಂದಿದೆ ಅಂತ. ನಾನೇ ಅವ್ರದ್ದು ನಂಬರ್ನ ತಕೊಂಡು ಮಾಡಿದ್ದೆ ಅಂತ ಅಂತ ಹೇಳಿದ ತಕ್ಷಣ ಅದು ಆಚೆಯಿಂದ ಬಂದಿರೋ ಕಾಲ್ ಸರ್, ಈಚೆಯಿಂದಲ್ಲ. 7 ನಿಮಿಷ ಮಾತಾಡಿರೋದು, ಒಂದು ಮೆಸೇಜ್ ಎಲ್ಲ ಹೋಗಿದೆ. ಅಷ್ಟೆಲ್ಲ ಆಯ್ತು ಅಂದ್ರೆ ಅವ್ರ ಮನೆ ಅವ್ರ ಅಪ್ಪ ಇನ್ನೂ ಏನೇನು ಕತೆ ಕಟ್ಟಿದ್ರು ಅಂದ್ರೆ, ನಮ್ಮನೆ ಹೆಣ್ಮಕ್ಳನ್ನ ತವ್ರ ಮನೆಗೆ ಬರುದು ಬೇಡ ಅಂತ ಹೇಳಿದ್ಲು ಅಂತ. ನಾನ್ ಹೇಳಿರೋದು ಲೈಫ್ ಟೈಮ್ ಇರಬಾರ್ದು ಅಂತ. ಅಷ್ಟೆಲ್ಲ ಹೇಳಿದ್ರು. ಇವ್ರಪ್ಪ ಈ ಹುಡುಗ ತುಂಬಾ ಆದ್ರೆ ನಾನೆಲ್ಲ ಅವಳನ್ನೇ ಹಾಗೆ ಆಗ್ತೇನೆ ಅಂದ್ರು. ಹಾಗೆ ಆಗ್ತೇನೆ ಅಂತ ಹೇಳಿದ ತಕ್ಷಣ ಅಪ್ಪ ಬಿಲ್ಕುಲ್ ರೆಡಿ ಇರ್ಲಿಲ್ಲ ಒಪ್ಲಿಕ್ಕೆ. ಏನು ಅಂದ್ರೆ ಎದುರುಗಡೆ ನೀವು ಮದ್ವೆ ಆಗಿ ಅಂತ ಹೇಳುದು, ಹಿಂದ್ಗಡೆ ಹೋಗ್ಕೊಂಡ್ಬಿಟ್ಟು ಇರೋಬರ ದೇವಸ್ಥಾನಕ್ಕೆಲ್ಲ ಕೈ ಮುಗ್ದು ಆ ಹರಕೆ ಕೊಡ್ತೇನೆ ಈ ಹರಕೆ ಕೊಡ್ತೇನೆ ಅಂತೆಲ್ಲ ಹೇಳಲಿಕ್ಕೆ ರೆಡಿ ಮಾಡಿದ್ರು. ಅಷ್ಟೆಲ್ಲ ಆಗಿ ಅಂದ್ರೆ ಊರ್ನವ್ರ ಜೊತೆ ಎಲ್ಲ ಏನೇನೋ ಹೇಳುದು ಹಾಗೆ ಹೀಗೆ ಅಂತ. ಆಮೇಲೆ ನಮ್ಮ ಅಣ್ಣ ಎಲ್ಲ ಗೊತ್ತಾಯ್ತಲ್ಲ, ನಮ್ಮ ಅಣ್ಣ ಎಲ್ಲ ಹೇಳ್ಬಿಟ್ಟು ಒಪ್ಪಿಬಿಟ್ಟು, ಅಂದ್ರೆ ಅವ್ರ ಅಪ್ಪನಿಗೆ ಹೇಳಿದ್ವಿ ಸರ್ ನಾವು ಮದ್ವೆ ಆಗ್ತೀವಿ 2 ಇಯರ್ ಬಿಟ್ಟು ಮದ್ವೆ ಆಗ್ತೇವೆ ಅಂತ. ಅವ್ರು ರೆಡಿ ಇರ್ಲಿಲ್ಲ ಸರ್. ಎಷ್ಟು ಹೇಳಿದ್ರು ಅಂದ್ರೆ ಎದುರುಗಡೆ ನೀವು ಮದ್ವೆ ಆಗಿ ಅನ್ನೋದು, ಹಿಂದುಗಡೆ ಎಲ್ರ ಜೊತೆ ಫ್ಯಾಮಿಲಿ ಜೊತೆ ನೀವ್ ಆಗ್ಬಾರ್ದು ಅನ್ನೋದು. ಆಮೇಲೆ ನಮ್ಮ ಅಣ್ಣ ಎಲ್ಲ ಒಪ್ಪಿಬಿಟ್ಟು ದೇವಸ್ಥಾನದಲ್ಲಿ ಮದ್ವೆ ಮಾಡಿಸಿದ್ರು. ಬಟ್ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ, ಮನೆಗೆ ಬರ್ಲೇಬಾರ್ದು ಅಂತ ಹಠ ಮಾಡಿದ್ರು. ಮನೆಗೆ ಅವಳು ಈ ಮನೆಗೆ ಬಂದು ಕಾಲ್ ಇಡಬಾರ್ದು ಅಂತ. ಕಾಲ್ ಇಡಬಾರ್ದು. ಅವ್ರಿಬ್ಬರು ಹೆಣ್ಮಕ್ಳು ಈಗ ತಾಯಿ ಮನೇಲೆ ಇದ್ದಾರೆ. ಆಸ್ತಿನ ಫುಲ್ ಡಿವೈಡ್ ಮಾಡ್ತೀನಿ ನಾನು, ಅವ್ರಿಗೆ ಎಷ್ಟು ಕೊಡ್ಬೇಕೋ ಕೊಡ್ತೀನಿ ಅಂತೆಲ್ಲ ಮಾಡಿದ್ರು. ನಾನು ನಾನು ಎಲ್ಲಿ ಜಾಬ್ ಮಾಡ್ತಾ ಇದ್ದೆ, ನಾನು ಅಲ್ಲಿಯೇ ಉಳ್ಕೊಂಡೆ. ಅವರು ಮನೆಯಲ್ಲಿ ಸರ್ ಯಾವ ತರ ಅಂದ್ರೆ, ನಾನ್ ಜಸ್ಟ್ ಫೋನ್ ಮಾಡಿದಾಗ ಮಾತಾಡ್ತಾ ಇರುವಾಗ, ಅವರೊಟ್ಟಿಗೆ ಮಾತಾಡ್ತಾ ಇರುವಾಗ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ಬಾರ್ದು. ಯಾವ ಮಕ್ಕಳು ಅಂದ್ರೆ ಅವ್ರ ಅಕ್ಕಂದು ಮಕ್ಕಳಿದ್ದಾರಲ್ವಾ, ಯಾರು ಕೇಳಬಾರ್ದು, ನಾನ್ ಕೇಳ್ಬಾರ್ದು. ಒಂದು ದಿವಸ ಕೇಳಿದೆ ನಾನು, ನಂದು ಹಸ್ಬೆಂಡ್ ಹತ್ರ ಮಾತಾಡ್ತಾ ಕೇಳಿದೆ ಮಕ್ಕಳು ಏನ್ ಮಾಡ್ತಾರೆ ಅಂತ. ಅದಕ್ಕೆ ಸರ್ ಇಬ್ಬರು ಹೆಣ್ಮಕ್ಕಳು ಈ ತುಂಬಾ ಗಂಡ ಇಲ್ದೇದವ್ರಿಗೆ ಲವರ್ಡ್ ಎಲ್ಲ ಬೈತಾರೆ ಅಲ್ವಾ, ಹಾಗೆಲ್ಲ ಬೈದ್ರು. ಅದಕ್ಕೆ ಇವ್ರಿಗೆ ಯಾರಿಗ್ ಬೈದ್ರು? ನನಗೆ. ನಿನಗೆ ಗಂಡ ಇದಾರಲ್ಲ ಸರ್, ಆ ವರ್ಡಲ್ಲೆಲ್ಲ ಯೂಸ್ ಮಾಡಿ ಬೈದ್ರು ಫೋನಲ್ಲಿ. ಅಂದ್ರೆ ಇನ್ನೂ ಒಂದು ವರ್ಡ್ ಮೆನ್ಷನ್ ಮಾಡಿದ್ರು ಸರ್, ತಾಯಿನ ತಿಂದವಳು ಇವಳು ಅಂತ. ಅದನ್ನ ಅವ್ರ ಹಸ್ಬೆಂಡ್ ಬಂದ ತಕ್ಷಣ ಅವ್ರ ಅಪ್ಪನೊಟ್ಟಿಗೆ ಹೇಳಿದ್ರು, ಅವಳು ಇವ್ರ ಬಗ್ಗೆ ಏನು ಮಾತಾಡಿಲ್ಲ, ಮಕ್ಕಳು ಚೆನ್ನಾಗಿದಾರ ಅಂತ ಕೇಳಿದ್ಲು ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪನೂ ಅದೇ ತರ ಮಾಡಿದ್ರು ಸರ್. ಏನಂತಂದ್ರೆ ಅವ್ಳು ಕೇಳ್ಬಾರ್ದು, ನಾವು ಆಗುದಿಲ್ಲ ಅಂದ್ರೆ ಅವ್ಳು ಕೇಳ್ಬಾರ್ದು, ಯಾಕೆ ಕೇಳ್ತಾಳೆ, ಅವಳಿಂದ ನಮ್ಮ ಮನೆ ಹಾಳಾಗಿ ಹೋಗ್ತಾ ಇದ್ದೇನೆ, ಅಪ್ಪ ಮಕ್ಕಳು ನಾವು ಸರಿ ಇಲ್ಲ ಅಂತ ಎಲ್ಲ. ಅಂದ್ರೆ ಅವ್ರ ಮನೆ ಹೆಣ್ಮಕ್ಕಳದು ಗಂಡಂದಿರು ಏನಾದ್ರು ಸುಧಾರಿಸ್ಕೊಂಡು ಹೋಗ್ಬೇಕು, ಮದ್ವೆ ಆಗಿದೀವಲ್ಲ ಸುಧಾರಿಸ್ಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ಎಲ್ಲಾದ್ರೂ ಇವ್ರು ಅವಳ ಜೊತೆ ಬದುಕ್ಬೇಕು, ನಾನ್ ಬಾಳ್ಬೇಕು ಅಂದ್ರೆ ನೀನ್ ಅವಳ ಸರ್ಗಿ ಹಿಂದೆ ಹೋಗ್ತಾ ಇದೀಯಾ ಆ ತರ. ಅವ್ರ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಇವಳಿಂದಾನೆ ಇರೋ ಬರೋರ್ ಜೊತೆ ಎಲ್ಲ ಅದನ್ನ ಹೇಳ್ಕೊಂಡು ಹೋಗೋದು. ನೀವೇನು ಹೊರಗಡೆ ಸಪರೇಟ್ ಮನೆ ಮಾಡ್ಕೊಂಡಿದ್ರ ಗಂಡ? ಇಲ್ಲಿ ಸರ್ ನಾವು ಸಪರೇಟ್ ಮನೆನೇ ಮಾಡ್ಲಿಲ್ಲ ಸರ್. ನನ್ನ ಉದ್ದೇಶ, ನೀವ್ ಎಲ್ಲಿದ್ರಿ? ನಾನು ಜಾಬ್ ಮಾಡಲ್ಲ ಈಗ ಸಹ, ನಾನು ಅಲ್ಲೇ ಇದ್ದೇನೆ, ಜಾಬ್ ಮಾಡ್ತಾ ಇದ್ದೇನಲ್ಲ ಅಲ್ಲಿಯೇ. ಜಾಬ್ ಮಾಡೋದು ಸರಿ, ಉಳ್ಕೊಳೋದು ಏನ್ ಮಾಡ್ತಿದ್ದೆ ಅಂದೆ? ನನಗೆ ಹಾಸ್ಟೆಲ್ ಇತ್ತು. ಅಲ್ಲ, ಮದುವೆ ಆದ್ಮೇಲೆ ನೀನು ಮನೆಯಿಂದ ಹೋಗ್ಬೇಕಲ್ವಾ, ಹಾಸ್ಟೆಲ್ ಹೋಗಿರ್ತಾರ? ಸರ್ ಇಲ್ಲ ಸರ್, ನನ್ನ ಮನೆಗೆ ಕರ್ಕೊ ಬರ್ಲಿಕ್ಕೆ ಬೇರೆ ಮನೆ ಮಾಡಿ ಗಂಡ ಹೆಂಡತಿ ಸಂಸಾರ ಮಾಡ್ಬೇಕಲ್ವಾ ನೀವು? ಅಂದ್ರೆ ಅವ್ರ ಮನೇಲಿ ಮೇನ್ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸರ್, ಅವ್ರ ಅಮ್ಮಗೆ ಕಿವಿ ಕೇಳೋದಿಲ್ಲ. ಅಪ್ಪ 2ನೇ ಹೆಂಡತಿ ಮನೇಲೆ ಇರೋದು ಜಾಸ್ತಿ. ಈ ಹೆಣ್ಮಕ್ಕಳು ಅಕ್ಕ ತಂಗಿ ಸಹ ಹೊಂದ್ಕೊಂಡಿರಲ್ಲ, ಇಬ್ಬರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೋತಾರೆ. ಅಂದ್ರೆ ಮಗು ವಿಷಯಕ್ಕೆಲ್ಲ ಗಲಾಟೆ ಮಾಡ್ಕೋತಾರೆ. ಆ ಟೈಮಲ್ಲಿ ಅಮ್ಮ ಮಧ್ಯೆ ಹೋದ್ರೆ ಅವರು ಅಮ್ಮನೊಟ್ಟಿಗೆ ತುಂಬಾ ಕೆಟ್ಟದಾಗೆ ರಿಯಾಕ್ಟ್ ಮಾಡ್ತಾರೆ. ಅಂದ್ರೆ ಯಾವ ಟೈಮಲ್ಲಿ ಏನು ಅಂತ ಗೊತ್ತಿರಲ್ಲ ಅಲ್ವಾ. ಅದಕ್ಕೆ ನಿಮ್ ಗಂಡ ಯಾವಾಗ್ಲೂ ಮನೇಲಿ ಇರ್ಲೇಬೇಕಾ? ಅಂದ್ರೆ ಅವ್ರು ಇರ್ತಾರೆ ಸರ್, ಅವ್ರು ಅಟ್ಲೀಸ್ಟ್ ಇದ್ದಾಗಾದ್ರೂ ಸ್ವಲ್ಪನಾದ್ರೂ ಸಮಾಧಾನ ಆಗ್ತಾರೆ. ಆಮೇಲೆ ಸರ್, ನಮ್ಮ ಮದ್ವೆಗೆ ಏನು ತುಂಬಾ ಟೈಮ್ ಆಗಿಲ್ಲ, ಹತ್ತತ್ರ ಒಂದು 6-7 ಮಂತ್ ಆಯ್ತು ಅಷ್ಟೇ.
ಅಲ್ಲ, ಈಗ ನನ್ನ ಪ್ರಶ್ನೆ ಇದ್ದಿದ್ದು ಅಲ್ಲಂತೂ ಸೇರಿಸ್ತಾ ಇಲ್ಲ, ಅಲ್ಲಂತೂ ನಿಮ್ಮ ಸಮಾನ ಮನಸ್ಕರ್ ಇಲ್ಲ ಅಂತ ನೀವು ಆ ಮನೆಗೆ ಹೋಗ್ತಿಲ್ವೋ ಅಥವಾ ಅವ್ರು ಸೇರಿಸ್ತಿಲ್ವೋ ಸರಿ. ನೀವೊಂದು ಸಪ್ರೇಟ್ ಮನೆ ಮಾಡಿಕೊಂಡು ಗಂಡ ಬೇಕಾದ್ರೆ ಆಗಾಗ ಅವ್ರ ಮನೆಗೆ ಹೋಗಿ ಬರಲಿ, ನೀನೊಂದು ಸಪ್ರೇಟ್ ನಿನ್ನ ಜೀವನ ಮಾಡ್ಕೊಂಡು ಮದುವೆ ಆದಮೇಲೆ ಹಾಸ್ಟ್ಲಲ್ಲಿ ಇದ್ದುಕೊಂಡು ಅವ್ರು ಅಲ್ಲಿರೋದು ನೀನು ಇಲ್ಲಿರೋದು, ಇದು ಯಾಕೆ ಸಪ್ರೇಟ್ ಮನೆ ಮಾಡ್ಕೊಂಡು ಇರ್ಬೋದಲ್ವ ಅಂತ. ಈಗ ಸಪ್ರೇಟ್ ಮನೆಗೆ ಉದಾಹರಣೆ ಹೇಳಿದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಈಗ ಸಪ್ರೇಟ್ ಮನೆ ಅಲ್ಲಿಯೇ ಪಕ್ಕದಲ್ಲಿ ಮಾಡ್ಲಿಕ್ಕೆ ರೆಡಿ ಆಗಿದ್ರೆ, ಈಗ ಮಳೆ ಅಲ್ವಾ, ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ. ಫಸ್ಟ್ ಯಾಕೆ ಮಾಡ್ಲಿಲ್ಲ ಸರ್? ಅಂದ್ರೆ ಸ್ಟಾರ್ಟಿಂಗ್ ಯಾವ ಮನಸ್ಥಿತಿ ಇತ್ತು ಗೊತ್ತಾ ಸರ್? ಓಕೆ, ಹೇಗಾದ್ರೂ ಮಾಡಿ ಅಪ್ಪನ ಕನ್ವಿನ್ಸ್ ಮಾಡುದು, ಇಲ್ಲಿಯೇ ಬರುದು, ಹೆಣ್ಮಕ್ಳನ್ನ ಲೈಫ್ ನ ಸರಿ ಮಾಡ್ಕೊಳಕ್ ಹೇಳುವ ಅಂತ. ಈಗ ಅವ್ರ ಗಂಡ ಸರಿ, ಅವ್ರ ಅಕ್ಕ ತಂಗಿದಿರೋದು ಕಂಪ್ಲೀಟ್ ಡೈವರ್ಸೇ ಆಗಿದೆಯೋ ಅಥವಾ ಏನೋ ಜಗಳ ಮಾಡ್ಕೊಂಡು ಬಂದಿದ್ದಾರೋ ಮತ್ತೆ ಸರಿ ಹೋಗೋದಿದೆಯೋ? ಇಲ್ಲ ಸರ್, ಒಬ್ಬಳ್ದು ಅಂದ್ರೆ ಡಿವೋರ್ಸ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಸರ್. ಈ ತಿಂಗಳಿಗೆ ಏನು ಒಂದು ಮೈಂಟೆನೆನ್ಸ್ ಅಂತ ಕೊಡ್ತಾರಲ್ವಾ, ಅದನ್ನ ಒಬ್ಬಳು ಹಾಕೊಂಡಿದ್ದಾಳೆ, ಒಬ್ಬಳು ಇಲ್ಲಿಯೇ ಬಂದಿರೋದು, ಹೊರಗಡೆ ಮನೆ ಮಾಡು ಅಂತ. ಅವರು ಮನೆ ಮಾಡ್ತೇವೆ ಅಂದ್ರು ಅವ್ರದ್ದು ಇನ್ನೊಂದು ಪ್ರಾಬ್ಲಮ್. ಸೊ ಇಬ್ಬರು ಇಲ್ಲಿಯೇ ಇದ್ದಾರೆ. ಸೊ ನೀವು ಕರೆದ್ರು ಕೂಡ ಅವರಲ್ಲಿರೋದ್ರಿಂದ ನಿಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸರ್? ಇಲ್ಲ ಸರ್, ನಾನು ಅದನ್ನು ಹೇಳಿದೆ, ಪರವಾಗಿಲ್ಲ. ಅಂದ್ರೆ ಏನ್ ಗೊತ್ತಾ, ಅವ್ರೀಗ ಸರಿ ಆಗೋವರೆಗೂ ನಾನು ಮನೆ ಹೋಗಲ್ಲವ, ಏನ್ ಮಾಡ್ತೀನಿ ನೀನು? ಅಲ್ಲ, ನಾನ್ ಫಸ್ಟ್ ಹೇಳಿದ್ದು ಇಷ್ಟೇ ಸರ್, ಪರವಾಗಿಲ್ಲ ಅವ್ರು ಸರಿ ಮಾಡ್ತಾರೆ. ಅವ್ರ ಅಪ್ಪ ಹೇಳಿದ್ರು ಅಂದ್ರೆ ಮೇನ್ ಇಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ ಸರ್, ಅವ್ರಪ್ಪ ಹೆಣ್ಮಕ್ಳು ಇಬ್ಬರು ತಿದ್ದುಕೊಂಡು ಹೋಗ್ತಾರೆ ಸರ್. ಅವ್ರಪ್ಪ ಏನು, ನೀನ್ ಇದೀನಲ್ಲ ನಾನ್ ಸರಿ ಮಾಡ್ತೀನಿ ಅಂತ, ಆ ಕಾರಣದಿಂದ ಹೆಣ್ಮಕ್ಳು ಇನ್ನೂ ದಾರಿ ತಪ್ಪಿದ್ದಾರೆ. ಅಪ್ಪ ಇದ್ದಾರೆ, ನಾವ್ ಯಾಕೆ ಗಂಡನ ಹತ್ರ ಬಗ್ಗೆ ಹೋಗ್ಬೇಕು, ಬೇಕಾದ್ರೆ ಅವರೇ ಫುಲ್ ಆಗಿ ಇಲ್ಲಿಗೆ ಬರ್ತಾರೆ, ಅಲ್ಲಿ ಇಲ್ಲಂದ್ರೆ ಅಪ್ಪ ನಮಗೆ ಇಲ್ಲಿ ಆಸ್ತಿ ಕೊಡ್ತಾರೆ ಅನ್ನೋದು. ಆಯ್ತು, ಈಗ ಒಪ್ಕೊಳಕ್ ತಯಾರಿದ್ದೀರಾ? ಅವ್ರ ಅಲ್ಲೇ ಇರ್ಲಿ, ತೊಂದ್ರೆ ಇಲ್ಲ, ನಾನು ಅವ್ರ ಜೊತೆ ಇರ್ತೀನಿ ಅಂತೀರಾ ನೀವೀಗ? ಇಲ್ಲ ಸರ್, ಅದಕ್ಕೆ ಬೇರೆ ಸಪ್ರೇಟ್ ಮನೆಗೆ ಈಗೆಲ್ಲ ಮಾಡಿದ್ದಾರೆ. ಇವ್ರದ್ದು ಸರಿ ಆಗೋದಿಲ್ಲ, ಕಾರಣ ಸರಿ ಆಗಲ್ಲ ಅಂತ. ಈಗ ನಂದು ಕ್ವೆಶನ್ ಏನ್ ಗೊತ್ತು ಸರ್, ನನ್ ಹಸ್ಬೆಂಡ್ ಅಂದ್ರೆ ಒಂದು ಲೆಕ್ಕದಲ್ಲಿ ಹೌದು, ಏನು ಅಂತ ಅಂದ್ರೆ ನೀನು ಅವರು ವಯಸ್ಸಲ್ಲಿ ಮಾವ, ನೀನು ಅವ್ರನ್ನ ಕ್ಷಮಿಸ್ಬೇಕು ಅಂತ. ಬಟ್ ಸರ್, ನಂಗೆ ನನ್ ತಪ್ಪು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಇನ್ನೂ ಬಿಡ್ಸಿ ಹೇಳ್ಬೇಕಿತ್ತು, ನಾವು ಕಾಲ್ ಮಾಡಿದ್ದಾರೆ ಅಂತ. ಆ ಸಿಚುವೇಶನ್ ಅಲ್ಲಿ ಅದೊಂದು ಹೇಳಿಲ್ಲ. ಆದ್ರೆ ನಂಗೆ ಗೊತ್ತಿಲ್ಲ ಸರ್, ನಿಮ್ಮಷ್ಟು ಜ್ಞಾನ ಇಲ್ಲ, ನನ್ ತಪ್ಪು ಅಷ್ಟೇ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಬಟ್ ನನ್ ಹಸ್ಬೆಂಡ್ ಏನ್ ಗೊತ್ತಾ, ನನ್ಗೆ ಎಷ್ಟು ಕನ್ವಿನ್ಸ್ ಮಾಡಿದ್ರು ಆಗ್ತಾ ಇಲ್ಲ ಸರ್. ನೀನ್ ಅವ್ರ ಜೊತೆಗೆ ಸಮಾಧಾನ ಮಾಡ್ಬೇಕು, ಹಸ್ಬೆಂಡ್ ಅಪ್ಪನೊಟ್ಟಿಗೆ. ಅಂದ್ರೆ ನೀನ್ ಅವ್ರನ್ನ ಮನ್ಸಿಂದ ಕ್ಷಮಿಸು, ನೀನು ಎಲ್ಲ ಮುಂದೆ ಸರಿ ಆದ್ಮೇಲಾದ್ರೂ ನೀನ್ ಚೆನ್ನಾಗಿ ಮಾತಾಡು, ಅವ್ರೊಟ್ಟಿಗೆ ಇರು ಅಂದ್ರೆ ನಂಗೆ ಅದೇನೋ ಸರ್ ಮಧ್ಯದಲ್ಲಿ ತಡೀತಾ ಇದೆ. ಅಂದ್ರೆ ನನ್ನ ಕ್ವೆಶನ್ ಇಷ್ಟೇ ಸರ್, ಅವ್ರ ಮನೆ ಹೆಣ್ಮಕ್ಕಳಿಗಾದಾಗ ಒಂದು ನ್ಯಾಯ ಮಾಡ್ತಾರೆ, ಎಲ್ಲ ಉಂಟಿತ್ತು, ಅಪ್ಪ ಇಲ್ಲ ಅಮ್ಮ ಇಲ್ಲ ಅನ್ಕೊಂಡ್ಬಿಟ್ಟು ಇಷ್ಟೆಲ್ಲ ನನ್ ಕಣ್ಣೀರ್ ಹಾಕ್ಸಿದ್ರಲ್ಲ ಅಂತ, ಅದೇ ದೊಡ್ಡ ಕ್ವೆಶನ್ ಆಗಿದೆ ಸರ್. ಬಟ್ ಈಗ ಅವ್ರ ಮನೆಯವರು ಅಥವಾ ನಿಮ್ಮ ಮಾವ ಅಥವಾ ಅವರೆಲ್ಲರಿಗೂ ಇರೋ ಒಂದು ಪ್ರಕರಣ ಅಥವಾ ಏನು ಕಾರಣಕ್ಕೆ ಹಿಂಗಾಯಿತು ಅಂದರೆ, ಆ ಫೋನ್ ಮಾಡಿದ್ರೆ ನೀನು ಮಾಡಿದ್ದೀಯ ಅನ್ನೋ ತಪ್ಪು ಕಲ್ಪನೆ ಕಾರಣಕ್ಕೆ ಅವರಷ್ಟು ವ್ಯಾಗ್ರರಾಗಿದ್ದಾರೆ. ಒಂದ್ ನಿಮಿಷ ಸರ್, ಅಣ್ಣ ಫೋನ್ ಮಾಡ್ತೀರಿ, ಟೆನ್ಷನ್ ಆಗ್ತಾರೆ, ಒಂದ್ ನಿಮಿಷ ಹೇಳ್ತೇನೆ. ಕಟ್ ಆಯ್ತು, ಒಂದ್ ನಿಮಿಷ ಸರ್. ಮಾಡು ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು होल्ड ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು होल्ड ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ. ಸರ್ ಸಾರಿ ಸರ್. ಇಲ್ಲ ಅಂದ್ರೆ ನಿಮ್ಮ ಅಣ್ಣನ? ಹಾ, ಅಣ್ಣ 2 ಸರಿ ಕಾಲ್ ಮಾಡಿದ್ರ. ಏನಾಯ್ತು ಅಂದ್ರೆ ನಾನು ಯಾರೊಟ್ಟಿಗೂ ಮಾತಾಡುದಿಲ್ಲ ಇಷ್ಟೆಲ್ಲ, ಏನಾದ್ರು ಪ್ರಾಬ್ಲಮ್ ಆಯ್ತಾ ಅನ್ಕೊಂಡ್ರು. ಆಯ್ತು. ಈಗ ನಿಮ್ಮ ಮಾವ ನಿಮ್ಮ ಜೊತೆ ಇಷ್ಟೊಂದು
ಮನಸ್ತಾಪಗಳಾಗ್ಲಿಕ್ಕೆ ಕಾರಣ ಆ ಕರೆ ಕುರಿತಾಗಿರುವ ತಪ್ಪು ಕಲ್ಪನೆ ಮಾತ್ರನ, ಅಥವಾ ಅದ್ರ ಹೊರತಾಗಿ ಬೇರೆ ನಿನ್ನ ತರುವುದ್ರ ಬಗ್ಗೆನೇ ಅವ್ರಿಗೆ ಬೇಸರ ಇತ್ತಾ? ಸರ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗು ಒಪ್ಕೊಂಡಿದ್ರು ಅವ್ರಿಗೆ ಏನ್ ಗೊತ್ತಾ ಸರ್ ಮೈನ್ ರೀಸನ್, ಅವ್ರು ಎರಡನೇದಾಗಿ ಮದ್ವೆ ಆಗಿದಾರಲ್ವಾ, ಅವ್ರು ಏನ್ ಹೇಳಿದ್ರು ಕೇಳ್ತಾರೆ. ಅವ್ರಂದ್ರೆ ಯಾವ ತರ ಅಂದ್ರೆ, ಒಂದು ವಿಷಯ ಏನೋ ಇನ್ಸಿಡೆಂಟ್ ನಡೆದಿತ್ತು, ಇವ್ರ ಮನೆ ಹೆಣ್ಮಕ್ಕಳದು ತಪ್ಪಿರ್ಲಿಲ್ಲ, ನಾನು ಎದ್ರ ಇದ್ದೆ, ಅವ್ರೇನು ಅವರಿಗೆ ಬೈದಿರ್ಲಿಲ್ಲ. ಅವಳು ಜಸ್ಟ್ ಎರಡನೇ ಹೆಂಡತಿ ಮದ್ವೆ ಆದವರು ಜಸ್ಟ್ ಹೇಳಿದ್ರು, ಇಲ್ಲ ಅವಳಿದ್ರೆ ನಮಗೆ ತುಂಬಾ ಬ್ಯಾಡ್ ವರ್ಡ್ ಅಲ್ಲಿ ಬೈದ್ಲು ಅಂತ ಮಕ್ಕಳನ್ನ. ರಾತ್ರಿ ಇಬ್ಬರು ಮಕ್ಕಳನ್ನ, ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಹೆಣ್ಮಕ್ಳನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಅಂದ್ರೆ ಎರಡನೇವ್ರು ಅಂದ್ರೆ ಅಷ್ಟು ಪ್ರೀತಿ. ಅವ್ರು ಏನ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದಲ್ಲ, ಇವ್ರದ್ದು ಸ್ವಂತ ಮಕ್ಕಳನ್ನ ಅಲ್ಲ. ಈಗ ನಂಗೆ ಕನ್ಫ್ಯೂಸ್ ಮಾಡಬೇಡ. ಈಗ ನಿನಗೆ ಫೋನ್ ಮಾಡಿ ಅವ್ರಿಗೆ ಡೈವರ್ಸ್ ಆಗುತ್ತೆ, ಅವ್ರು ಅಲ್ಲೇ ಇರ್ತಾರೆ ಅಂತ ಹೇಳಿದವ್ರು ಎರಡನೇ ಹೆಂಡತಿ, ಹೌದಲ್ವಾ? ಎರಡನೇ ಹೆಂಡತಿ, ಹೌದು ಸರ್. ಆ ಹೆಂಡತಿ ಬಗ್ಗೆನೇ ಇವ್ರಿಗೆ ಜಾಸ್ತಿ ಪ್ರೀತಿ ಇರೋದು, ಹೌದಲ್ವಾ? ಹೌದು ಸರ್. ಮತ್ತೆ ಅವ್ರ ಮೇಲೆ ಅವರು ಫೋನ್ ಮಾಡಿ ಹೇಳಿದ್ರ ಬಗ್ಗೆ ಅವ್ರಿಗೆ ಬೇಸರ ಆಗಂಗಿಲ್ವಲ್ಲ? ಬಿಡು, ನನ್ನ ಪ್ರೀತಿಯ ಹೆಂಡತಿನೇ ಹೇಳಿದ್ದಾಳೆ, ಅದರಲ್ಲಿ ಏನಿಲ್ಲ ಅಂತ ಸುಮ್ಮನೆ ಆಗ್ಬೇಕಿತ್ತಲ್ವ? ಅದು ಯಾಕೆ ನಿನ್ನ ಮೇಲೆ ಕೋಪ ಅವ್ರಿಗೆ? ಅಂದ್ರೆ ಸರ್ ಏನ್ ಗೊತ್ತಾ, ಅಷ್ಟೇ ಹೇಳಿದ ತಕ್ಷಣ ಈ ಹುಡುಗ ಹೋಗಿ ಅವ್ರ ಮನೇಲಿ ಗಲಾಟೆ ಮಾಡಿದ್ರಾ, ಗಲಾಟೆ ಮಾಡಿದ ತಕ್ಷಣ ಇವರು ಎಲ್ಲ ಗಲಾಟೆ ಆಗಿ ಬಾಯಿ ಬಂದಂಗೆ ಗಲಾಟೆ ಇವು ಮಗ ಹೋಗಿ ನನ್ನ ಪ್ರೀತಿಯ ಹೆಂಡತಿ ಹತ್ರ ಗಲಾಟೆ ಮಾಡೋದಿಕ್ ನೀನ್ ಕಾರಣ ಅನ್ನೋದು ಅವ್ರ ಮನಸ್ಥಿತಿನ. ಇಡೀ ಊರಿಗೆ ಗೊತ್ತಾಯ್ತು. ಅವರು ಪಂಚಾಯತ್ಗೆ ಹೇಳ್ತಾ ಇದ್ರು. ಪಂಚಾಯತ್ಗೆ ಹೇಳುವರಾಗಿ ಇವ್ರು ಏನಂತ ಹೇಳಿದ್ರು, ಇವ್ರದ್ದು ಫ್ಯಾಮಿಲಿಯವ್ರನ್ನೆಲ್ಲ ಕರೆಸಿದಾಗ ಊರಿಗೆ ಪಂಚಾಯತ್ಗೆ ಮಾಡೋದು ಅಲ್ಲ, ಅಂದ್ರೆ ಅಪ್ಪನಿಗೆ ಯಾವತ್ತೂ ಎದುರು ಹತ್ರ ಮಾತಾಡ್ತಿರ್ಲಿಲ್ಲ, ಅಪ್ಪ ಸುಮ್ಮನಾಗ್ತಿದ್ರು ಇವ್ರು. ಇಡೀ ಊರಿಂದ ಪಂಚಾಯತ್ಗೆ ಮಾಡೋದು ಅಲ್ಲ, ಸ್ವಂತ ಮನೆಯಲ್ಲಿ ತಪ್ಪಾದಾಗ ಯಾರ್ದು ತಪ್ಪು ಸರಿ ಅಂತ ಹೇಳಿ ಎತ್ತಿ ಹಿಡಿಯೋದು ನಿಜವಾಗಿ ಪಂಚಾಯತಿ ಮಾಡೋರಂತ ಅಪ್ಪನ ಎದುರು ಮಾತಾಡಿದ್ರು. ಮತ್ತೆ ಹೆಣ್ಣು ಮಕ್ಕಳಿಗೆ ನಾನು ಅಷ್ಟೇ ಹೇಳಿದ್ದು, ಜೀವನ ಪರ್ಯಂತ ಸಾಕಾಗುದಿಲ್ಲ ಅಂತ. ಅವ್ರೇನ್ ಸೃಷ್ಟಿ ಮಾಡ್ಕೊಂಡ್ರು, ನನ್ ಮಕ್ಕಳನ್ನ ಇಲ್ಲಿಗೆ ಬರುದೇ ಬೇಡ ಅಂತ ಹೇಳಿದ್ನು ಅಂತ. ಆಯ್ತು ನನಗೆ ಅರ್ಥ ಆಯ್ತು. ನೋಡಿ, ನೀವು ನಿಮ್ಮ ಕುರಿತಾಗಿ ತಿರಸ್ಕಾರ ಭಾವನೆ ಮೊದಲಿಂದ ಜನ್ಮ ತಾಳಿದ್ರೆ ನೀವು ಏನು ಮಾಡಿದ್ರೂ ತಪ್ಪಾಗಿ ಕಾಣುತ್ತೆ. ಅದು ನಿನ್ನ ಮಾವನ ಸಮಸ್ಯೆ ಮಾತ್ರ ಅಲ್ಲ, ಲೋಕದಲ್ಲಿ ಇರೋದೇ ಹೀಗವ. ಈಗ ಒಂದು ವೇಳೆ ನೀನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಯಾರೋ ಕೊಲಿಗ್ಗೆ, ನಿನ್ನ ಜೊತೆ ಕೆಲಸ ಮಾಡ್ತಿರೋ ಸಹೋದ್ಯೋಗಿಗೆ ನಿನ್ನ ಬಗ್ಗೆ ಅಸೂಹೆಯೋ ಹೊಟ್ಟೆ ಕಿಚ್ಚೋ ಏನೋ ಒಂದು ಇದೆ ಅಂದಾಗ ನಿನ್ನ ಯಾವುದೋ ಒಂದು ವಿಚಾರವನ್ನು ತಪ್ಪಾಗಿ ತಿರುಚುವ ಪ್ರಯತ್ನವನ್ನು ಸಹಜವಾಗಿ ಅವ್ರ ಒಳಗಡೆ ನಿಮ್ಮ ಕುರಿತಾಗಿ ಇರುವ ದ್ವೇಷದ ಕಾರಣಕ್ಕೆ ಅವರು ಸದಾ ಮಾಡ್ತಾರೆ. ನೀನು ತಪ್ಪು ಮಾಡಬೇಕು ಅಂತಿಲ್ಲ, ಏನು ಮಾಡಿದ್ರು ಅವ್ರು ತಪ್ಪಾಗಿ ಕಾಣುತ್ತೆ. ಯಾಕಂದರೆ ಅವ್ರಿಗೆ ನಿಮ್ಮ ಬಗ್ಗೆ ಇರುವ ದೃಷ್ಟಿಕೋನವೇ ಹಾಗಿರುತ್ತೆ. ಈಗ ನಿಮ್ಮ ಮಾವನ ಕುರಿತು ಪಂಚಾಯತಿಲಿ ಹಿಂಗಂದ್ರು ಅಂತಲೋ, ಅಥವಾ ನನ್ನ ಮಗ ಬಂದು ನನ್ನ ಹೆಂಡತಿ ಹತ್ರ ಜಗಳ ಮಾಡಿಕೆ ಇವಳು ಕಾರಣ ಆದ್ಲು ಅಂತಲೋ, ಅಥವಾ ನನ್ನ ಮಕ್ಕಳದಿರನ್ನ ಮನೆಗೆ ಬರಬೇಡ ಅಂತ ಹೇಳ್ತಾಳೆ ಅನ್ನೋ ನಿಮ್ಮನ್ನು ವಿರೋಧಿಸ್ಲಿಕ್ಕೆ ಅವ್ರ ಹತ್ರ ತುಂಬ ಕಾರಣಗಳಿದ್ದಾವೆ. ನೀವು ಮದುವೆಗೆ ಮುಂಚೆನೇ ಇವ್ರ ಮನಸ್ಥಿತಿಗಳೇನು, ಇವ್ರ ಮನೆತನದ ಸ್ಥಿತಿ ಏನು, ಇವರು ಎಲ್ಲೆಲ್ಲಿ ದೋಷವನ್ನು ಹೊತ್ತು ಕೂತಿದ್ದಾರೆ, ಇವರು ಸರಿ ಅಥವಾ ಬುದ್ಧಿಮಾತಿಗೆ ಅಥವಾ ಧರ್ಮಕ್ಕೆ ಅಥವಾ ಸತ್ಯ ನ್ಯಾಯ ನೀತಿ ಇದು ಯಾವುದೂ ಇಲ್ಲ, ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡೋರು. ನಿಮ್ಮ ತಾಯಿ ಇದನ್ನು ಇಷ್ಟಪಟ್ಟಿದ್ರು ಅನ್ನೋ ಕಾರಣಕ್ಕೆ ಈ ಮಟ್ಟಿಗೆ ಕುರುಡಾಗೋ ಅವಶ್ಯಕತೆಯೇ ಇರಲಿಲ್ಲ. ನೀನು ಅದನ್ನು ಧರ್ಮ ಅಂದ್ಕೊಂಡಿರ್ಬೋದು, ಧರ್ಮ ಬೇರೆ ಇದೆ. ನಿನ್ನ ತಾಯಿಯ ಮಾತನ್ನು ಉಳಿಸ್ಲಿಕ್ಕೆ ನೀನು ಆಗುವುದು ಹೌದೇ ಆದರೂ ಕೂಡ ನಿನ್ನ ತಾಯಿಯ ಮನಸ್ಥಿತಿ ಅಥವಾ ನಿನ್ನ ತಾಯಿಯ ಅಭಿಪ್ರಾಯವನ್ನು ಸತ್ಯವಾಗಿಸಲಿಕ್ಕೆ, ತಾಯಿಯ ಆಸೆಯನ್ನು ಸತ್ಯವಾಗಿಸುವ ನಿಟ್ಟಿನಲ್ಲಿ ವಿರುದ್ಧ ಮನಸ್ಥಿತಿಗಳನ್ನು ನಾನು ಸ್ವೀಕರಿಸುವುದಿದೆಯಲ್ಲ, ಸರಿ ಅಲ್ವೇ ಅಲ್ಲ. ಕೆಲವೊಮ್ಮೆ ಧರ್ಮ ಏನು ಕೇಳುತ್ತೆ ಅಂದರೆ ಪ್ರತಿಜ್ಞೆಗಳನ್ನು ಮುರಿ ಅಂತ ಕೇಳುತ್ತೆ. ಹಿಂದೆ ನಮ್ಮಲ್ಲಿ ಭಗವಂತ ಕೃಷ್ಣ ಕೂಡ ಇದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಅಯ್ಯ ಭೀಷ್ಮ, ನಾನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳಿತ ಯಾವುದೇ ರಾಜನಾಗಲಿ, ಯಾರೇ ಆ ಜಾಗದಲ್ಲಿ ಕೂತ್ಕೊಳ್ಳಿ, ನಾನು ಅವರನ್ನು ಕಾಪಾಡ್ತೀನಿ, ನಾನು ರಾಜನಾಗಲ್ಲ, ನಾನು ಮದುವೆ ಆಗಲ್ಲ, ನಾನು ಮಕ್ಕಳೇ ಇರಲ್ಲ, ಅಥವಾ ನಾನು ಆ ರಾಜನ ಸ್ಥಾನಕ್ಕೆ ನಾನು ಆಸೆ ಪಡಲ್ಲ, ಕೇವಲ ಹಸ್ತಿನಾವತಿಯ ರಾಜ ಅಥವಾ ಸಿಂಹಾಸನದ ಕಾವಲುಗಾರನಾಗ ನಾನು ಉಳ್ಕೊಳ್ತೀನಿ ಅಂತ ಹೇಳ್ದಲ್ಲ, ಅದು ಭೀಷ್ಮನ ಪ್ರತಿಜ್ಞೆ. ಆದರೆ ದುರ್ಯೋಧನಂತಹ ದುಷ್ಟ ಅಲ್ಲಿ ಕೂತಿದ್ದಾನೆ, ಅಥವಾ ಧೃತರಾಷ್ಟ್ರನಂತಹ ದುಷ್ಟ ಆ ಜಾಗದಲ್ಲಿ ಕೂತಿದ್ದಾನೆ ಎಂದಾಗ, ಇಲ್ಲಪ್ಪ ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ, ಆ ಜಾಗದಲ್ಲಿ ಎಂಥ ನೀಚ ಕೂತಿದ್ರು ನಂಗೆ ತೊಂದರೆ ಇಲ್ಲ, ನಾನು ಮಾತು ಕೊಟ್ಟಿರೋದೇನು, ಆ ಜಾಗದಲ್ಲಿ ಯಾರು ಕೂತಿದ್ರು ನಾನು ಅದ್ರ ಕಾವಲಿಗೆ ನಿಲ್ತೀನಿ,
ಕಾವಲಿಗೆ ನಿಲ್ತೀನಿ ಅಂತ ನಾನು ಕೆಟ್ಟವನನ್ನು ನಾನು ಸಮರ್ಥನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಕೃಷ್ಣ ಅದನ್ನೇ ಹೇಳ್ತಾನೆ, ಭೀಷ್ಮ ನಿನ್ನ ಪ್ರತಿಜ್ಞೆಗೆ ಅರ್ಥ ಇದೆ, ಆದರೆ ಆ ಜಾಗದ ಆ ಸಿಂಹಾಸನದಲ್ಲಿ ಒಬ್ಬ ಸ್ವಾರ್ಥಿ, ಒಬ್ಬ ನೀಚ, ಒಬ್ಬ ಅಧರ್ಮಿ ಕೂತಿದ್ದಾನೆ ಎಂದಾಗ ನಿನ್ನ ಪ್ರತಿಜ್ಞೆಯೇ ನಿನಗೆ ದೊಡ್ಡದಾಯಿತೆ ಹೊರತು ನಿನ್ನ ಪ್ರತಿಜ್ಞೆಯನ್ನು ನೀನು ಮುರಿದು ಅವನನ್ನು ಸರಿಯಾಗಿ ತಿದ್ದಿ ತೀಡಿದರೆ ಇಷ್ಟು ದೊಡ್ಡ ಯುದ್ಧವೇ ಆಗ್ತಿರ್ಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅರ್ಥಾತ್ ನಿನ್ನ ತಾಯಿಯ ಪ್ರತಿಜ್ಞೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನೀನು ನಿನ್ನ ಮನಸ್ಥಿತಿ, ನಿನ್ನ ಅಭಿರುಚಿ, ನಿನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾದವರ ಜೊತೆ ಏನು ಎಣಗ್ತೀನಿ ಅಂತ ನೀನೇ ದಾಪುಗಾಲಿಟ್ಟು ಇಲ್ಲಿಗೆ ಬಂದಿರಬೇಕಾದ್ರೆ ಅದು ಯಾರು ತಪ್ಪು? ಅಲ್ಲೇನಿದೆ, ಅಲ್ಲಿರೋ ಹೆಣ್ಮಕ್ಳ ಮನಸ್ಥಿತಿ ಏನು? ಅವ್ರು ಬದಲಾಗಲ್ಲ, ಅವ್ರ ತಂದೆ ಬೆಂಬಲ ಬೇರೆ ಇದೆ, ಮತ್ತು ಅವರು ಗಂಡನೊಂದಿಗೆ ಬದುಕನ್ನು ಸರಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿಲ್ಲ, ಮೇಂಟೆನೆನ್ಸ್ ಹೇಳ್ಕೊಂಡು ಅವ್ರು ಇಲ್ಲೇ ಜಾಂಡ ಊರ್ಲಿಕ್ಕೆ ಬಂದಿದ್ದಾರೆ. ಇದೆಲ್ಲ ನಿನಗೆ ಗೊತ್ತಿರಲಿಲ್ಲ ಅಂತ ಏನಿರಲಿಲ್ವಲ್ಲವಾ? ನಿನಗೆ ನಿನ್ನ ತಾಯಿ ಮಾತನ್ನು ಉಳಿಸುವ ನಿಟ್ಟಿನಲ್ಲಿ ನೀನು ಅಂದುಕೊಂಡೆ ಅದೇ ದೊಡ್ಡ ಧರ್ಮ ಅಂತ. ಅಂತಿಮವಾಗಿ ನಿನ್ನನ್ನು ಸಂತೋಷವಾಗಿ ನೋಡುವುದೇ ನಿನ್ನ ತಾಯಿಯ ಉದ್ದೇಶ ಆಗಿತ್ತು ಅನ್ನೋದಾದರೆ ಇಷ್ಟು ನರಳಾಟದಲ್ಲಿರೋ ನೀನು ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಹೆಂಗೆ ಕೊಡ್ತೀಯಾ? ಅಂತಿಮವಾಗಿ ತಾಯಿ ಉದ್ದೇಶ ನೀನು ಸಂತೋಷವಾಗಿರೋದೇ ಆಗಿತ್ತು ಹೊರತು ಆಕೆ ಯಾವುದೋ ಮಾತನ್ನು ಉಳಿಸ್ಲಿಕ್ಕೆ ನೀನು ಇಲ್ಲಿ ಬಂದು ನರಕಕ್ಕೆ ಸಿಗಾಕೊಳ್ಳೋದು ನಿನ್ನ ತಾಯಿ ಆತ್ಮಕ್ಕೂ ಕೂಡ ನೆಮ್ಮದಿ ಅಲ್ಲ ಅದು. ಸರ್, ಆದ್ರೆ ಏನಾಗಿತ್ತು ಅಂದ್ರೆ ನಾನು ಅದೇ ಪ್ರೀತಿ ಮಾಡಿದ್ದೆ ಅಂತ ಅಂದ್ನಲ್ಲ ಸರ್, ಆ ಹುಡುಗನೊಟ್ಟಿಗೆ ಹೋಗಿದ್ರೆ ಫ್ಯಾಮಿಲಿ ಒಪ್ತಾ ಇರಲಿಲ್ಲ. ನಾನು ಹೋಗು ಅಂತ ಹೇಳ್ತಾ ಇಲ್ಲ, ನೀನು ಇಲ್ಲಿ ಪ್ರವೇಶ ಮಾಡುವ ಮುನ್ನ ನಿನ್ನ ಡಿಮ್ಯಾಂಡ್ಗಳನ್ನು ತುಂಬ ಸ್ಪಷ್ಟವಾಗಿ ಹೇಳಿ ಅದರಂತೆ ಇದ್ರೆ ಮಾತ್ರ ನಾನು ಆಗ್ತೀನಿ ಅಂತ ಬರ್ಬೋದಿತ್ತಲ್ಲ. ನನ್ನ ಮಾತಿನ ಅರ್ಥ ನಿನ್ನ ತಾಯಿ ಮಾತು ಅಥವಾ ನಿನ್ನ ತಾಯಿ ತೀರಿ ಹೋದ ನಂತರ ನೀನು ಆ ಹುಡುಗನ ಜೊತೆ ಹೋಗ್ಬಿಡ್ಬೇಕಿತ್ತು ಅಂತಲ್ಲ. ನೋಡಪ್ಪ, ನನಗೆ ಹಿಂಗಿದೆ, ನಿನ್ನ ಮನೆಯ ಹೆಣ್ಣು ಮಕ್ಕಳ ಜೊತೆ ನಾನು ಒದ್ದಾಡ್ಲಿಕ್ಕೆ ತಯಾರಿಲ್ಲ. ಅವರು ಗಂಡನೊಂದಿಗೆ ಬದುಕನ್ನು ಸರಿ ಮಾಡಿಕೊಂಡು ಏನೋ ಮನಸ್ತಾಪ ಬಂದಿದೆ 2 ದಿನ ಅವ್ರ ಮನೇಲಿದ್ದು ನ್ಯಾಯ ಪಂಚಾಯತಿ ಮಾಡಿ ಸರಿ ಮಾಡ್ಕೊಂಡು ಹೋಗೋ ಉದ್ದೇಶದಿಂದ ಬಂದಿರೋರಲ್ಲ. ನಾನು ಅಲ್ಲಿಗೆ ಬಂದು ನಮ್ಮ ಮನಸ್ಥಿತಿ ವಿರುದ್ಧವಾದದ್ದು. ನಾನು ಮದುವೆಗಿಂತ ಮುಂಚೆ ನಿಮ್ಮ ಮನೆಗೆ ಪ್ರೋಗ್ರಾಮಿಗೆ ಅನ್ಕೋ ಬಂದಾಗಲೇ ನಾನು ಅವ್ರ ಮನಸ್ಥಿತಿ ನೋಡಿಬಿಟ್ಟೆ. 2 ದಿನ ಬಂದು ಇದ್ದಿರೋರಾದರೆ ಆಗಾಗ ಬಂದು ಅರ್ಶಿನ ಕುಂಕುಮ ತಗೊಂಡು ತವ್ರ ಮನೆಗೆ ಹಿತ ಬಯಸಿ ಹೋಗೋರಾದರೆ ನಾನು 1 ತಿಂಗಳು ಆಶ್ರಯ ಅಥವಾ ಆತಿಥ್ಯ ಮಾಡಬಲ್ಲೆ. ಆದರೆ ಅವ್ರು ಹಂಗಿಲ್ಲ. ನಾನು ನನ್ನ ತಾಯಿ ಮಾತಿನಂತೆ ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ, ಕಾಯ ವಾಚ ಮನಸ್ಸು ನಿಮ್ಮನ್ನು ಒಪ್ಕೊಳ್ಳೋಕೆ ತಯಾರಿದ್ದೀನಿ. ನನಗೆ ಹೀಗೆ ಒಂದು ಸಪರೇಟ್ ಆಗಾದರೂ ಬದುಕೋಣ, ಆಗಾಗ ಬಂದು ಬೇಕಾದರೆ ನಮ್ಮ ಮನೆಗೆ ಬಂದು ಆಗಾಗ ಬಂದು ಹೋಗಲಿ. ಇಲ್ಲ ನಿನ್ನ ಮನೆಗೆ ನಾನು ಬರಬೇಕು ಅಂದರೆ ಅವ್ರದ್ದೇನೊಂದಿದೆ ಇತ್ಯರ್ಥ ಮಾಡಿ ಅವ್ರಿಗೆ ಸಪ್ರೇಟ್ ಕೊಡಬೇಕಾ, ಇಲ್ಲ ಗಂಡನ ಮನೆಗೆ ಬುದ್ಧಿ ಹೇಳಿ ಕಳಿಸ್ಬೇಕಾ, ಏನಿದೆ ಅದು ಮಾಡಪ್ಪ, ನಾನು ಆಮೇಲೆ ಬರ್ತೀನಿ ಅಂದರೆ ಯಾವುದೋ ಸ್ಪಷ್ಟ ತೀರ್ಮಾನವಿಲ್ಲದೆ ನಾನು ನನ್ನ ತಾಯಿ ಮಾತನ್ನು ಬಹಳ ಧರ್ಮ ಅಂತ ಭಾವಿಸ್ಬಿಟ್ಟು ಬಂದುಬಿಟ್ಟು ಈಗ ಅಂದರೆ ತಾಳಿ ಕಟ್ಟಿಸ್ಕೊಂಡ ಮೇಲೆ ನಿನಗೆ ಕೆಲವು ಅವಕಾಶವೇ ಇಲ್ಲ, ಕೇಳ್ದಂಗೆ ಬಿದ್ದುಕೊಂಡಿರ್ಬೇಕಷ್ಟೇ. ಈಗ ಮಾತಾಡ್ಬೋದಾ ಸರ್? ಹೇಳುವ. ಅಂದ್ರೆ ಈಗ ಏನಾಗಿದೆ ಅಂದ್ರೆ ನಾನು 2ನೇ ಸರಿ ಆಗುವಾಗ ನಾನು ಸ್ಪಷ್ಟ ನಿರ್ಧಾರ ಹೇಳಿದ್ದೆ ಸರ್. ಹೇಳೋದಕ್ಕೂ ಅದನ್ನು ನಿಂತು ಮಾಡಿಸೋದಕ್ಕೂ ಅಥವಾ ಅದೇ ರೀತಿಯಲ್ಲಿ ನಡ್ಕೊಳ್ಳೋವರೆಗೂ ಹಠ ಮಾಡೋ ಬೇರೆ ಬೇರೆ ಯಾವುದ್ಯಾವುದು ನೋಡುವ. ಆ ಮನೆ ಹೆಣ್ಣು ಮಕ್ಕಳನ್ನು ನೀವು ನೋಡಿಕೊಳ್ಬೇಡಿ ಅನ್ನೋದು ಈ ಮೂಲಕ ಸಂದೇಶವಲ್ಲ. ಬಟ್ ಬಂದು ಮನೆಗೆ ಸೊಸೆಯಾಗಿ ಬಂದಿರೋ ಹೆಣ್ಣು ಮಗಳನ್ನು ಅಯ್ಯೋ ಅನಿಸೋದೇ ಅವರ ಉದ್ದೇಶವಾಗಿದ್ದಾಗ ಅವರನ್ನು ಪೂಸಿ ಹೊಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಅಂದ್ರೆ ನಾನು ಏನು ಅಂತ ಇವಾಗಾದ್ರೂ ನಂದು ಗಂಡ ಹೇಳ್ತಾ ಇರೋದಷ್ಟೇ, ಅಪ್ಪಂದು ಕಾಲಕ್ಕೆ ಆಗೋಯ್ತು, ಅವ್ರು ಹಿರಿತಲೆ, ಅವ್ರು ಹಾಗೆ ಯೋಚನೆ ಮಾಡೋದು. ನೀನು ಅವ್ರನ್ನ ನೋಡಿಕೊಂಡು ಒಂದಿರು, ನಾವು ಸಪ್ರೇಟ್ ಮನೆ ಮಾಡೋಣ, ಅಂದ್ರೆ ಅಂತಿಮವಾಗಿ ಅದನ್ನೇ ಹೇಳೋಕೆ ಬರ್ತೀನವ. ಈಗ ತೀರ್ಪು ಏನು ಕೊಡಬೇಕು ಅಥವಾ ಅಂತಿಮವಾಗಿ ಏನು ಹೇಳಬೇಕು, ಈಗ ಏನೋ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ, ಉಳಿದಿರೋ ದಾರಿ ಅಷ್ಟೇ, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ನಿಮ್ಮ ಪಾಡಿಗೆ ಮೊದಲು ನೀನು ನರ್ಸ್ ಆಗಿರು, ಇಲ್ಲ ಇನ್ನೇನೋ ದೊಡ್ಡ ಅಧಿಕಾರಿ ಆಗು, ಇನ್ನೇನೋ ಆಗು, ಗಂಡನ ಜೊತೆ ಇರೋದನ್ನು ಕಲಿಬೇಕು. ಹಿಂಗೆಲ್ಲ ತುಂಬ ಹಾಳಾಗಿ ಹೋಗ್ಬಿಟ್ರವ. ನಾನೇ ನೋಡ್ಬಿಟ್ಟಿದ್ದೀನಿ, ಗಂಡ ಅಲ್ಲಿ ಇವಳಿಲ್ಲಿ, ಮದುವೆ ಆದ ತಕ್ಷಣ ಗಂಡ ದುಬೈಯು, ಇವೆಲ್ಲ ಏನೇನೋ ಆಗೋಗಿದ್ದಾವೆ. ಅದಕ್ಕೊಂದು ರೀತಿ ನೀತಿ ಇದೆ. ಅಂಬ್ಲಿ ಕುಡಿದ್ರು, ಗಂಜಿ ಕುಡಿದ್ರು, ಅಪ್ಪ ಬಾ ಈಗ ಅವ್ರ ತಾಯಿನ ಕರ್ಕೊಂಡು ಬಂದು ನಿನ್ನ ಮನೇಲಿ ಇಟ್ಕೋ. ಸರ್ ಅದೇ ಮಾತಾಡಿದೀವಿ, ಆದ್ರೆ ಅವ್ರ ಅಮ್ಮ ಬರ್ಲಿಕ್ಕೆ ಕೇಳ್ತಾ ಇಲ್ಲ ಸರ್. ಅಂದ್ರೆ ಅದಕ್ಕೋಸ್ಕರನೇ ಅಕ್ಕಪಕ್ಕ ಮನೆ ಮಾಡಿದ್ದಾರೆ. ಅಂತಿಮವಾಗಿ ಇದಕ್ಕೆ ಪರಿಹಾರ ಇಷ್ಟೇನವ, ನೀನು ನಿನ್ನ ಕೆಲಸದ ವೇಳೆಯಲ್ಲಿ ಮಾತ್ರ ನೀನು ಅಲ್ಲಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಬರಬೇಕು ಹೊರತು
ಗಂಡನ ನಿಂಗೆ ಅಲ್ಲಿ ನೀವೊಂದು ಕಡೆ ಈಗ ನನ್ನ ಪ್ರಕಾರ ಅಲ್ಲೆಲ್ಲೋ ಬಿಟ್ಟು ಬಂದು ಗಂಡನ ಬಿಟ್ಟು ಬಂದು ತವ್ರ ಮನೇಲಿರೋ ಅವ್ರಿಗೂ ಏನೋ ಹೇಳ್ಕೊಂಡು ಸಪ್ರೇಟ್ ಇರೋ ನಿನಗೂ ವ್ಯತ್ಯಾಸ ಏನು? ಸರ್ ಆದ್ರೆ ನಾನು ಮನೆ ಆಗೋವರೆಗೂ ಮಾತ್ರ ಇಲ್ಲಿರೋದು ಅಂತ ಹೇಳಿರೋದು ಸರ್. ಅಂದ್ರೆ ಮನೆಗೆ ಸೇರ್ಸ್ತಿಲ್ಲ ಅಲ್ವಾ, ಆ ಕಾರಣಕ್ಕೋಸ್ಕರ ಮನೆ ಆಗೋವರೆಗೂ ಇರ್ತೇನೆ. ಈ ಡಿಸೆಂಬರ್ ಜಾನ್ವರಿವರೆಗೂ ಇರ್ತೇನೆ, ಆಮೇಲೆ ಅಲ್ಲಿಯೇ ಯಾವುದೋ ಒಂದು ಹೆಣ್ಮಕ್ಳು ಮದುವೆ ಆದ ಮರುಕ್ಷಣದಿಂದಲೇ ಗಂಡನೊಂದಿಗೆ ಇರೋದಿಕ್ಕೆ ಅಪ್ಪ ಮನೆ ಮಾಡದೆ ಹೋದ್ರು ಬಾರಿ ಒಂದು ಗುಡಿಸ್ಲು ಹಾಕೊಂಡು ಬದುಕೋಣ ಅನ್ನೋಷ್ಟು ದಿಟ್ಟತನ ಒಂದು ಹೆಣ್ಮಗಳಿಗೆ ಇರಬೇಕು. ಒಂದು ವೇಳೆ ಅವರೆಲ್ಲ ಸೇರಿ ಅವನನ್ನು ಚೇಂಜ್ ಮಾಡಿದ್ರು ಅಂದ್ಕೊಳ್ಳಿ, ಏನಾಗ್ಬೇಕು ನಿನ್ನ ಕತೆ? ಅದೆಲ್ಲ ನೀನು ಯೋಚನೆ ಮಾಡ್ದಂಗೆ ಇಲ್ಲವ ಅದು. ಏನೋ ಒಂದು ಹುಡುಕು ಬುದ್ಧಿ ನಿಂದು. ಮನೆ ಆಗೋವರೆಗೂ ಇರ್ತಿ, ಆಯಿತು ಇವರೆಲ್ಲ ಸೇರಿ ಏನೋ ನಿನ್ನ ಗಂಡನ ಮನ್ಸು ಬದಲಾಯಿಸ್ಬಿಟ್ರು ಅಂದು ಅವರೆಲ್ಲ ಸೇರಿ ನರಕ ಕೊಡೋಕೆ ಶುರು ಮಾಡಿಕೊಡ್ರು, ಏನು ಮಾಡ್ತೀನಿ ನೀನು? ನೀನು ಹೇಳ್ತೀಯ ಅಯ್ಯೋ ಮನೆ ಆಗೋವರೆಗೂ ಅಲ್ಲಿರಲಿ ಸಾರ್, ಅದು ಇಲ್ಲಿರಲಿ ಸಾರ್, ಅಲ್ಲಿರಲಿ ಸಾರ್. ಒಂದೇ ಬಳ್ಳಿಯಲ್ಲಿ ಬಿಟ್ಟಿರುವ ಎಲ್ಲ ಹಣ್ಣುಗಳು ಒಂದೇ ರುಚಿ ಕೊಡ್ತವೆ ಅನ್ನಂಗೆ ಅಲ್ಲಿರೋರೆಲ್ಲ ಎಲ್ಲ ಸೇರಿ ಒಂದೇ ಬುದ್ಧಿ ಕಲ್ತ್ರೆ ಏನಾಗ್ಬೇಕು ನಿನ್ನ ಕತೆ? ಕಷ್ಟ ಅಲ್ಲ, ನರಕ ಆಗುತ್ತೆ. ಮೊದಲು ಅದೆಷ್ಟು ತಿಂಗಳು ಅದು ನೀವು ನೋಡ್ಕೊಳ್ಳಿ. ನಿಮ್ಮ ಮೊದಲೊಂದು ಸಪ್ರೇಟ್ ಮನೆ ಮಾಡ್ಕೊಳ್ಳಿ, ಹತ್ರದಲ್ಲೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀನೊಬ್ಳು ಗೃಹಿಣಿಯಾಗಿ ಬದುಕಬೇಕು. ಎಲ್ಲೋ ಒಂದು ಕಂಪ್ನಿಯಲ್ಲೋ ಒಂದು ಆಸ್ಪತ್ರೆಯಲ್ಲೋ ಅದು ಕಾಯಕ, ಅದಕ್ಕೊಂದು ಬೇರೆದೇ ದಿವ್ಯ ಸ್ಥಾನ, ಅದು ಬೇರೆ. ಬಟ್ ಮೊದಲು ಗರ್ತಿ ಆಗಬೇಕು. ನಾನು ಮನೆಗೆ ಹೆಂಡತಿ ಆಗಬೇಕು ಅಂದರೆ ನನ್ನ ಗಂಡನೊಂದಿಗೆ ನಾನು ಸಂಸಾರ ಶುರು ಮಾಡಬೇಕು, ನನ್ನ ಬದುಕನ್ನು ಶುರು ಮಾಡಬೇಕು. ಹೀಗಿದ್ದಾಗ ನಿಮ್ಮ ಬಂಧಗಳು ಬಿಗಿ ಆಗ್ತವೆ, ಯಾರೂ ಬಿಡಿಸೋಕ್ಕಾಗಲ್ಲ. ಹಾಗಾಗಿ ಬಿಡು, ಅವ್ರು ಹಿಂಗಂತಾರೆ ಹಂಗಂತಾರೆ. ನೋಡವ, ಹೆಣ್ಣು ಮಕ್ಕಳು ಅವ್ರ ಮನೇಲಿ ಬಂದು ಅವ್ರು ಇರಲಿಕ್ಕೆ ಅಥವಾ ಅವ್ರ ಪಾಲು ತಗೊಳ್ಳಿಕ್ಕೆ ಅವರು ಅರ್ಹರಿದ್ದಾರೆ, ಆಯಿತಾ? ಅದಕ್ಕೆ ನೀನು ಕೇಳಂಗಿಲ್ಲ. ಬಟ್ ಅವರು ತಮ್ಮ ಹಠ, ತಮ್ಮ ಚಟ, ತಮ್ಮ ಆ ಬುದ್ಧಿಯನ್ನು ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ ಅಂದರೆ ನೀನು ಬುದ್ಧಿವಂತಲಾಗಬೇಕು. ಗಂಡನ ಕರ್ಕೋ, ಆ ತಾಯಿ ಬಂದರೆ ಕರ್ಕೋ, ನಾ ಬರಲ್ಲ ಅಂದರೆ ಬಿಡು. ಈಗ ನಾನು ನೋಡ್ಕೊಳಕ್ಕೆ ತಯಾರೇ ಇಲ್ಲ ಅವ್ರ ಅಮ್ಮನ್ನ ಅಂದಾಗ ನೀನು ಪಾಪಿ ಆಗ್ತೀಯ. ಬಟ್ ನೀನು ತಯಾರಿದ್ದ ಅವರು ಬಂದಿಲ್ಲ ಅಂದರೆ ಅದು ನಿನ್ನ ತಪ್ಪಲ್ಲ, ವ್ಯತ್ಯಾಸ ಇದೆ. ಕರಿ ಅತ್ತೆ ಬಾ, ನಾನು ನಿನ್ನ ನೋಡ್ಕೊಳ್ತೀನಿ, ನಾನೊಬ್ಳು ನರ್ಸು, ನನಗೊಂದು ಕರುಣೆ ಇದೆ, ನನಗೊಂದು ಪ್ರೀತಿ ಇದೆ, ಅಥವಾ ನನಗೆ ಎಲ್ಲ ರೋಗಿಗಳನ್ನು ನಿಭಾಯಿಸಿ ಅನುಭವ ಇದೆ, ಮತ್ತು ಅದಕ್ಕೂ ಮೀರಿ ನನಗೆ ತಾಯಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನನ್ನ ಮನೆಗೆ ಬಾ, ನಾನು ನೋಡ್ಕೊಳ್ತೀನಿ. ಒಂದು ಸಪ್ರೇಟು ಚಿಕ್ಕದೋ ದೊಡ್ಡದೋ ಒಂದು ರೂಮ್, ಒಂದು ಜಾಗ ಅಥವಾ ಒಂದು ಮನೆ ಮಾಡಿಕೊಂಡು ಗಂಡ ನೀನು ಬದುಕಿ. ಗಂಡ ಅವ್ರ ಮನೆಗೆ ಆಗಾಗ ಹೋಗಿ ಬರ್ತಾನೆ, ಅದು ತಡಿಬೇಡ, ಅವ್ರು ಹೋಗಿ ಬರಲಿ. ಬಟ್ ಎಲ್ಲಿವರೆಗೂ ನೀವು ಈಗ ಒಂದು ಕಡೆ ಬಾಳಿ ಬದುಕಿ, ಗಂಡ ನೀನು ಒಂದು ಕಡೆ ಇದ್ದು ನಿಮ್ಮದೊಂದು ಜೀವನ, ನಿಮ್ಮದೊಂದು ದಿಸ ಕಟ್ಟು ಒದ್ದಾಟಗಳು, ಇದನ್ನು ನೀವು ಎಲ್ಲಿವರೆಗೂ ಶುರು ಮಾಡೋದಿಲ್ವೋ ಅದೆಲ್ಲ ಇತ್ಯರ್ಥ ಆಗಲಿ, ನಾನು ಆಮೇಲೆ ಹೋಗ್ತೀನಿ, ಅದು ಆಗಲ್ಲ. ಅದು ಈಗಲೇ ಸಾಧ್ಯವೇ ಇಲ್ಲ. ಯಾಕಂದರೆ ನಿನ್ನನ್ನು ವಿರೋಧಿಸುವ ಯಾರೊಬ್ಬರೂ ಜೀವನದ ಕಟ್ಟ ಕಡೆಯಲ್ಲಿಲ್ಲ, ಎಲ್ಲರೂ ಇನ್ನೂ ಮಧ್ಯದಲ್ಲಿದ್ದಾರೆ. ಅವರು ಕಟ್ಟ ಕಡೆಗೆ ಹೋಗೋಷ್ಟು ನೀನು ಕಟ್ಟ ಕಡೆಗೆ ಹೋಗಿರ್ತೀನಿ, ನೀನು ಬದುಕಲಿಕ್ಕೆ ಅಲ್ಲಿ ಆಯಸೇ ಇರಲ್ಲ. ಆಯ್ತು ಅಡಿಯಪ್ಪ ಇನ್ನೊಂದು 2 ವರ್ಷ ಸರ್, ಅವರು ಪಾಪ ವಯಸ್ಸಾಗ್ಬಿಟ್ಟಿದೆ, ಅವ್ರು ಹೋಗ್ಬಿಡ್ತಾರೆ, ಆಮೇಲೆ ನಾವು ಜನ ಹಂಗೇನೂ ಇಲ್ಲ ಅಲ್ಲಿ. ಅವರೆಲ್ಲರೂ ಇನ್ನು ಮಧ್ಯದಲ್ಲಿರೋರು. ಅದೆಲ್ಲ ಇತ್ಯರ್ಥ ಆಗಲಿ ಅಂತ ಕೂತ್ಕೊಂಡ್ರೆ ನಿನಗೆ ನೀನು ನಿರೀಕ್ಷಿಸಿದ ಬದುಕು ನಿನಗೆ ಸಿಗಲ್ಲ. ಹಾಗಾಗಿ ನನಗನ್ಸುತ್ತವ, ನೀನು ಆಗಬೇಕಾದ್ರೇ ಎಲ್ಲ ಗೊತ್ತಿದ್ದು ನೀನೊಂದು ಹಠಮಾರಿಯಾಗಿ ಇಲ್ಲ ನನಗೆ ಹೀಗಿರಬೇಕು ಅಂದುಕೊಂಡು, ಇವತ್ತಿನ ಹೆಣ್ಣುಮಕ್ಳವ, ಇವತ್ತು ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣವ್ರು ಹೇಳ್ದಂಗೆ ನಡೆಯೋ ಕಾಲ ಬಂದು ಕೂತಿರಬೇಕಾದ್ರೆ ಆ ಅಹಂಕಾರ ತೋರಿಸೋದು ಒಳ್ಳೇದಲ್ಲ. ನಾವು ಎಣ್ಣೆತ್ತಿದ್ದೀವಿ, ನಾವು ಏನು ಕೇಳ್ತೀವೋ ಅದು ಆಗಬೇಕು ಅಂದರೆ ಅದಕ್ಕೂ ದೇವರು ಎಲ್ಲ ಒಂದು ಕಡೆ ಮಡಗಿರ್ತಾನೆ, ಅದು ಏನು ತುಂಬ ದಿನ ನಡೆಯಲ್ಲ. ಬಟ್ ಮಿನಿಮಮ್ ನಾನು ನಿಮ್ಮನ್ನು ಗೌರವಿಸ್ತೀನಿ, ನಾನು ನಿಮ್ಮನ್ನು ಆತಿಥ್ಯ ಮಾಡ್ತೀನಿ, ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತೀನಿ ಅಂದಾಗಲೂ ಅವರವರ ಅಹಂಕಾರ, ಅವರವರ ದೊಡ್ಡತನಗಳೇ ಅವರಿಗೆ ಮುಖ್ಯ ಅನ್ನೋದಾದರೆ ಅಂಥ ಜಾಗದಲ್ಲಿ ಉಸಿರುಗಟ್ಟಿಬಿಡುತ್ತೆ, ಬದುಕೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಒಬ್ಳು ನರ್ಸಾದರೂ ನಿಮಗೆ ಎಷ್ಟೇ ತಾಳ್ಮೆ ಇದ್ದರೂ ಕೂಡ ಕೆಲವು ವಿಚಾರದಲ್ಲಿ ಆಯಿತು ತೊಂದರೆ ಇಲ್ಲ, ಅವ್ರ ಪಾಡಿಗೆ ಅವರಿರಲಿ, ನೀವೊಂದು ಸಪ್ರೇಟ್ ಮನೆ ಮಾಡಿಕೊಂಡು ನಿನ್ನ ಗಂಡನ ಕರ್ಕೊಂಡು ನಿನ್ನ ಜೀವನ ಮಾಡಿಕೊಂಡು ಅತ್ತೆಯನ್ನಂತೂ ತಾಯಿ ಥರ ಚೆನ್ನಾಗಿ ನೋಡಿಕೊಂಡು ನೀವು ಮನೆಯಿಂದ ಕೆಲ್ಸಕ್ಕೆ ಹೋಗಬೇಕು ಬರಬೇಕು. ಇನ್ನು 4 ತಿಂಗಳಾಗುತ್ತೋ 5 ತಿಂಗಳಾಗುತ್ತೋ ನಿಮ್ಮ ಅನುಕೂಲ ಹೆಂಗಿದೆಯೋ ಹಂಗೆ ಮಾಡ್ಕೊಳ್ಳಿ. ಸರ್ ನಾನು ನಿಮ್ ಕೇಳ್ಕೊಳ್ಳೋದೊಂದೇ, ಅಂದ್ರೆ ನಾನು ತುಂಬಾ ಕೃಷ್ಣ ನಂಬ್ತೀನಿ, ದಿನಕ್ಕೆ 108 ಬಾರಿ ಕೃಷ್ಣ ಜಪ ಮಾಡ್ತೀನಿ.
ನಾನ್ ಕೇಳ್ಕೊಳ್ಳೋದು ಅವಾಗ ಒಂದೇ, ನನಗೆ ನನ್ನಮ್ಮ ನನ್ ಮಡ್ಲಲ್ಲೇ ಹುಟ್ಟಿ ಬರ್ಬೇಕಂತ ದಯವಿಟ್ಟು ನಿಮ್ ಬಾಯಲ್ಲಿ ಅದೊಂದು ಹಾರೈಕೆ ಮಾಡಿ. ನಾನ್ ತುಂಬಾ ಕಾಯ್ತಿದ್ದೀನಿ ಸರ್. ನನಗೆ ಅಮ್ಮನ ರಿಟರ್ನ್ ನೋಡ್ಬೇಕು ಅನ್ನೋ ತುಂಬಾ ಆಸೆ ಇದೆ ಸರ್. ನನ್ ಜೀವನದು ಇನ್ನೂ ಬದುಕಿದೀನಿ 99% ಅಂದ್ರೆ ಅಮ್ಮಗೋಸ್ಕರ ಸರ್. ಎಲ್ಲೋ ಒಂದ್ ಕಡೆ ನಂಬಿಕೆ ಇಲ್ಲ, ಅಮ್ಮನ್ ಮತ್ತೆ ನೋಡ್ತೀನಿ, ಬೇರೆ ರೂಪದಲ್ಲಾದ್ರೂ ನೋಡ್ತೀನಿ ಅಂತ ಕಾಯ್ತಾ ಇದ್ದೀನಿ. ನಿಮ್ಮ ಬಾಯಿಂದ ಒಂದು ಹಾರೈಕೆ ಕೇಳ್ಬೇಕು ಅಂತ ಆಸೆ. ನಿನ್ನ ಅಮ್ಮನನ್ನ ನಿನ್ನ ಅತ್ತೆಯಲ್ಲಿ ಯಾಕೆ ನೋಡಬಾರ್ದು? ಸರ್ ನಾನ್ ನೋಡ್ತೀನಿ ಸರ್, ಆದ್ರೆ ಎಲ್ಲ ಟೈಮಲ್ಲೂ ಹಾಗಾಗಿರಲ್ಲ. ಅವರಿಗೂ ಕೆಲವೊಂದೊಂದು ವಿಷಯದಲ್ಲಿ ನನ್ನ ತಪ್ಪು ಅಂತ ಹೇಳಲ್ಲ. ನಮ್ಮಮ್ಮ ಆಗಿದ್ರು ಅದೇ ರೀತಿ ಯೋಚನೆ ಮಾಡ್ತಿದ್ರು, ಮಗಳು ಅನ್ನೋದೇ ಸ್ವಲ್ಪ ಜಾಸ್ತಿ ಅಂತ ಏನೋ ನೋವು ಸರ್. ಆಯಿತು ಆಯಿತು, ಭಗವಂತನ ಅನುಗ್ರಹ. ಒಂದು ಹೆಣ್ಮಗಳಾಗಿ ತಾಯಿ, ಅದರಲ್ಲೂ ತಾಯಿಯ ಅಂತ್ಯ ಇದೆಯಲ್ಲ, ಪಾಪ ಅಂತ ಹೇಳಲ್ಲ, ಆ ಭಾರ ನಿನ್ನ ಮೇಲೆ ಇದೆ. ಹೌದು ಸರ್. ಲೋಕಕ್ಕದ್ರ ತೀರ ಆಳವಾದ ಜ್ಞಾನ ಇಲ್ಲದೆ ಹೋದ್ರೂ ನೀನಂತೂ ಅದನ್ನ ನಿನ್ನ ಹೃದಯಕ್ಕೆ ತಂದುಕೋ. ಅದರ ನೇರ ಹೊಣೆ ನಿನ್ನ ಮೇಲೇನೆ ಇದೆ. ಅದಕ್ಕೆ ನೀನು ಬಹುಶಃ ನಿನ್ನ ಜೀವನದಲ್ಲಿ ಆ ತಾಯಿ ಯಾವ ಹುಡುಗನನ್ನು ಆಸೆ ಪಟ್ಟಿದ್ರು ಅದೇ ಹುಡುಗನನ್ನು ಆಗುವ ಮೂಲಕ ಆ ಎಲ್ಲ ಭಾರವನ್ನು ಪಾಪವನ್ನು ನೀನು ಕಳ್ಕೊಂಡಿದ್ದಿ. ಇನ್ನೇನು ಉಳಿದಿಲ್ಲ ನಿನಗೆ. ಅದ್ರ ಬಗ್ಗೆ ಭಯವೂ ಬೇಡ, ಪಶ್ಚಾತ್ತಾಪವೂ ಬೇಡ. ಆಗಲಿ ಆಗಲಿ ಆಗಲಿ, ಅದು ನಿನ್ನ ಮಮಕಾರದ ಸಂಕೇತ. ಆದರೆ ಧರ್ಮ ಕರ್ಮಗಳ ತೂಕಕ್ಕೆ ತಗೊಂಡ್ರೆ ಅಲ್ಲಿ ಒಂದು ಜೀವ ಏನು ಹೋಯಿತು, ಅದು ಅದರ ಮಮಕಾರ, ಅದರ ಅತಿಯಾದ ಅಜ್ಞಾನದಿಂದ ಅದು ಆ ತೊಂದರೆ ಮಾಡಿಕೊಳ್ತು. ಬಹುಶಃ ಸುಮ್ಮನೆ ತಾಯಿ ಅನ್ನೋ ಸ್ಥಾನವನ್ನು ಬದಿಗಿಟ್ಟು ನೋಡಿದ್ರೆ ಒಂದು ಮನುಷ್ಯ ಜನ್ಮವನ್ನು ಅಷ್ಟು ಆತುರವಾಗಿ ಕಳ್ಕೊಳ್ಳುವಷ್ಟು ಸುಲಭದ್ದಲ್ವಲ್ಲ ಈ ಜೀವನ, ಹೌದಲ್ಲ? ಅದು ಅವರ ಅತಿ 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 ಮಮಕಾರ. ಆಯಿತು, ತೊಂದರೆ ಇಲ್ಲ. ಬಟ್ ನಿನ್ನ ತಾಯಿಯ ಬದುಕಿನಿಂದ ನೀನು ಒಂದು ಎರಡು ತುಂಬ ವಿಚಾರಗಳು ಕಲಿಬೋದು. ಸತ್ತಂಥ ಕಾಲಕ್ಕೆ ಯಾರು ಕಾಲದಸಿಗೂ ಹೋಗದೆ ಕಷ್ಟಪಟ್ಟು ಜೀವನದಲ್ಲಿ ಏನು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮ ಮೂವರನ್ನು ಸಾಕೊಂಡು ಬಂದ ಆ ತಾಯಿಯ ಬದುಕಿನಿಂದ ಓಕೆ, ಗಂಡ ಇಲ್ಲದೆ ಹೋದ್ರು, ಯಾರಿಲ್ಲದೆ ಹೋದ್ರು, ನಮ್ಮನ್ನು ನಂಬಿಕೊಂಡಿರೋ ಜೀವಗಳನ್ನು ನಾವು ಬಿಡಬಾರ್ದು ಅಂತ ನಿಮ್ಮ ತಾಯಿಯಿಂದ ಪಾಠ ಕಲಿಬೇಕು. ಅದೇ ತಾಯಿಯಿಂದ ಇನ್ನೊಂದು ಕೆಟ್ಟ ಪಾಠ ಏನಂದರೆ, ಯಾವುದೇ ಸಂದರ್ಭಗಳು ಒದಗಿ ಬಂದರೂ ಭಗವಂತ ಕೊಟ್ಟಿರುವ ಈ ಬದುಕನ್ನು ಸಾವು ಕೂಡ ಸಾರ್ಥಕವಾಗಿರಬೇಕು ಅಲ್ವಾ? ನಿನ್ನ ತಾಯಿಯಿಂದ ಕಲಿಯಬಾರದ ಒಂದು ಪಾಠ ಅಂದರೆ, ಒಂದು ಮಗಳ ಇಂಥ ವಿಚಾರ ಬಂದಾಗ ಬಹುಶಃ ನನ್ನ ಮಗಳು ಏನೇ ತನ್ನ ಒಡಲಲ್ಲಿ ಆಸೆ ಇಟ್ಕೊಂಡಿದ್ರು ಅಂತಿಮವಾಗಿ ತಾಯಿಯ ಉದ್ದೇಶಕ್ಕೆ ಬಂದು ನಿಲ್ತಾಳೆ ಅಂತ ಅವ್ರಿಗೂ ಗೊತ್ತಿದ್ದಾದರೂ ಕೂಡ ಅದನ್ನ ಕನ್ವಿನ್ಸ್ ಮಾಡೋ ಒಂದು ಪ್ರಯತ್ನ ಅವ್ರು ಮಾಡ್ಬೋದಿತ್ತಲ್ಲ. ಬಟ್ ಅವರ ಆತುರದ ನಿರ್ಧಾರ ಇವತ್ತು ಇಡೀ ಜೀವನ ಪೂರ್ತಿ ಆ ಸಾವಿನ ಕಳಂಕವನ್ನು ಹೊತ್ಕೊಂಡು ನೀನು ಬದುಕಬೇಕಾಗಿದೆಯಲ್ಲ. ಮತ್ತು ಆ 4 ಜನ ಅದನ್ನೇ ಹೇಳ್ತಿದ್ದಾರೆ, ತಾಯಿ ತಿಂದುಕೊಂಡವಳು ಅಂತ. ಆದ್ರೆ ನಂದು ಹಸ್ಬೆಂಡ್ ಹೇಳ್ತಾರೆ ಸರ್, ಏನೇ ಆದ್ರೂ ನೀನು ಆ ಮಾತನ್ನ ಕ್ಷಮಿಸು ಅವ್ರನ್ನ ಅಂತ. ಬಟ್ ಆದ್ರೆ ನಾನ್ ಬಾಯಲ್ಲಿ ಹೇಳ್ತಾ ಇದ್ದೀನಿ, ನನ್ ಮನ್ಸಿಂದ ಆಗ್ತಿಲ್ಲ ಸರ್. ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಇಲ್ಲ ನಾನು ಮರೀತೀನಿ ಅಂತ. ನಂಗೆ ಮರೀಲಿಕ್ಕೆ ಆಗ್ತಾ ಇಲ್ಲ ಸರ್, ನಾನು ಏನ್ ಮಾಡ್ಲಿ? ಇಲ್ಲವ, ಯಾವ ಮಾತು ನಿನ್ನ ನಾದ್ನಿಯರಿಂದ ಬಂತು ಅಂತ ಹೇಳ್ತಿದ್ಯೋ ಅದು ಸ್ವಯಂ ಸತ್ಯವೇ ಆಗಿದೆ, ಹೌದಲ್ಲ? ನಿನ್ನ ಮೇಲೆ ನಾನು ಆಪಾದನೆ ಹೊರಿಸ್ತಾ ಇಲ್ಲ. ಆದರೆ ಪರಿಸ್ಥಿತಿಯನ್ನು ಅರ್ಥಕೊಂಡು ಬದುಕೋ ನಿಟ್ಟಿನಲ್ಲಿ ನಿಮ್ಮ ತಾಯಿ ಅದನ್ನು ಸಹನೆ ಮಾಡುವ ಅಥವಾ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲ ಅಂತ ನಿನಗೂ ಗೊತ್ತಿತ್ತು, ಹೌದಲ್ಲ? ನಾನೀಗೊಬ್ಬನನ್ನು ಪ್ರೀತಿಸಿದ್ದೀನಿ ಅಂತ ನೀನು ಹಾಗೆ ಒಂದು ಸಂಬಂಧವನ್ನು ಪ್ರಾರಂಭಿಸುವ ಅವ್ರ ಮನೆಗೆ ಹೋಗಿ ಬರೋ ಮುಂಚೆ ತೀರಾ ಪ್ರಥಮ ಬಿಂದುವಿನಲ್ಲಿ ಹೇಳಿದರೆ ಅದು ಬೇರೆ ಲೆಕ್ಕ. ಅವ್ರ ಮಾತು ಕೊಟ್ಟು ಹೋಗಿ ಬಂದು ಒಂದಷ್ಟು ಆದ ಮೇಲೆ ಹೇಳಿದ್ರೆ
ಅಂದರೆ ನಿನ್ನ ಪ್ರೇಮವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಿನ್ನ ಮೊದಲ ಹುಡುಗನಿಗೆ ತೋರಿದ ನಿಯತ್ತು ಸತ್ಯವಾದದ್ದೇ ಆದರೂ ಕೂಡ ಅದನ್ನು ಹೇಳುವ ಪ್ರಮಾಣ, ನಾನು ಎಕ್ಸಾಮ್ ಹಾಲಲ್ಲಿ ಬರಿಬೇಕಾದ್ನ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದು ಪೇಪರೆಲ್ಲ ಕೊಟ್ಟಾದ್ಮೇಲೆ ಬಂದು ನಾನು ನೆಲದ ಮೇಲೋ ಮಣ್ಣು ಮೇಲೋ ಬರೆದ್ರೆ ಏನು ಅರ್ಥ ಇದೆ ಅದಕ್ಕೆ? ಇದೇ ಪರಿಸ್ಥಿತಿ ನಿನ್ನ ಬದುಕಲ್ಲಿ ನೀನು ಮಾಡಿಕೊಂಡೆ. ಅಟ್ಲೀಸ್ಟ್ ಈ ಕ್ಷಣಕ್ಕಾದರೂ ನನಗಿದು ಸಾಧ್ಯ, ನನಗಿದು ಸಾಧ್ಯ ಇಲ್ಲ, ಆ ಕ್ಲಾರಿಟಿಯನ್ನು ಆರಂಭಗಳಲ್ಲೇ ಕೊಡೋದ್ರಿಂದ ಅವ್ರೇನೋ ಬೇರೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಆ ಹೆಣ್ಮಕ್ಳು ಅವ್ರಿಗೆ, ಅಥವಾ ಅವ್ರ ಮನೆಯವ್ರು ಏನೋ ಮಾಡ್ಕೊಳ್ತಾರೆ. ನಾನೊಂದಷ್ಟು ಸಮಯ ನಿನ್ನ ತಾಯಿ ವಿಚಾರದಲ್ಲಿ ಸುಮ್ಮನಿದ್ದಂಗೆ ಇಲ್ಲೂ ಸುಮ್ಮನಿದ್ಬಿಟ್ಟು ನಿನಗೇನು ಬೇಕು ನೀನು ಅದನ್ನು ಹಠ ಮಾಡು. ಧರ್ಮ ಇದ್ರೆ ಸಿಗುತ್ತೆ, ಅಧರ್ಮ ಇದ್ರೆ ಹೋಗುತ್ತೆ ಅಲ್ವಾ? ಹೌದು, ಅದು ಅರ್ಥ ಮಾಡ್ಕೊಂಡೆ ಸರ್. ಯಾವ್ದಾದ್ರು ಫಸ್ಟಿಗೆ ಡಿಸೈಡ್ ಮಾಡ್ಬೇಕು ಅಂತ ಇದರಿಂದ ತುಂಬಾ ಕಲ್ತ್ಕೊಂಡೆ ಸರ್. ತಾಯಿಗೆ ಹಬ್ಬ ಅಂದ್ರೆ ನೀನು ನೋವು ಕೊಡ್ತಿದ್ದೆ, ಆದ್ರೆ ಸಾವು ಕೊಡ್ತಿರ್ಲಿಲ್ಲ, ಹೌದಲ್ಲ? ಹೌದು ಸರ್. ಈ ದುಃಖ ನಿನಗೆ ಇನ್ನೂ ಹೆಚ್ಚು ಮಾಡೋದು ನನ್ನ ಉದ್ದೇಶವಲ್ಲ. ಆ ಧರ್ಮದ ದರ್ಶನ ನೀನು ಮಾಡದೆ ಹೋದ್ರೆ ಮತ್ತೆ ಮುಂದೆ ನೀನು ಅದೇ ತಪ್ಪುಗಳು ಮಾಡ್ತೀಯ. ಆಯ್ತು, ಅದರೆಲ್ಲ ಮುಗಿದಿದೆ. ಅದನ್ನು ಹೇಳೋದಷ್ಟೇ ನನ್ನ ಕರ್ತವ್ಯ ಆಗಿತ್ತವ. ನೀನು ಭಾವಿಸಿದಂತೆ ನಿನ್ನ ಮಡಿಲಲ್ಲೇ ನಿನ್ನ ತಾಯಿ ಬಂದು ಕೂರ್ತಾಳೆ. ನಿನಗೆ ಆ ಅನುಗ್ರಹವನ್ನಂತೂ ಭಗವಂತ ಕೊಡ್ತಾನೆ. ನಾನು ಹೇಳ್ದಂಗೆ ನಿನ್ನ ಗಂಡನೊಂದಿಗೆ ಆ ಮನೆಯೊಳಗಡೆ ನಡೆಯುವ ದೊಂಬರಾಟಕ್ಕೂ ನಿನಗೂ ಸಂಬಂಧ ಇಲ್ಲ ಎನ್ನುವಂತೆ ಅವರ ಅಪ್ಪನ ಕುರಿತಾಗಲಿ ಅಮ್ಮನ ಕುರಿತಾಗಲಿ ಹೆಣ್ಣು ಮಕ್ಕಳ ಕುರಿತಾಗಲಿ ಯಾವುದನ್ನು ನೀನು ಹೇಳ್ಕೊಡ್ಬಾರ್ದು. ಅವ್ರಿಗೆ ಏನು ಬರುತ್ತೋ ಅವ್ರು ಅದನ್ನು ಮಾಡ್ಕೊಳ್ಳಿ. ಅವ್ರು ನಿಮ್ಮ ತಕ್ಕ ತಂಗಿದಿರು ಹಿಂಗಂದ್ರು, ನಿನ್ನ ಅಪ್ಪ ಹಿಂಗಂದ್ರು, ಅವ್ರ ಪ್ರೇಮಕ್ಕೆ ನೀನು ಅಡ್ಡ ಬರೋಂಗಿಲ್ಲ. ನಿನ್ನ ಗಂಡನಿಂದ ಏನು ಪ್ರೇಮ ಬೇಕೋ ನೀನು ಹೀರ್ಕೊ, ಅದು ನಿನ್ನ ಕರ್ಮ ಅಥವಾ ನಿನ್ನ ಕರ್ತವ್ಯ ಅಥವಾ ಅದು ನಿನ್ನ ಧರ್ಮ, ಅದು ನಿನ್ನ ಹಕ್ಕು. ಆದರೆ ಅಲ್ಲಿನದ್ದೇನೋ ನೀನು ಇವ್ರಿಗೆ ಚುಚ್ಚಂಗಿಲ್ಲ. ಅವ್ರಿಗೆ ಮಾಡಿದ್ರು ನೋಡವ್ವ, ನೀನು ದುಡಿತಾ ಇದೆಯಾ, ಇವ್ರನ್ನೆಲ್ಲ ಅಥವಾ ಗಂಡನ ಸಾಕೋ ಶಕ್ತಿ ಸ್ವಯಂ ನಿನಗೇ ಇದೆ. ಅಲ್ಲಿಂದ ನಿಮಗೇನು ಆಗಬೇಕಾದಿಲ್ಲ. ಆದರೆ ತಾಳಿ ಭಾಗ್ಯ ಅನ್ನೋದಿದೆಯಲ್ಲ, ಅದು ಒಂದು ಹೆಣ್ಣಿಗೆ ಭಗವಂತ ಕೊಟ್ಟಂತಹ ಒಂದು ರಕ್ಷಣೆ. ಅದನ್ನು ಕಳ್ಕೊಳ್ಬಾರ್ದು, ಆಯಿತಾ? ಹೀಗೆ ಒಂದು ಸಪ್ರೇಟ್ ಮನೆ ಮಾಡ್ಕೊ, ಗಂಡನೊಂದಿಗೆ ಚೆನ್ನಾಗಿ ಬದುಕು. ಅಲ್ಲಿ ಅವರ ಅಕ್ಕ ತಂಗಿಯವ್ರ ಒಂದು ವಿಚಾರ ಏನೇ ಬಂದು ಹೇಳಿದ್ರು ಹೌದಾ ಹೌದಾ ಬಿಡ್ರಿ ಸರಿ ಹೋಗ್ತಾರೆ ಅಂದ್ಕೋ. ನಿನ್ನ ಮನೆ ವಾಸ್ತುಗೃಹದಲ್ಲಿ ಅದನ್ನು ಹೆಚ್ಚು ಚರ್ಚೆ ಮಾಡಬೇಡ. ಅವ್ರು ಸರಿ ಇಲ್ಲ, ಅವ್ರು ಅವತ್ತು ಹಿಂಗಂದ್ರು, ಅವತ್ತು ನನ್ನ ಅಮ್ಮನ ತಿಂದ್ಕೊಂಡು ನುಂಕೋ. ಯಾರ್ಯಾರು ಏನೇನು ಅಂದಿದ್ದಾರೆ, ಈಗ ನಾನು ಹೇಳಿದಾಗ ಅದು ಬೇರೆ ಅರ್ಥ, ಬಟ್ ಅವ್ರು ಹೇಳಿರೋದು ಅದು ಬೇರೆ ಅರ್ಥ ಅಲ್ವಾ? ನಿನ್ನ ನೋಯಿಸೋ ಕೇಳಿದ್ರೆ ಅದು ಬೇರೆ ಅರ್ಥ, ನಿನ್ನ ತಿಳಿಸೋ ಕೇಳಿದ್ರೆ ಅದು ಬೇರೆ ಅರ್ಥ. ಹಾಗಾಗಿ ನಾನು ಹೇಳಿದ ಉದ್ದೇಶ ಅದೆಲ್ಲವೂ ಅರಿವಿಗೆ ಬಂದರೆ ನಿನ್ನ ಅಂತರಂಗ ಇನ್ನೂ ಸ್ಪಷ್ಟತೆಗೆ ಬಂದು ಕೂರುತ್ತೆ ಅಂತ ಅಷ್ಟೇ. ಅದರ ಹೊರತಾಗಿ ನಿನ್ನ ನೋಯಿಸೋದಲ್ಲ. ಆಯಿತು, ನೀನೇನು ಕೆಲಸ ಮಾಡ್ತಿದ್ಯಾ ಅದನ್ನು ಮುಂದುವರಿಸು. ನಿನ್ನ ಗಂಡನೊಂದಿಗೆ ಒಂದು ಸಪ್ರೇಟ್ ಮನೆ ಮಾಡ್ಕೊ, ನಿನ್ನ ಅತ್ತೆಯನ್ನು ಚೆನ್ನಾಗಿ ಕಾಣು. ಇಷ್ಟೆಲ್ಲ ಮಾಡ್ಕೊಂಡು ನಿನ್ನ ಪಾಡಿಗೆ ನಿನ್ನ ಕೆಲಸ ಆಯಿತು, ನೀನಾಯಿತು, ನಿನ್ನ ಗಂಡ ಆಯಿತು, ನಿನ್ನ ಮನೆ ಆಯಿತು, ಹಿಂಗಿರು. ಇನ್ನು ಮೆಕ್ಕಿದ ಕಳಂಕಗಳು ಕಾಲಕ್ರಮೇಣ ಕಳೆದು ಹೋಗ್ತವೆ, ಯಾವ ಉಳಿಯಲ್ಲ. ನೀನು ಬಯಸಿದಂತೆ ನಿನ್ನ ತಾಯಿಯ ಕುರುಹು ಸ್ವಯಂ ನಿನ್ನ ಮನೆಯಲ್ಲಿ ನಲ್ದಾಡೋ ದಿನಗಳು ಮುಂದೆ ಬರ್ತವೆ. ಖಂಡಿತ ಆಗುತ್ತೆ. ಒಬ್ಬ ಹೆಣ್ಮಗಳಾಗಿ ನಿನ್ನ ತಾಯಿಯ ಕುರಿತು ನಿನಗಿರೋ ಆ ಹಸಿವು ಅಥವಾ ಅದನ್ನೇನೋ ನಾನು ಇನ್ನೂ ಕಾಯ್ತಾ ಇದ್ದೀನಿ, ಅಥವಾ ಆ ರೂಪದ ದರ್ಶನ ಮಾಡಲಿಕ್ಕೆ ನಾನು ಕಾಯ್ತಾ ಇದ್ದೀನಿ, ಅಥವಾ ನೀನು ಏನು ನಿನ್ನ ಅಂತರಂಗದಲ್ಲಿ ಅಂದುಕೊಂಡು ನನ್ನ ಪದಗಳಲ್ಲಿ ವ್ಯಕ್ತಪಡಿಸ್ತೇ ಇರ್ಬೋದು, ಬಟ್ ನನಗೆ ಅದರ ತುಂಬ ಸ್ಪಷ್ಟತೆ ಸಿಗ್ತಾ ಇದೆ. ದೇವರು ಅದನ್ನು ಸಾಕಾರಗೊಳಿಸ್ಲಿ. ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಹೌದು, ಅದು ಏನಾಗುತ್ತೆ ಗೊತ್ತ ಸರ್, ಯಾರದು ಅಮ್ಮ ಮಗಳು ನಿಂತಾಗ ನೋಡ್ತೀನಿ ಅಲ್ವಾ, ಎಲ್ಲರ ಜೊತೆನೂ ಏನೋ ಇದೆ, ತುಂಬಾ ಇಂಪಾರ್ಟೆಂಟ್ ಆಗಿರೋ ನನ್ನೊಟ್ಟಿಗೆ ಏನೋ ಇಲ್ಲ. ಆದ್ರೆ ಸರ್ ಹುಟ್ಟುವಾಗ ಎಲ್ಲ ಕೈಕಾಲೆಲ್ಲ ಸರಿ ಇದ್ದು ಒಂದ್ ಹಂತದಲ್ಲಿ ಬಿದ್ದೋದಾಗ ಆಗುತ್ತಲ್ಲ ನೋವು, ಆತರ ಆಗುತ್ತೆ ಸರ್. ಯಾರು ಅಮ್ಮ ಅಂತ ಕರೆದಾಗ ನನಗೆ ಕರು ಚುರುಕನ್ನುತ್ತೆ ಸರ್. ನನಗೆ ಯಾವ ಭಾಗ್ಯನೂ ಇಲ್ಲ ಅಲ್ವಾ. ಆಯ್ತವಾ, ಆಯ್ತು. ನಿನ್ನ ಬದುಕಲ್ಲಿ ನೀನು ಅಲ್ಲಿಂದ ಇಲ್ಲಿಯವರೆಗೂ ನೋಡಿಕೊಂಡು ಬಂದ ಕಷ್ಟಗಳು ಗೊತ್ತಿಲ್ಲ ಯಾವ ಜನ್ಮಗಳ ಪ್ರಾರಬ್ಧವನ್ನು ನೀನು ಕಳ್ಕೊಳ್ತಾ ಇದೆಯೋ, ಬಟ್ ಯಾವುದೂ ಕೂಡ ಭಗವಂತ ನಿನಗೆ ಕೊಟ್ಟ ಶಾಪವಲ್ಲ. ನಿನ್ನದೇ ಅಕೌಂಟಲ್ಲಿದ್ದ ಎಲ್ಲವನ್ನು ಒಂದು ಕಡೆಯಿಂದ ಅನುಭವಿಸ್ತಾ ಬರ್ತಿದ್ದೀಯ, ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ನಿನ್ನ ಸುಖ ದುಃಖಗಳ ರಿಮೋಟ್ ಅಥವಾ ಆ ಸುಖ ದುಃಖಗಳ
ಆಮದು ಗಂಡನಿಂದಲೋ ಮಾವನಿಂದಲೋ ನಾದ್ನಿಯರಿಂದಲೋ ಕೆಲಸದ ಜಾಗದ ಇದ್ಯಾವುದೂ ಅಲ್ಲ. ನೀನು ಹೇಗೆ ಲೋಕವನ್ನು ನೋಡ್ತೀಯೋ ಹಾಗೆ. ನಿನ್ನ ಅಮ್ಮ ಹೊರಟ್ರು, ಅವ್ರೊಂಚೂರು ಬೇಗ ಹೋಗ್ಯಾರ, ನೀವು ಒಂಚೂರು ಹಿಂದಾಗ ಹೋಗ್ತೀವಿ. ಹೋಗೋದಂತೂ ಹೌದಲ್ಲವ. ಆದರೆ ಹೋಗುವ ಮುನ್ನ ಆತುರವಾಗಿ ಒಂದು ಮಡಿಕೆ ಹೊಡೆದೋದ್ರೆ ಮತ್ತೊಂದು ಮಡಿಕೆ ತರ್ಬೋದು. ಆತುರವಾಗಿ ಒಂದೇನೋ ದೇವ್ರ ಫೋಟೋ ಹೊಡೆದೋದ್ರು ಕೂಡ ದೇವ್ರ ಫೋಟೋ ತರ್ಬೋದು. ಆದರೆ ಮನುಷ್ಯನೇ ಹೇಗೆ ತರ್ತಿ? ಆದರೆ ಆ ತಾಯಿ ಹೋದಾಗ ನಿನಗೊಂದೇನು ಜಾತ್ರೆಯಲ್ಲಿ ಕಳೆದು ಹೋದ ಮಗುವಿನ ಭಾವನೆ ಬರ್ತಾ ಇದೆ. ನಾಳೆ ಬರೋ ನಿನ್ನ ಮಗುವಿಗೆ ಆ ಭಾವನೆ ಬರಬಾರ್ದು, ಅಥವಾ ಆ ಅನಾಥ ಭಾವ ಬರಬಾರ್ದು, ಅನಾಥ ವಾತಾವರಣ ಆಗಬಾರ್ದು ಅಂತ ನೀನು ಗಟ್ಟಿಮುಟ್ಟವಾಗಿದ್ದು ನೀನು ಆ ಮಗುವನ್ನು ಚೆನ್ನಾಗಿ ಆರೈಕೆ ಮಾಡಬೇಕು. ಏನೇನು ತಪ್ಪಿದೆವೋ, ಏನೇನು ಗೊಂದಲಗಳಿದಾವೋ ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತವೆ. ಈಗ ಅವ್ರು ಹಾರಾಡಲಿ, ಅವ್ರ ಪಾಡಿಗೆ ಅವ್ರು ಏನು ಬೇಕೋ ಅವ್ರು ಮಾಡಿಕೊಳ್ಳಿ. ನೀನು ಅದಕ್ಕೆ ಇನ್ವಾಲ್ವ್ ಆಗಬೇಡ. ನಿನ್ನ ಗಂಡ ಆಯಿತು, ನೀನಾಯಿತು, ಗಂಡ ಹೋಗ್ತಾ ಬರ್ತಾ ಇರ್ತಾರೆ, ಅದನ್ನು ನೀನು ಕೇಳೋಕೆ ಹೋಗ್ಬೇಡ. ಹೋಗಿ ಬರಲಿ, ಅದು ಅವ್ರ ಮನೆ. ನೀನು ಅದಕ್ಕೆ ಅಡ್ಡ ಬರಬೇಡ. ನಿನ್ನ ಅತ್ತೆಯನ್ನು ಮನಸ್ಪೂರ್ವಕವಾಗಿ ಕರಿ, ಸೇವೆ ಮಾಡ್ತೀನಿ ಅಂತ. ಇಲ್ಲ ನಾನು ಬರಲ್ಲ ಅಂತ ಅವ್ರದ್ದು ಏನೋ ಒಂದು ಕಂಪ್ಲೇಂಟ್ ಇತ್ತ ನಿನ್ನ ಬಗ್ಗೆ, ಆಯಿತು, ಅದಕ್ಕೂ ಒಂದು ಚೂರು ಸಮಯ ಕೊಡು, ನಿನ್ನ ಪಾಡಿಗೆ ನೀನಿರು. ಆದರೆ ದೇಹಿ ಅಂತ ಬಂದಾಗ ಯಾವ ಹಳೆಯದನ್ನು ಎತ್ತಾಡದೆ ಅವರು ಸೇವೆ ಮಾಡಬೇಕು. ಭಗವಂತ ಹಾಗೆ ನಿನ್ನ ಈ ವಿಚಾರಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸ್ತಾ ಹೋಗು. ನಿನ್ನ ತಾಯಿ ಆ ಧರ್ಮದ ಬುದ್ಧಿಯಲ್ಲಿದ್ದರೆ ಬಂದೇ ಬರ್ತಾರೆ. ಆಯಿತಾ? 4 ಜನ ಸೇವೆ ಮಾಡ್ತಿದ್ದೀಯವ ಈಗಲೇ ನರ್ಸಾಗಿ 4. ಯಾಕಂದರೆ ಅಲ್ಲಿ ಮಲಗಿರೋ ಪ್ರತಿಯೊಬ್ಬರು ಕೂಡ ನಿಮ್ಮನ್ನೇ ತಾಯಿ ತಂದೆ ಅಂದ್ಕೊಂಡಿರ್ತಾರೆ, ಹೌದಲ್ಲ? ಹಾಗಾಗಿ ನೀವು ದೇವ್ರ ಕೆಲಸ ಮಾಡ್ತಿದ್ದೀರಿ. ಸ್ವಯಂ ನಿಮ್ಮ ಬದುಕಲ್ಲಿ ಇಂಥವೆಲ್ಲ ನಡೆಯೋದು. ಕುಂತಿಯನ್ನು ನೆನಪು ಮಾಡ್ಕೊ. ಆಕೆನೂ ಸಾಕ್ಷಾತ್ ಕೃಷ್ಣನ ಅತ್ತೆ ಆದರೂ ಕೂಡ ಆ ಮಹಾನ್ ಆ ಕುಂತಿಗೂ ಕೂಡ ಈ ಕಷ್ಟಗಳು ತಪ್ಪಲಿಲ್ಲ, ಕಳಂಕಗಳು ಅಪವಾದಗಳು ತಪ್ಪಲಿಲ್ಲ. ನಿನಗೂ ಅಂಥದ್ದೇನೋ ಇದೆ. ಹಾಗಾಗಿ ಗಂಡನೂ ಕೆಟ್ಟವರಲ್ಲ, ಮಾವರೂ ಕೆಟ್ಟವರಲ್ಲ, ಅಕ್ಕ ತಂಗಿದಿರೂ ಕೆಟ್ಟವರಲ್ಲ. ನನಗೇನನ್ಸ್ಬಿಡುತ್ತೆ, ಯಾವುದೋ ನನ್ನ ಹಿಂದೆ ಮುಂದೆ ನನ್ನ ದುಃಖ ಆದ ಕಣ್ಣೀರು ಒರೆಸೋಕೊಬ್ಬರಿಲ್ಲ ಅಂದರೆ ಚಿಕ್ಕ ಇರುವೆ ಕಡಿದ್ರೂ ಕೂಡ ನಾನು ದೊಡ್ಡದಾಗಿ ನೋಡ್ತೀನಿ ಅದನ್ನು, ಅಲ್ವಾ? ಅದೊಂದು ಅನಾಥ ಪ್ರಜ್ಞೆ ಮನುಷ್ಯನಿಗೆ. ಇನ್ಯಾವುದೂ ಕೂಡ ಅವನಿಗೆ ಸುಖ ಅಂತ ಅನಿಸೋದಿಲ್ಲ. ಈ ತಾಯಿ ಇಲ್ಲ ಅಥವಾ ಯಾರು ಹೇಳೋರು ಕೇಳೋರಿಲ್ಲ. ಆಯ್ತವ, ಎಲ್ಲವೂ ನಿನ್ನ ಮನೆ ತುಂಬಿ ಒಂದು ಮಗು ಬಂದು ಒಂದು ಚಂದ ಜೀವನ ಶುರುವಾದಾಗ ಅಯ್ಯೋ ಹೆಂಗಿದ್ದ ಜೀವನ ಹೆಂಗಾಗ್ಬಿಡ್ತಲ್ಲಪ್ಪ ಅಂತ ನಿನಗೆ ಆಶ್ಚರ್ಯ ಅನ್ಸುತ್ತೆ. ಇಲ್ಲ ಸರ್, ಅದನ್ನ ಹೇಳಿ ಕರೆ ಮಾಡ್ತೀನಿ. ನನಗೆ ಮಗಳು ಹುಟ್ಟಿದ ತಕ್ಷಣ ಒಂದೇ ಫೋನೇ ನಿಮಗೆ ಹಾಸ್ಪಿಟಲ್. ದೇವ್ರು ಒಳ್ಳೇದು ಮಾಡಲಿ ತಾಯಿ. ಕಷ್ಟಪಟ್ಟಿದೀಯಾ, ಎಲ್ಲವೂ ಭಗವಂತನ ದಯೆಯಿಂದ ಕತ್ತಲು ಸರಿದು ಬೆಳಕು ಮೂಡುವ ದಿನ ಬಂದೇ ಬರುತ್ತೆ. ನಾನು ಹೇಳ್ದಂಗೆ ಗಂಡನೊಂದಿಗೆ ನಿನ್ನ ಸಂಸಾರದ ದಿನಗಳನ್ನು ಶುರು ಮಾಡು. ಆಸ್ಪತ್ರೆಗೆ ನೀನೊಬ್ಳು ಕಾಯಕ ಯೋಗಿ ಆಗಬೇಕು. ಅದರ ಹೊರತಾಗಿ ನಿನ್ನ ಸಂಸಾರವನ್ನು ಜೊತೆ ನಡೆಸ್ಕೊಂಡು ಹೋಗಬೇಕು. ಒಳ್ಳೇದಾಗ್ಲಿ ತಾಯಿ, ಶುಭವಾಗಲಿ. ನಿನ್ನ ಮನಸ್ಸು ಹಗುರ ಆಗಿಲಿ. ದೇವ್ರ ನಿನ್ನ ಚೆನ್ನಾಗಿಡ್ಲಿ. ಶುಭವಾಗ್ಲು. ಥ್ಯಾಂಕ್ ಯು ಸರ್. ಗೋವಿಂದ, ನೋಡಿ ಪಾಪ ಆ ಹೆಣ್ಮಗಳು ಅವತ್ತಿಂದ ತಾಯಿ ಕಷ್ಟವನ್ನೆಲ್ಲ ಅರ್ಥ ಮಾಡಿಕೊಂಡು ಬೇರೆಯವ್ರ ಮೇಲೆ ಓದಿಕೊಂಡು, ಬಟ್ ಎಲ್ಲೋ ಒಂದು ಕಡೆ ಪ್ರೀತಿ ವಿಚಾರ ಅಂತ ಬಂದಾಗ ಸ್ವಲ್ಪ ಬೇಗ ಹೇಳಿ ಇತ್ಯರ್ಥ ಮಾಡ್ಕೊಳ್ಬೇಕಿತ್ತೆ ಹೊರತು. ನೋಡಿ, ತಾಯಿ ತಂದೆಗಳು ಎಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಪ್ರಾಣವನ್ನೇ ತಕ್ಕೊಂಡು ಬಿಟ್ರು ಅವರು. ಅಮ್ಮ, ನಾನು ಈ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದಾಗ ವಿಷ ಕುಡಿದು ಬಿಟ್ರು. ಹೀಗೆ ಹೆತ್ತವರು ಮಕ್ಕಳ ಕುರಿತಾಗಿ ಎಷ್ಟೊಂದು ದುಃಖ ಅಥವಾ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಹಾಗಾಗ್ಬಿಡುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಭಗವಂತನ ದಯೆಯಿಂದ ಈ ಹೆಣ್ಮಗಳು ಬದುಕು ಗಂಡನೊಂದಿಗೆ ನೆಮ್ಮದಿಯಾಗಿರಲಿ. ಮನೆಯಲ್ಲಿ ಯಾವತ್ತೇ ಆದರೂ ಅಷ್ಟೇ, ಮನೆ ಮಗಳು ಇನ್ನೊಂದು ಮನೆಯಲ್ಲಿ ಚೆನ್ನಾಗಿದ್ದರೆ ಚಂದ. ಹಾಗೂ ಕೆಟ್ಟು ಬಂದಾಗ ಅವಳಿಗೊಂದು ಸಪ್ರೇಟ್ ಜೀವನ ಮಾಡಿಕೊಡಿ. ಆದರೆ ಸೊಸೆ ಇದ್ದ ಮನೆಯಲ್ಲಿ ಮಗಳು ಬಂದು ಅಧಿಕಾರ ನಡೆಸೋಕೆ ಶುರು ಮಾಡಿದ್ರೆ ಮಗಳು ಬದುಕು ಹಾಳು, ಸೊಸೆ ಬದುಕು ಹಾಳು.
ಇಲ್ಲ ಅತ್ತೆ ಬದುಕು ನಡೆಸಬೇಕು, ಮನೆ ನಡೆಸಬೇಕು, ಇಲ್ಲ ಸೊಸೆ ಮನೆ ನಡೆಸಬೇಕು. ಮಗಳು ನಡೆಸೋಕೆ ಶುರು ಮಾಡಿದ್ರೆ ಆ ಮನೆಗಳು ಕೆಟ್ಟು ಹೋಗ್ತವೆ. ಮಗಳು ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸಬೇಕು. ಬಟ್ ಕೆಟ್ಟು ಬಂದ ಮಗಳನ್ನು ದೂರ ತಳ್ಳಿ ಅಂತ ನಾನು ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಹೆಣ್ಣಿಗೆ ಎಣ್ಣೆ ಆಗಲ್ಲ, ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದು ಒಂದು ವ್ಯವಸ್ಥೆ ಕೆಲವೊಮ್ಮೆ ಹಂಗೆ ಆಗ್ಬಿಡುತ್ತೆ. ಆಗಾಗ ಬರಬೇಕು, ಅಷ್ಟು ಕುಂಕುಮ ತಗೊಳ್ಬೇಕು, ಒಂದು 2 ದಿವಸ ಇರಬೇಕು, ಹೋಗಬೇಕು, ಅಥವಾ ಅವಳೊಂದು ಸಪ್ರೇಟ್ ಜೀವನ ಮಾಡ್ಕೊಳ್ಬೇಕು. ಆಗಿದ್ದರೆ ಚಂದ. ಇಲ್ಲ ನಾನು ಮನೇಲಿ ಬಂದು ಅಧಿಕಾರ ನಡೆಸ್ತೀನಿ, ನಾನು ಬಂದು ಸೊಸೆಯನ್ನು ಹೆಂಗೆಂಗೋ ನೋಡ್ತೀನಿ, ರೇಗ್ತೀನಿ, ಕೂಗಾಡ್ತೀನಿ ಅಂದರೆ ಮನೆಗಳು ಹಾಳಾಗ್ಬಿಡ್ತವೆ. ಇದನ್ನು ಸೊಸೆದಿರು ಅರ್ಥ ಮಾಡ್ಕೊಳ್ಬೇಕು, ಮಗಳದಿರು ಅರ್ಥ ಮಾಡ್ಕೊಳ್ಬೇಕು. ಇರಲಿ, ಏನು ಮಾಡಲಿಕ್ಕಾಗಲ್ಲ. ತಿದ್ದುಕೊಂಡ್ರೆ ಒಳ್ಳೆಯದಾಗುತ್ತೆ, ಇಲ್ಲ ಅಂದರೆ ಬದುಕು ಹಾಳಾಗುತ್ತೆ ಅಷ್ಟೇ. ಒಳ್ಳೆಯದಾಗಲಿ, ಶುಭವಾಗಲಿ.